ಥ್ಯಾಂಕ್ ಯು ಜೀಸಸ್. ಆಮೇನ್. ಏನಂದ್ರೆ ಏನ್ ದೇವರ ಆತ್ಮ ನಿಮ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾನಂದ್ರೆ ಪ್ರಾರ್ಥನೆಯ ಬಗ್ಗೆ ಹೇಳಿ. ಎಲ್ಲರೂ ಪ್ರಾರ್ಥನೆಯನ್ನು ಒಂದ್ಸರಿ ಪ್ರೇಯರ್. ಎಷ್ಟು ಜನ ಪ್ರೇಯರ್ ಮಾಡಿದ್ರಿ? ಕೈ ಎತ್ತಿ ಅಂದ್ರೆ ಫೇಲ್ಯೂರ್ ಆಗ್ಬಿಡ್ತೀರಿ. ಇವತ್ತಿನ ಈ ವಾರ ಎಲ್ಲ ನಾನು ಪ್ರೇಯರ್ ಇದ್ದೀನಿ, ಕೈ ಎತ್ತಿ ಅಂದ್ರೆ ಫೇಲ್ಯೂರ್ ಆಗ್ಬಿಡ್ತೀರ. ಅರ್ಧಕ್ಕರ್ಧ ಜನ ಫೇಲ್ ಆಗ್ಬಿಡ್ತೀರ. ಪ್ರೇಯರೇ ಮಾಡಿರೋರು ಕೂಡ ಬಂದು ಕೂತಿದ್ದೀರಾ, ಪ್ರೇಯರ್ ಮರ್ತೋಗಿರೋರು ಕೂತಿದ್ದೀರಾ. ಈ ಚರ್ಚಲ್ಲಿ ಸಭೆಯಲ್ಲಿ 4-5 ವಿಷಯಗಳನ್ನ ಒತ್ತಿ ಹೇಳ್ಬೇಕು. ಹೋದ ವಾರ ಮಾತಾಡಿದ್ರೆ ನ್ಯಾಯ ತೀರ್ತಾರೆ. ವರ್ಷದಲ್ಲಿ 1 ಸಾರಿ ಆದ್ರೂ 2 ಸಾರಿ ಆದ್ರೂ ಹೇಳ್ಬೇಕು. ಪಾಪದ ಬಗ್ಗೆ ಹೇಳ್ಬೇಕು, ಪ್ರೇಯರ್ ಬಗ್ಗೆ ಹೇಳ್ಬೇಕು, ಆಮೇಲೆ ಪರಿಶುದ್ಧಾತ್ಮನ ಬಗ್ಗೆ ಹೇಳ್ತಾ ಇರ್ಬೇಕು. ಅವಾಗ ಹೇಳ್ತಾನೆ ಇರ್ಬೇಕು. ಹೊಸಬರೆಲ್ಲ ಬಂದು ಕೂತಿರ್ತಾರಲ್ಲ, ಅವ್ರು ಕೂಡ ಜ್ಞಾನ ಬೇಕಲ್ವಾ? ಇವತ್ತು ನೋಡಿ ಇಲ್ಲಿ ಹೊಸಬರು ಎಷ್ಟೋ ಜನ ಇದ್ದಾರೆ. ಅವ್ರು ಕೂಡ ಪ್ರೇಯರ್ ಅಂದ್ರೆ ಏನು, ಪ್ರೇಯರ್ ಇರೋ ಶಕ್ತಿ ಏನು, ಪ್ರೇಯರ್ ಇರೋ ಲಾಭ ಏನು, ಪ್ರೇಯರ್ ಇರೋ ಪವರ್ ಏನು. ನಿಮ್ಮಲ್ಲಿ ಅಳುಗರು ಕೂಡ ಕೊಂಚ ಜನ ಮರ್ತೋಗಿರ್ತೀರಾ, ಬಿಟ್ಬಿಟ್ಟಿರ್ತೀರಾ. ಒಂದು ಲೋಕದ ಕಾರ್ಯಗಳು, ಬಿಸಿ ಬಿಸಿ ಬಿಸಿ, ಕೆಲಸ ಮನೆ ಕೆಲಸಗಳು, ಕೆಲಸ ವ್ಯಾಪಾರದ ಬಿಸ್ನೆಸ್ ಟೆನ್ಷನ್, ಕಸ್ಟಮರ್ ಟೆನ್ಷನ್, ಸಾಲದ ಬಾಧೆ, ಫೋನ್ ಕಾಲ್ಸು, ಫೈನಾನ್ಷಿಯಲ್, ಗಾಡಿದು, ಮನೆದು. ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ನಿಮ್ ಲೈಫ್ನ ನೀವೇ ದೇವರಲ್ಲಿ ಈಸಿ ಮಾಡ್ಕೊಂಡು ಆಮೇಲೆ ಆ ಮೆಥಡ್ ಅನ್ನ ಕಲ್ತಿರ್ಬೇಕು. ನೀವು ದೇವರ ಹತ್ರ ಉಪಯೋಗಿಸ್ಕೊಳ್ಳೋದಂತ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಎಲ್ಲಾರ್ಗು ಅರ್ಥ ಆಗೋ ತರ ಉಪಯೋಗಿಸ್ಕೊಳ್ಳೋದು ಅನ್ನೋದನ್ನ ಕಲ್ತಿರ್ಬೇಕು. ದೇವರ ಹತ್ರ ಕೂಡ ಬಳಕೆ ಚೆನ್ನಾಗಿರ್ಬೇಕು. ನಿನಗೂ ದೇವರಿಗೆ ಬಳಕೆ ಅಂದ್ರೆ ತಪ್ಪು ತಿಳ್ಕೊಂಬೇಡಿ, ಯೂಸ್ ಮಾಡ್ಕೊಂಡು ಬಿಸಾಕೋದಂತ. ಬಳಕೆ ಅಂದ್ರೆ ಆಕ್ಚುಲಿ ಪರ್ಮನೆಂಟ್ ಸಂಬಂಧ. ಯಾವ ವಿಧಾನದಲ್ಲಿ ಸಿಗ್ತೈತಂದ್ರೆ, 1 ಬೈಬಲ್ ಓದೋದು, 2 ಪ್ರೇಯರ್ ಮಾಡೋದು. ಈ 2 ವಿಧಾನದಲ್ಲಿ ನಿನ್ನ ಹತ್ರ ದೇವರು ಸಿಗ್ತಾನೆ. ಆಮೇಲೆ ಯಾವಾಗ್ಲೂ ದೇವರೇ ಹುಡ್ಕೊಂಬರಲ್ಲ, ಕಾಸು ಕೊಡೋನು ಹುಡ್ಕೊಂಬರ್ತಾನೆ ನೀನು ಕೊಡಕ. ಯಾರೋ ಒಬ್ರು ಏನೋ ಗೊತ್ತಿಲ್ಲ, ಅವ್ರ ಹತ್ರ ದೇವ್ರು ಮಾತಾಡಿದ್ರೆ ನೀನ್ ಪ್ರೇಯರ್ ಮಾಡ್ತಾ ಇದ್ರೆ ಅವ್ರು ಬಂದು ಕೊಟ್ಬಿಟ್ಟು ಹೋಗ್ತಾರೆ. ನೀನ್ ಪ್ರೇಯರ್ ಮಾಡಿಲ್ಲ ಅಂದ್ರೆ ದೇವ್ರ ಹೆಂಗ್ ಕಳಿಸ್ತಾನೆ? ನೀನೇ ಹುಡುಕ್ಬೇಕು. ನಾವ್ ಹಂಗೆ ತಾನೆ, ಯಾರು ಫೋನ್ ಎತ್ಕೊಂಡು ಯಾರು ಹುಡ್ಕೋಣ, ಯಾರ ಹೆಸರಿದೆ, ಯಾರು ಕೇಳಿದ್ರೆ ಕೊಡ್ತಾರೆ. ಆಮೇಲೆ ಇನ್ ನಿಲ್ಸಿ ಯಾರು ಅಂತ ನೋಡಿ ಅಕ್ಕನ ಕೇಳೋಣ, ಅಣ್ಣನ ಕೇಳೋಣ, ತಂಗಿನ ಕೇಳೋಣ, ತಂಗಿ ಗಂಡನ ಕೇಳೋಣ, ಅಮ್ಮನ ಕೇಳೋಣ, ಅಪ್ಪನ ಕೇಳೋಣ, ಫ್ರೆಂಡ್ಸ್ನ ಕೇಳೋಣ, ಪಕ್ಕದ ಮನೆಯವ್ರನ್ನ ಕೇಳೋಣ. ದೇವ್ರನ್ನ ಕೇಳೋಣ ಅನ್ನೋದು ಬರಲ್ವಾ? ಪ್ರೇಯರ್ ಮಾಡೋಣ ಅನ್ನೋದು ಬರಲ್ವಾ? ಈಗ ನಾನು ಫಸ್ಟ್ ಒಂದು ಸ್ಟೋರಿ ಹೇಳಿದೆ, ಒಂದು ಕಥೆ ಹೇಳಿದೆ. ಏನ್ ಹೇಳಿದೆ ಹೇಳಿ? ಫೋನ್ ಮಾಡ್ತೀವಿ, ದುಡ್ಡು ಕೊಡೋರು ಅವ್ರು ಕರೆಕ್ಟಾಗಿ ಕೊಟ್ಟೇ ಕೊಡ್ತಾರೆ. ಫೋನ್ ರೀಚ್ ಆಗ್ತಾ ಇಲ್ಲ ನಮ್ಮ ಫೋನೇ ಸರಿ ಇಲ್ಲ ಅನ್ಕೊಳ್ಳಿ. ಅದೆಂಗ ಅವರು ಬಂದು ಕೊಡ್ತಾರೆ, ಇಲ್ಲ ಬಂದಂತ ಟೈಮ್ ಕೊಡ್ತಾರೆ, ಅಪಾಯಿಂಟ್ಮೆಂಟ್ ಟೈಮ್ ಕೊಡ್ತಾರೆ, ನೀವು 11:15 ಬಾ ಅಂತ ಹೇಳ್ತಾರೆ. ನಾವ್ ಹೆಂಗೆ, ಒಂದು ಬ್ಯಾಂಕ್ ಅವ್ರು ಇರ್ಲಿ, ಒಂದು ಫೈನಾನ್ಷಿಯರ್ ಇರ್ಲಿ, ಒಂದು ಮನುಷ್ಯನಿರ್ಲಿ, ಒಂದು ಸ್ನೇಹಿತನಿರ್ಲಿ, ಒಂದು ಬಂಧು ಇರ್ಲಿ, ಕೊಡ್ತಾರ. ಅವರು ಕೊಡ್ತೀನಿ ಅಂತ ಹೇಳಿ ಕೊಡೋ ಮನುಷ್ಯ ನಿನ್ ಕೂಡ ಗ್ಯಾರಂಟಿನೇ. ನಿನಗೆ ಅವ್ರಿಗೆ ಕಾಂಟ್ಯಾಕ್ಟ್ ಆದ್ರೆ ತಾನೇ ಕೊಡೋದು. ಯಾಕೆ ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೇಯರ್ ಅಲ್ಲಿ ಅಂದ್ರೆ ದೇವ್ರ ಹತ್ರ ಮಾತಾಡೋದು. ಪ್ರೇಯರ್ ಅಂದ್ರೆ ಏನು? ದೇವರ ಹತ್ರ ಮಾತಾಡೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಇಂಟ್ರೆಸ್ಟೆಡ್ ಆಗಿ ಕೇಳ್ತೀರಾ? ಎಷ್ಟು ಜನಕ್ಕೆ ಪ್ರೇಯರ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಪ್ರೇಯರ್ ಇಲ್ಲಿ ಬಿದ್ದೋಗಿದೆ. ಬಹಳ ಮನೆಗಳು ವಿಸಿಟ್ ಮಾಡ್ತಾ ಇದ್ದೀನಿ, ನಡುವೆ ಇನ್ನು ಬಹಳ ಮನೆಗಳು ವಿಸಿಟ್ ಮಾಡಿಲ್ಲ. ಒಂದು 3 ವಾರದಿಂದ 4 ಮನೆ ವಿಸಿಟ್ ಮಾಡ್ತಾ ಇದ್ದೀನಿ. ಮೊದಲಿಂದನೂ ನನಗೆ ಅದು ಗೊತ್ತು, ಪ್ರಾರ್ಥನೆಯಲ್ಲಿ ಬಿದ್ದೋಗಿದೆ. ಪ್ರೇಯರಲ್ಲಿ ಇದೆಲ್ಲಾಗಿದೆ. ಮಾತುಕತೆ ಎಲ್ಲ ನಿಲ್ಲಿಸ್ಬಿಟ್ಟು ಪ್ರೇಯರ್ ಲಾಭ ಏನು? ಪ್ರೇಯರ್ ಅಂದ್ರೆ ಏನಂದ್ರೆ ದೇವ್ರ ಜೊತೆ ಮಾತಾಡೋದು, ದೇವ್ರೊಟ್ಟಿಗೆ ಮಾತಾಡೋದು. ಹೇಳಿ, ನಿಮ್ ತಾಯಿ ಹತ್ರ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ, ನಿಮ್ ತಮ್ಮ ಹತ್ರ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ, ನಿಮ್ ತಂಗಿ ಹತ್ರ ಮಾತಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ, ನಿಮ್ಮ ಅಣ್ಣ ಹತ್ರ ಮಾತಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಗಂಡ ಹತ್ರ ಬಿಡಿ, ಹೆಂಡತಿ ಹತ್ರ ಬಿಡಿ, ಅಷ್ಟೊಂದು ಇಷ್ಟ ಆಗಲ್ಲ. ದೇವ್ರ ಹತ್ರ ಮಾತಾಡಿದ್ರೆ ನನಗೆ ಸಂತೋಷ ಆಗುತ್ತೆ. ಗೊತ್ತಿಲ್ಲ ನನಗೆ. ನೀನ್ ಯಾರ ಹತ್ರ ಮಾತಾಡು, ಅವ್ರು ನಿನ್ಗೆ ಏನ್ ಹೇಳ್ತಾರೆ? ಕಷ್ಟಗಳು ಹೇಳ್ತಾರೆ. ಆ ಫೋನ್ ಕಟ್ ಮಾಡಿದ್ಮೇಲೆ ನಿನಗೇನಾಗುತ್ತೆ? ನಮ್ಮಮ್ಮ ಹಿಂಗೆ, ನಮ್ಮಪ್ಪ ಹಿಂಗೆ, ನಮ್ಮ ಅಕ್ಕ ಹಿಂಗೆ,
ತಾಯಿಗೆ ಹಿಂಗಂತೆ, ಫ್ರೆಂಡಿಗೆ ಹಿಂಗೆ, ಅಯ್ಯೋ ಸತ್ತೋದ್ರು ಆ ನ್ಯೂಸ್ ಕೇಳಿದೆ. ಮತ್ತು ದೇವ್ರ ಹತ್ರ ಮಾತಾಡಿದೆ. ದೇವ್ರ ಕಷ್ಟ ಹೇಳಲ್ಲ, ನಿನ್ನ ಮುಟ್ಟಿದ್ದೀನಿ ಹೋಗ್ ಮಗನೆ, ಮುಟ್ಟಿದ್ದೀನಿ ಹೋಗ್ ಮಗನೆ, ಅನುಗ್ರಹಿಸ್ತಿದ್ದೀನಿ ಹೋಗ್ ಮಗನೆ, ಒಂದು 3 ತಿಂಗಳು ಬಿಟ್ಟು ಕೊಡ್ತೀನಿ, ನೀನು 1 ಮಂತ್ ನೀನು ಸುಮ್ಮನೆ ಇರು, ಇವತ್ತೇ ನಿನ್ನನ್ನು ಆಶೀರ್ವದಿಸಿದ್ದೀನಿ, ಇವತ್ತು ಮೊದಲುಗೊಂಡು ಉತ್ತರ ಕೊಟ್ಟು ಕಳಿಸ್ತೀನಿ. ಕರೆಕ್ಟ್ ಇಲ್ವಾ? ಕರೆಕ್ಟ್ ಅಲ್ವಾ? ಆಮೇನ್. ದೇವ್ರ ಹತ್ರ ಮಾತಾಡುವಾಗ ಸಮಾಧಾನ ಬರ್ತದೆ, ಸದುತ್ರ ಸಿಗ್ತದೆ. ಮೇನ್ ಪ್ರಾರ್ಥನೆ ಲಾಭ ಏನು? ಸಮಾಧಾನ ಬರ್ತದೆ, ಸದುತ್ರ ಸಿಗ್ತದೆ, ಸಮಸ್ಯೆಗಳು ನೀಡ್ತದೆ, ಶತ್ರು ಕ್ರಿಯೆಗಳು ಕಟ್ಟಲ್ಪಡ್ತದೆ, ಇಷ್ಟಾರ್ಥಗಳು ನೆರವೇರ್ತದೆ, ಅನೋನ್ಯತೆ ಏರ್ಪಡ್ತೈತೆ. ಪ್ರತಿಯೊಬ್ಬರಲ್ಲಿ ಮುಖ ಪ್ರಕಾಶಮಾನವಾಗಿ ಹೊಳಿತೈತೆ. ಕ್ರೀಮು ಪೇಸ್ಟ್ ಅದು ಇದು ಮಾಡ್ಕೊಂಡಲ್ಲ, ಆ ಪ್ರೇಯರಲ್ಲಿ ಒಂದು ಪವರ್ ಇರ್ತದೆ, ಒಂದು ಮಹಿಮೆ ಇರ್ತದೆ, ಒಂದು ಪ್ರಸನ್ನತೆ ಇರ್ತದೆ, ಒಂದು ಪ್ರಕಾಶ ಇರ್ತದೆ. ಅದು ಅಧಿಕ ಪ್ರಭಾವ. ನಿನ್ ಪ್ರೇಯರ್ ಮೂಲಕ ನಿನ್ ಮುಖ ಬೆಳಗ್ತಾ ಇರ್ತದೆ. ಆಗ್ಲೇ ಜನಗಳು ನಿನ್ನ ಹತ್ರ ಮಾತಾಡೋದು, ನಿನ್ನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ನೀನ್ ನೋಡಿದ ತಕ್ಷಣ ಖುಷಿ ಆಗೋದು, ನೀನ್ ಹುಡ್ಕೊಂಡ್ ಬರೋದು. ಆಮೇಲೆ ಪ್ರೇಯರ್ 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 ಪ್ರೇಯರ್, ಎಲ್ಲರೂ ಕೈಗೆತ್ತಿ ಪ್ರೇಯರ್ ಪ್ರೇಯರ್ ಪ್ರೇಯರ್. ಪಕ್ಕದಲ್ಲಿ ಪ್ರತಿ ವಾರ ಕೊಡಲು ಬಂದಿದ ತಕ್ಷಣ, ಆರಾಧನೆ ಆಗಿದ ತಕ್ಷಣ, ಆರಾಧನೆ ಆಗಿದ ತಕ್ಷಣ ರೈಟ್ ಸೈಡ್ ಇರೋರಿಗೆ, ಲೆಫ್ಟ್ ಸೈಡ್ ಇರೋರಿಗೆ ಪ್ರೈಸ್ ದಿ ಲಾರ್ಡ್ ಸಿಸ್ಟರ್ ಅನ್ಬೇಕು, ಪ್ರೈಸ್ ದಿ ಲಾರ್ಡ್ ಬ್ರದರ್ ಅನ್ಬೇಕು. ಕೊಡಿ ಒಂದ್ಸಾರಿ. ಹೌದು, ಅನೋನ್ಯತೆ ಏರ್ಪಡ್ತದೆ, ಫೆಲೋಶಿಪ್ ಸಿಗುತ್ತೆ, ಕರ್ತನ ಭೋಜನದಲ್ಲಿ ನಮ್ಗೆ ಅಡ್ಡ ಬರೋದು. ಪ್ರೈಸ್ ದಿ ಲಾರ್ಡ್. ಈಗ ಇನ್ನೊಂದ್ಸಾರಿ ಕೊಡಿ. ಏನಂತ ಕೊಡ್ತೀರಾ? ಪ್ರೇಯರ್ ಮಾಡ್ಬೇಕು ಬ್ರದರ್ ಅಂತೇಳಿ, ಪ್ರೇಯರ್ ಮಾಡ್ಬೇಕು ಸಿಸ್ಟರ್ ಅಂತ. ಖಂಡಿತ ನಾಚಿಕೆ ಇಲ್ಲ, ಸೀರಿಯಸ್ ಆಗಿ. ಈಗ ನಿನ್ ಮೇಲೆ ಭಾರ ಮಾಡ್ತು, ನಿನ್ ಮೇಲೆ ಏನ್ ಮಾಡ್ತು? ಇನ್ನೊಬ್ಬರಿಗೆ ಹೇಳಿದ್ಯಲ್ಲ ನೀನು, ಇವಾಗ ನೀನು ಮಾಡಿ ತೀರ್ಲೇಬೇಕು. ಮಾತು ದೇವರು ಕೇಳ್ಬಿಟ್ಟ. ಕೇಳಿದ್ರ ಇಲ್ವಾ? ರೆಕಾರ್ಡ್ ಸಿಗ್ತದೆ ಇಲ್ವಾ? ಪ್ರತಿಯೊಬ್ಬರು ರೆಕಾರ್ಡ್ಸ್ ಇರ್ತದೆ. ಪ್ರೇ ಮಾಡ್ಬೇಕು ಸಿಸ್ಟರ್ ಅಂತ ಹೇಳಿರ್ತಾನೆ. ನೀನ್ ಮಾಡಿಲ್ಲ ಅಂದ್ರೆ ಬರೀ ನಾವು ಹೆಚ್ಚಿಸ್ಕೊಳ್ಳಿ. ಹೇಳೋರು ಮಾತ್ರ, ಕೇಳೋರು ಅಲ್ಲ, ಮಾಡೋರು ಅಲ್ಲ. ಪ್ರೇಯರ್. ಸೊ ಪ್ರೇಯರ್ ಅಂದ್ರೆ ದೇವರ ಹತ್ರ ಮಾತಾಡೋದು. ಪ್ರೇಯರ್ ಲಾಭ ಕೇಳಿದ್ರಿ. ಪ್ರೇಯರ್ ಯಾಕೆ ಮಾಡ್ಬೇಕು? ಹಂಗೆ ಕೊಡ್ಬೋದಲ್ಲ. ಬಹಳ ಜನ ನನ್ ಕೇಳೋದು ಅದೇ, ಹಂಗೆ ಕೊಡ್ಬೋದಲ್ಲ. ದೇವ್ರು ನಮ್ ಕಷ್ಟ ಗೊತ್ತು, ದೇವ್ರ ವಾಕ್ಯ ಹೇಳುತ್ತೆ, ನಿನ್ ಕಷ್ಟ ನನ್ಗೆ ಗೊತ್ತು, ನೀನ್ ಪ್ರೇಯರ್ ಮಾಡ ಮುಂಚೆನೆ ನನ್ಗೆ ಗೊತ್ತು, ಏನ್ ಕೇಳ್ತೀಯ? ನಾವ್ ಯಾವ ಒಂದು ದೃಷ್ಟಿಯಲ್ಲಿ ಹೋಗಿದ್ರಿ, ಯಾವ ಹೃದಯದಲ್ಲಿ ಹೋಗಿದ್ರಿ, ಯಾವ ಮನಸ್ಸಲ್ಲಿ ಹೋಗಿದ್ರಿ, ದೇವ್ರಿಗೆ ಗೊತ್ತಂತೆ. ನೀನ್ ಇದೇ ಕೇಳ್ತೀಯಾ? ಮುಂಚೆನೆ ಗೊತ್ತಂತೆ. ಮತ್ತೆ ಕೊಡ್ಬೋದಲ್ಲ, ಯಾಕೆ ಕೇಳ್ಬೇಕು? ಹಂಗೆ ಕೊಟ್ರೆ ನಿನ್ ಶತ್ರು ಒಬ್ಬನಿದ್ದಾನೆ. ಅವ್ರು ಕೇಳಿಲ್ಲ, ಹಂಗೆ ಕೊಟ್ಟೆ. ಅವ್ರು ಬೇಡಲೇ ಇಲ್ಲ, ನೀನ್ ಹಂಗೆ ಕೊಟ್ಬಿಟ್ಟೆ. ನಾನ್ ನಿನ್ನ ಅಷ್ಟು ಬೇಡ್ಕೊಂಡೆ, ನನ್ನ ಕೆಳಗ್ ದೊಬ್ಬಿಟ್ಟೆ, ಡೈರೆಕ್ಟ್ ಆಗಿ ನರಕಕ್ಕೆ ಪ್ರಾಪ್ತನನ್ನಾಗಿ ಮಾಡ್ಬಿಟ್ಟೆ. ನಿನ್ನ ಹತ್ರ 2 ಬುದ್ಧಿ ಇದೆ, ನಿನ್ನ ಹತ್ರ ವ್ಯತ್ಯಾಸ ಇದೆ, ನಿನ್ನ ಹತ್ರ ನ್ಯಾಯ ಇಲ್ಲ. ನಾನು ಅಷ್ಟು ಬೇಡ್ಕೊಂಡಲ್ಲ ನಿನ್ನ ಪರಲೋಕದಲ್ಲಿ, ನನ್ನ ನರಕಕ್ಕೆ ತಳ್ಬಿಟ್ಟೆ, ನನ್ನ ಜೊತೆಲಿ ದೂತನ್ನ ಸೇರಿ. ಅವ್ರು ಪ್ರೇಯರೇ ಮಾಡಿಲ್ಲ, ಹಂಗೆ ಕೊಟ್ಟೆ. ಕೇಳ್ತಾರೆ ಇಲ್ವಾ? ಕೇಳಲ್ವಾ? ನಿಮ್ಮ ಮನೇಲಿ ಎಷ್ಟು ಮಕ್ಳು? ಡಬಲ್ ತ್ರಿಬಲ್ 4 ಜನ ಇದ್ದಾರೆ ನಿಮ್ಮ ಮನೆಗಳಲ್ಲಿ? ಎಷ್ಟು ಜನ ಇದ್ದಾರೆ? ಮಕ್ಳಿರೋರು ಕೈ ಎತ್ತಿ. ಮಕ್ಳು ಹಿಂದಿರೋರು ಕೂಡ ಕೊಡ್ತಾನೆ ದೇವರು. ಆಮೇಲೆ ಅನುಭವಿಸಿರ್ತೀವಿ ನೀವೆಲ್ಲ. అక్కకి ఇప్పించినావో వానికి ఇప్పించినావో నాకు ఎప్పుడు నువ్వు ఇట్లే, నీ దగ్గర ఎప్పుడు అట్లే, నేనంటే నీకు ఇష్టం లేదు. హల్లెలూయా, ఆమేన్ ಅಂತಾರ ಇಲ್ವಾ? ಆಮೇನ್. ಇನ್ನ ಒಂದು ಪ್ರೇಯರ್ ಯಾಕೆ ಮಾಡ್ಬೇಕಂತ 2ನೇ ಕಾರಣ ಹೇಳ್ತಾರೆ. ಈ ಕಾರಣ ಅರ್ಥ ಆಯ್ತಾನೆ? ಸೈತಾನ ಬಂದಿರ್ತಾನೆ. ಬೇಡೋದು ದೇವ್ರು ಬೇಕು. ನಿಮ್ಮ ಮಕ್ಳಿದಾರಲ್ಲ, ಕೆಲವ್ರಿಗೆ ನಾನು ನೋಡಿದ್ದೀನಿ, ನನ್ನ ಅಂಗಡಿ ಇರೋರು ಮಕ್ಳು ಬೇಡ ಬೇಡ ಅಂದ್ರೆ ಡೈರಿ ಮಿಲ್ಕ್ ಇಸ್ಕೋ, ಮಂಚ್ ಇಸ್ಕೋ, ಜ್ಯೂಸ್ ಇಸ್ಕೋ, ಆ ಕೇಕ್ ಇಸ್ಕೋ, ಆಮೇಲೆ ಈ ಆಟ ಆಡೋದು ಇಸ್ಕೋ, ಬಾಲ್ ಇಸ್ಕೋ. ಅವ್ರು ಬೇಡ ಮಮ್ಮಿ ಬೇಡ ಅಂತ ಹೇಳ್ತಿದ್ರು. ಈಸ್ಕೋ ಈಸ್ಕೋ ಅಂತಾನೆ ಹೇಳ್ತಾರೆ. ಅವ್ರು ಕಷ್ಟವಾಗಿ ಎತ್ಕೊಂಡು ಹೋಗ್ತಾರೆ. ಆದ್ರೆ ಕೇಳಿ ಕೇಳಿ ಈಸ್ಕೊಟ್ರೆ ಚೆನ್ನಾಗಿರ್ತದೆ, ನಾವೇ ತೆಗೆದು ತೆಗೆದು ಕುದಿದ್ರೆ ಚೆನ್ನಾಗಿರ್ತದೆ. ಕೇಳಿ ಕೇಳಿ ಈಸ್ಕೊಂಡ್ರೆ ಅದ್ರ ವ್ಯಾಲ್ಯೂ ಒಂದು ಲಾಭ ಇರ್ತದೆ. ಕೇಳಿ ಪಡ್ಕೊಳ್ಳಿ. ದೇವ್ರ ಹತ್ರ ಕೇಳಿ ಪಡಿಬೇಕು. ದೇವ್ರಿಗೂ ಖುಷಿ ಆಗುತ್ತೆ, ನಿನಗೂ ಸಂತೋಷ ಆಗುತ್ತೆ, ವ್ಯಾಲ್ಯೂ ಗೊತ್ತಾಗುತ್ತೆ.
ಒಂದು ಮಗುನ ನಾವು ಈಸ್ಕೊಂಬರಕ್ಕೂ, ಕಷ್ಟಪಟ್ಟು ನೋವು ತಿಂದು ಎರೋದಕ್ಕೂ, ರಕ್ತ ಹಂಚ್ಕೊಂಡು ಹುಟ್ಟೋದಕ್ಕೂ, ಹಂಗೆ ಈಸ್ಕೊಂಬರಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇರ್ತದೆ. ಆ ನೋವು, ಆ ಎತ್ತಿರೋ ಹೊಟ್ಟೆ, ಅದ್ರಿಗೆ ನೋವು ಗೊತ್ತಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬೇಡಿ ಪಡ್ಕೊಳ್ಳೋದು, ಕಷ್ಟಪಟ್ಟು ಸಂಪಾದನೆ ಮಾಡಿ ಊಟ ಮಾಡೋದು ವ್ಯಾಲ್ಯೂ ಇರ್ತದೆ. ಅದರಲ್ಲಿ ಕಣ್ಣೀರು ಇರ್ತದೆ, ಅದರಲ್ಲಿ ರಕ್ತ ಕರಗ್ತೈತೆ, ಅದರಲ್ಲಿ ಶ್ರಮ ಇದೆ. ಆಮೇನ್, ಆಮೇನ್. ಹಂಗೆ ಕೊಟ್ರೆ ಮಗು ಏನ್ ಮಾಡ್ತೈತೆ? ಪೀಸ್ ಪೀಸ್ ಮಾಡ್ತೈತೆ, ಚಿಂದಿ ಚಿಂದಿ ಮಾಡ್ತೈತೆ. ಅದನ್ನ ಕಾಪಾಡ್ಕೊಳ್ಳಲ್ಲ, ಅದನ್ನ ಭದ್ರಪಡಿಸ್ಕೊಳ್ಳಲ್ಲ, ಅದನ್ನ ಜೋಪಾನ ಮಾಡಲ್ಲ, ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಹಂಗೆ ದೇವ್ರ ಹತ್ರ ನೀನು ಬೇಡಿ ಅವಮಾನ ಪಟ್ಟು ಎಲ್ಲಾರ ಹತ್ರ ಬಯಸ್ಕೊಂಡು ಈಸ್ಕೊಂತೀಯಲ್ಲ, ಅದ್ರ ವ್ಯಾಲ್ಯೂ ಗೊತ್ತಿರ್ತದೆ. ಜೋಪಾನವಾಗಿ ಎತ್ತಿಡ್ತೀಯ, ವರ್ಷಿ ಎತ್ತಿಟ್ಕೊಂತೀಯ, ಯೂಸ್ ಮಾಡ್ಕೊಂಡು ಕರೆಕ್ಟ್ ಟೈಮ್ ಎತ್ತಿಕ್ ಬಿಡ್ತೀಯ. ಇಲ್ಲಂದ್ರೆ ಕೊಡ್ತಾರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ನಾವು? ಯಾರನ್ನ ಕೊಡೋರಿದ್ರೆ, ಕೊಡೋರು ಯಾರನ್ನ ನಾವಾಗ್ಲಿ ಯಾರನ್ನಾಗ್ಲಿ ಕೊಡೋರಿದ್ರೆ ಏನ್ ಮಾಡ್ತೀವಿ ಹೇಳಿ? ವೇಸ್ಟ್ ಜಾಸ್ತಿ ಮಾಡ್ತೀವಿ. ಎತ್ಕೊಂಡೋಗಿ ಊಟನ, ಆಮೇಲೆ ಮೊದ್ಲೆಲ್ಲ ಹಸುಗಳಿಗಾಗ್ತದ್ರಿ ಎಲ್ಲಾ ಮನೆಗಳಲ್ಲಿ ಊಟ ಒಂದು ಇದಿಕ್ತಾ ಇದ್ರು ಎಲ್ಲಾ ಮನೆಗಳಲ್ಲಿ. ಅದು ಹಸು ಇರೋ ಮನೆಯವರು, ಪ್ರತಿ ಮನೇಲಿ ಹಸು ಇತ್ತು. ಇಲ್ದಿರೋರು ಆ ಒಂದು ಹಾಕಿತ್ತಂದ್ರೆ ಎತ್ಕೊಂಡೋಗಿ ಹಸುಗಳಿಗೆ ಹಾಕ್ತಾ ಇದ್ರು ಆ ಊಟನ, ಮುದ್ದೆನ, ಸಾರು, ಹುಟ್ಟಿದ್ದು ಮಿಕ್ಕಿದ್ದು, ಚಪಾತಿ ಎಲ್ಲಾನು. ಈಗೆಲ್ಲೂ ಇದ್ದೀರಿ ಹೇಳಿ? ಕಾಲುವೆಗೆ. ಎಲ್ಲಿ? ನಾಯಿ ಕೂಡ ಜ್ಞಾಪಕ ಬರಲ್ಲ ಅಷ್ಟೊಂದು. ಆಮೇಲೆ ಹಲ್ಲೆಲೂಯಾ, ಕಾಲುವೆಗೆ ಹಾಕ್ತೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ವೇಸ್ಟ್ ಬಿಸಾಕೋದು ಬೇರೆ, ಚೆನ್ನಾಗಿರೋ ಊಟ ಬಿಸಾಕೋದು ಬೇರೆ. ಪೇನ್ಷನ್ ಇದೆಲ್ಲ ಅಮ್ಮದು, ಅಪ್ಪದು, ತಾತದು, ಅದು ಕರಗ್ತಾ ಇರ್ತದೆ. ಆದ್ರೆ ಕಷ್ಟ ಪಡೋರು ಯಾವತ್ತು ವೇಸ್ಟ್ ಮಾಡಲ್ಲ ಊಟ, ಯಾವತ್ತು ವೇಸ್ಟ್ ಮಾಡಲ್ಲ, ನೆವರ್. ಅದು ವ್ಯಾಲ್ಯೂ ಗೊತ್ತು, ಅದಕ್ಕೋಸ್ಕರ ಬಹಳ ಅವಮಾನ ಪಟ್ಟಿರ್ತಾರೆ. ಆ ಸ್ಥಾನಕ್ಕೆ ಬರೋದಕ್ಕೆ ಬಹಳ ಶ್ರಮ, ಪ್ರೇಯರ್ ಇರ್ತೈತೆ, ಅವಮಾನ ನಿಂದನೆಗಳನ್ನ ಪಟ್ಟಿರ್ತಾರೆ. ಮೇನ್ ಪ್ರೇಯರು ದೇವರಿಗೆ ನಮಗೆ ಸಂಪರ್ಕವನ್ನು ಏರ್ಪಡಿಸ್ತಾರೆ, ನಿನಗೂ ಪರಲೋಕಕ್ಕೂ ಕನೆಕ್ಟ್ ಅನ್ನ ಏರ್ಪಡಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಸರಿ, ಈ ಪ್ರೇಯರ್ ವಿಷಯದಲ್ಲಿ ಸೈತಾನ ಕೆಲಸ ಏನ್ ಗೊತ್ತಾ? ಪ್ರೇಯರ್ ಅನ್ನ ತಡೀತಾನೆ. ಒಂದು ವೇಳೆ ನೀ ಪ್ರಯತ್ನ ಪಟ್ಟು ಕುತ್ಕೊಂಡ್ರೆ ಹಲ್ಲೆಲೂಯಾ ಸಕ್ಸಸ್ಫುಲ್ ಆಗಿ ಮಾಡಲ್ಲ. ಕೇಳ್ಬೇಕು ಚೆನ್ನಾಗಿ. ಫೇಲ್ಯೂರ್ ಮಾಡ್ಬಿಡ್ತಾನೆ. ಏನ್ ಯಾವ ರೀತಿ ಅಂದ್ರೆ, ಏನನ್ನ ಜ್ಞಾಪಕ ಬರ್ತಾರೆ, ಪ್ರಾಬ್ಲಮ್ಸ್ ಜ್ಞಾಪಕ ಬರೋದು, ಅವ್ರು ಇವ್ರು ಜ್ಞಾಪಕ ಬರೋದು, ಏನನ್ನ ವಿಷಯಗಳು, ಸಂಗತಿಗಳು, ಸ್ಥಳಗಳು, ಒಂದು ಜಾಗ, ಏನೋ ಒಂದು ಪ್ರೋಗ್ರಾಮ್, ಸಂಭ್ರಮ, ಇಲ್ಲ ಫೀಲಿಂಗ್ಸು, ಇಲ್ಲ ಕೊರತೆಗಳು, ಇಲ್ಲ ಪ್ರಾಬ್ಲಮ್ಸು, ಇದನ್ನೇ ಚಿಂತೆ ಮಾಡ್ಕೊಂಡು ಎಲ್ಲೋ ರೆಕಾರ್ಡ್ ತರ ಓಡ್ತಾ ಇರ್ತದೆ ನಮ್ಮ ಬಾಯಿ. ಅದನ್ನ ಪ್ರಾಕ್ಟೀಸ್ ಪ್ರೇಯರ್ ಅಂತ. ಆಮೇಲೆ ಬಿಟ್ಬಿಟ್ರೆ ಏನಾಗ್ತದೆ? ಟೇಪ್ ರೆಕಾರ್ಡ್ ಅಲ್ಲಿ ಈಗಿಲ್ಲ, ಟೇಪ್ ರೆಕಾರ್ಡ್ CD ಇರೋದು. ಆಮೇಲೆ ಓಡ್ತಾ ಇರ್ತದೆ. ಅಂತ ಪ್ರೇಯರ್ ಎಲ್ಲ ದೇವ್ರು ಕೇಳಲ್ಲ. ಈ ಪ್ರೇಯರ್ ಮಾಡಿಸೋ ಸೈತಾನ ಒಂದು ಪ್ರೇಯರ್ ಅನ್ನ ತಡೀತಾನೆ. ಒಂದು ವೇಳೆ ಪ್ರೇಯರು ಈ ಕಷ್ಟಪಟ್ಟು ಕುತ್ಕೊಂಡ್ರೆ ಅದನ್ನ ಅನ್ಸಕ್ಸಸ್ ಮಾಡ್ಬಿಡ್ತಾನೆ, ಇಲ್ಲ ತಮಾಷೆ ಮಾಡ್ಬಿಡ್ತಾನೆ, ಇಲ್ಲ ಮಕ್ಕಳ ಮೂಲಕ ಡಿಸ್ಟರ್ಬೆನ್ಸ್ ಮಾಡ್ಬಿಡ್ತಾನೆ, ಕಳವಳ ಮಾಡ್ಬಿಡ್ತಾನೆ, ತೊಂದರೆ ಪಡಿಸ್ಬಿಡ್ತಾನೆ. ಪ್ರಾರ್ಥನೆಯನ್ನ ತಡೀತಾನೆ. ನಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಗಿಸಲ್ಲ. ಮೇಲೆ ಮೇಲೆ ನಮ್ಗೆ ಆಮೇಲೆ ಮಾಡು, ಮಧ್ಯಾಹ್ನ ಮಾಡೋಣ, ಸಾಯಂಕಾಲ ಮಾಡೋಣ, ಬೆಳಗ್ಗೆ ಎದ್ದು ಮಾಡೋಣ, ಮಲ್ಕೊಂಡ್ ಮೇಲೆ ಮಾಡೋಣ ಅಂತ ಹೇಳ್ತಾನೆ. ಇದೆಲ್ಲ ಸೈತಾನ ತಂತ್ರ. ಕೇಳ್ಬೇಡ, ಆ ಟೈಮ್ ಮಾಡಿ ಮುಗಿಸು. ಆಮೇನ್, ಆಮೇನ್. ಹಾಸ್ಪಿಟ್ಲ್ ಅವ್ರು ಆಕ್ಸಿಜನ್ ಕೇಳಿದ ತಕ್ಷಣ ಏನ್ ಮಾಡ್ಬೇಕು? ನಾವು ಕೊಟ್ಬಿಡ್ಬೇಕು. ಆಕ್ಸಿಜನ್ ಅಪ್ಲೈ ಮಾಡ್ಬಿಟ್ರೇನೆ ಬೇಗ ಪೇಷಂಟ್ ನಿಲ್ಲೋದು ವೆಂಟಿಲೇಷನ್ ಅಲ್ಲಿ. ಆಮೇನ್, ಕರೆಕ್ಟ್ ಅಲ್ವಾ? ನಾವು ಕರೆಕ್ಟ್ ಟೈಮ್ ಪ್ರೇ ಮಾಡ್ಬಿಡ್ಬೇಕಲ್ವಾ? ಕರೆಕ್ಟ್ ಟೈಮ್ ಬಿತ್ಬಿಡ್ಬೇಕಲ್ವಾ? ಮಳೆ ಬಂದಿದ ತಕ್ಷಣ ಉತ್ಬಿಟ್ಟು ಕರೆಕ್ಟ್ ಟೈಮ್ ಬಿತ್ಬಿಡ್ಬೇಕು. ಬಿತ್ಬಿಡು ನೀನು. ಪ್ರತಿದಿನ ಬೆಳಗ್ಗೆ ಆ ದಿನಕ್ಕೆ ಬೇಕಾದಷ್ಟು ಬಿತ್ಬಿಡು. ದೇವ್ರ ಹತ್ರ ಶಕ್ತಿ ಬೇಕು, ಸಾಮರ್ಥ್ಯ ಬೇಕು, ಸಮಾಧಾನ ಬೇಕು, ಆರೋಗ್ಯ ಬೇಕು. ಹೊರಗಡೆ ಕೊರೋನಾ ಇದೆ, ಮಾಟ ಮಂತ್ರ ಇದೆ, ರೋಗ ಇದೆ, ಕಳ್ಳರು ಇರ್ತಾರೆ, ಆಕ್ಸಿಡೆಂಟ್ ಇದೆ. ಯಾರು ನಿನ್ನ ಪ್ರೊಟೆಕ್ಷನ್ ಮಾಡೋದು? ಎದ್ದು ಡೈರೆಕ್ಟ್ ಆಗಿ ಓಡ್ತಾ ಇರ್ತೀಯ. ಬಿತ್ತು ಬಿಡ್ಬೇಕಲ್ಲ ಅವತ್ತೊಂದು ದಿನ. ದೇವರೇ ನನ್ನ ಕುಟುಂಬನ ನೋಡು, ನಮ್ಮ ಸಭೆಯನ್ನ ನೋಡು, ನನ್ನ ಬಂಧು ಬಳಗ, ನನ್ನ ಗಂಡ, ನನ್ನ ಹೆಂಡತಿನ, ನನ್ನ ಮಕ್ಕಳನ್ನ ನಿಮ್ಮ ಕೈಯಲ್ಲಿ, ನಿಮ್ಮ ಪಾದದಲ್ಲಿ ನೀನ್ ನಡ್ಸಪ್ಪ. ಈ ಪ್ರೇಯರ್ ನೀನ್ ಮಾಡಿದ್ರೆ ನಿನ್ ಕೆಲಸಗಳನ್ನ ಈಸಿ ಮಾಡ್ಕೊಡ್ತದೆ. ನೀನ್ ಪ್ರೇಯರ್ ಇಲ್ದಿರ ಹೋಗ್ತೀಯ, ನೀನೇ ಕಷ್ಟ ಪಡ್ತೀಯ, ನೀನೇ ಓಡ್ತೀಯ, ನೀನೇ ಪ್ರಯಾಸ ಪಡ್ತೀಯ. ದೇವ್ರು ನಿನ್ ಜೊತೆಲಿ ಇರಲ್ಲ. ಪ್ರೇಯರ್ ಮಾಡಿಲ್ಲ, ಅದೇನ್ ದೇವ್ರು ಬರ್ತಾನೆ?
ಪ್ರೇಯರ್ ಇಲ್ದಿರೋ ಮನೆಯಲ್ಲಿ ದೇವ್ರು ಇರ್ತಾನೆ. ಪ್ರೇಯರ್ ಇಲ್ದಿರೋ ಚರ್ಚಲ್ಲಿ ಸೈತಾನ ಇರ್ತಾನೆ. ಸಾರಿ, ಪ್ರೇಯರ್ ಇಲ್ದಿರೋ ಮನೆಯಲ್ಲಿ ಸೈತಾನ ಇರ್ತಾನೆ. ಪ್ರೇಯರ್ ಇಲ್ದಿರೋ ಬೋಧಕರಲ್ಲಿ ಸೈತಾನ ಇರ್ತಾನೆ. ಪ್ರೇಯರ್ ಇಲ್ದಿರೋ ಪಾಸ್ಟ್ರಲ್ಲಿ, ಪ್ರೇಯರ್ ಇಲ್ದಿರೋ ಚರ್ಚಲ್ಲಿ ಸೈತಾನ ಇರ್ತಾನೆ. ಪ್ರೇ ಮಾಡಿದ್ರೆ ದೇವ್ರು ಇರ್ತಾನೆ. ಹಲ್ಲೆಲೂಯಾ. ಆಮೇನ್. ನಾವು ದೇವ್ರ ಹತ್ರ ಹೆಂಗಿರೋದು ಗೊತ್ತಾ? ನಿಮ್ಗೆಲ್ಲಾರ್ಗು ಈ ಅನುಭವ ಇದೆ. ನಿಮ್ಮಲ್ಲಿ ಅಂತಂತ ಯಾರನ್ನ ನೀವು ಇದ್ದೀರಿ ನನಗೆ ಗೊತ್ತಿಲ್ಲ, ನೋಡ್ಕೊಳ್ಳಿ. ನಮ್ಗೆಲ್ಲಾ ತರ ಫ್ರೆಂಡ್ಸ್ ಇದ್ದಾರೆ ತಾನೆ. ದೂರ ಇರೋರು, ಹತ್ರ ಇರೋರು, ಡೈಲಿ ಮಾತಾಡೋರು, ವಾರಕ್ಕೊಂದ್ಸಾರಿ ಮಾತಾಡೋರು, ಡೈಲಿ ಮಾತಾಡೋರು, ದಿನಕ್ಕೆ 3 ಸಾರಿ ಕೂಡ ಮಾತಾಡೋರು ಇದ್ರಲ್ಲ. 3 ಸಾರಿ ಆದ್ರೂ ಮಾತಾಡ್ಬೇಕು. ಅಮ್ಮ ಹತ್ರ, ಅಕ್ಕ ಹತ್ರ, ತಂಗಿ ಹತ್ರ, ಫ್ರೆಂಡ್ ಹತ್ರ. ಕೆಲವರು ಮನೆಯವ್ರ ಹತ್ರ ಮಾತಾಡಲ್ಲ, ಹೊರಗಡೆಯವ್ರ ಹತ್ರ ಮಾತಾಡ್ತಾರೆ. ಮಾತಾಡಿದ್ರೇನೆ ಮನ್ಸ್ಗೊಂಥರ ಸಂತೋಷ, ನಿದ್ರೆಗೆ ತೃಪ್ತಿ. ಹಂಗೆ ದೇವ್ರ ಹತ್ರ ಕೂಡ ಹಂಗೆ ಇರ್ತಾರೆ. ಹೆಂಗಂದ್ರೆ ಕೆಲವ್ರನ್ನ ನಾವು ಹೆಂಗ್ ಇಟ್ಕೊಂಡಿರ್ತೀವಿ ಅಂದ್ರೆ 3 ವಿಧಾನದಲ್ಲಿ ಇಟ್ಕೊಂಡಿರ್ತೀವಿ. ಹೆಂಗಂದ್ರೆ ಕೆಲವ್ರ ಹತ್ರ ಎಲ್ಲ ಹೇಳ್ಬಿಡ್ತೀವಿ, ಇನ್ ಕೆಲವ್ರ ಹತ್ರ ಸೀಕ್ರೆಟ್ ಇರ್ತೀವಿ, ಇನ್ ಕೆಲವ್ರ ಹತ್ರ ಏನು ಹೇಳಲ್ಲ. ಈ 3 ವಿಧಾನದಲ್ಲಿ ನಾವಿರ್ತೀವಿ. ಇದು ಬೇಡ, ಇದಕ್ಕಿಂತ ಈಸಿ ಆಗಿರೋದು ನಿಮ್ಗೊಂದು ಹೇಳ್ತೀನಿ. ನಾವು ನಮ್ಮ ಮನೇಲಿ ಏನೇನೋ ಪ್ರೋಗ್ರಾಮ್ ಇದ್ರೆ ಅವ್ರನ್ನ ಕರೀತೀರಿ, ಫೋನ್ ಮಾಡ್ತೀರಿ, ಅವ್ರ ಮನೆಗೆ ಹೋಗ್ತೀರಿ, ಕಾಂಟ್ಯಾಕ್ಟ್ ಮಾಡ್ತೀರಿ. ನಾವು ಯಾರೋ ಪ್ರೋಗ್ರಾಮ್ ಹೋಗಿರ್ತೀರಿ, ಅವ್ರನ್ನೂ ಕರೆದಿರ್ತಾರೆ, ನಮ್ಮನ್ನು ಕರ್ತೀರಿ. ಆಯ್ ಬಾಯ್ ಚೆನ್ನಾಗಿದೆಯಾ, ನಮ್ಮ ಮನೆಗೆ ಬರೋದಿಲ್ಲ ಅಂತೀರಿ, ತಿರ್ಗಾ ಬಂದ್ಬಿಡ್ತೀರಿ. ಅವ್ರನ್ನ ಮಾತಾಡ್ಸೋದೇ ಇಲ್ಲ. ನಮ್ಮ ಪ್ರೋಗ್ರಾಮ್ ಕರೀತೀರಿ, ತಿರ್ಗಾ ಇನ್ನೊಂದು ಪ್ರೋಗ್ರಾಮ್ವರೆಗೂ ಅವ್ರನ್ನ ಮಾತಾಡ್ಸಲ್ಲ. ಆಮೇಲೆ ಅವ್ರ ಪ್ರೋಗ್ರಾಮ್ ಕರೆದಾಗ ಹೋಗ್ತೀರಿ, ತಿರ್ಗಾ ಬಂದ್ಮೇಲೆ ನಾವು ಮಾತಾಡ್ಸಲ್ಲ. ಇದೇನೆಂದ್ರೆ ಪರಿಚಯ ಇದ್ದೀರಿ, ಅವ್ರಿಗೆ ನಮ್ಗೆ ಸಂಬಂಧ ಇದೆ, ಅಷ್ಟಕ್ಕಷ್ಟೇ ಇದೆ. ಚರ್ಚಿಗೆ ಬಂದಾಗ ಮಾತ್ರ ಪ್ರೇಯರ್ ಮಾಡ್ತೀವಿ, ಯಾರನ್ನ ಇರೋವಾಗ ಮಾತ್ರ ಪ್ರೇಯರ್ ಮಾಡ್ತೀವಿ. ಆಮೇಲೆ ಕಷ್ಟ ಬಂದಾಗ ಮಾತ್ರ ಪ್ರೇಯರ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಬಂದಾಗ ಮಾತ್ರ ಪ್ರೇಯರ್ ಮಾಡ್ತೀವಿ. ಆ ಸಂಬಂಧಿನ ಹೆಂಗೆ ಇಟ್ಕೊಂಡಿದ್ರಿ? ಛತ್ರದಲ್ಲಿ ಮಾತಾಡಿಸಿ ಇನ್ನೊಂದು ಛತ್ರದಲ್ಲಿ ಮಾತಾಡೋದು. ಆಮೇಲೆ ಆದ್ರೆ ನಮ್ ಕ್ಲೋಸ್ ಆಗಿರೋರ ಹತ್ರ ಡೈಲಿ ಹೆಂಗಿರ್ತೀವಿ? ಡೈಲಿ ಮಾತಾಡ್ತೀವಿ. ಬಟ್ ದೇವ್ರ ಹಂಗೆ ಚೀಪಿಸ್ಟ್ ಅಲ್ವಲ್ಲ, ದೇವ್ರ ಹಂಗ ಆ ತರ ಕಡಿಮೆ ಅಲ್ವಲ್ಲ. ದೇವರು ನಿನ್ ಲೈಫ್ಗೆ, ನಿನ್ ಜೀವನಕ್ಕೆ, ನಿನ್ ಕುಟುಂಬಕ್ಕೆ, ನಿನ್ ಫ್ಯೂಚರ್ಗೆ, ನಿನ್ ಪರ್ಸನಲ್ ಲೈಫ್ಗೆ ಅತಿ ಪ್ರಾಮುಖ್ಯ. ನೀವು ನನ್ನನ್ನ ಬಿಟ್ಟು ಏನು ಮಾಡಲಾರಿರಿ, ನೀವು ನನ್ನನ್ನ ಬಿಟ್ಟು ಏನು ಮಾಡಲಾರಿ. ಎಷ್ಟು ಜನ ಕೇಳ್ತಾ ಇದ್ದೀರಿ ವಾಕ್ಯ? ಎಲ್ಲಾರು ಕನ್ನಡ ಅರ್ಥ ಆಗುತ್ತಾ? ಐಸ ಕೇಳ್ತಾ ಇಲ್ಲ, ಅಲ್ಲಿ ಕೈ ಎತ್ತಿ. ಆಮೇಲೆ ನೀನಂದ್ರೆ ಏನು ಎಕ್ಸ್ಟ್ರಾ ಸ್ಪೆಷಲ್ ಪ್ರೇಯರ್ ಹೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾರಣ ಇಲ್ಲಿ ದೇವರು ನನ್ನ ಹತ್ರ ಮಾತಾಡ್ತಾನ. ಡೈಲಿ ಎಷ್ಟು ಸಾರಿ ನೀನ್ ಪ್ರೇ ಮಾಡ್ತೀಯ ಅಷ್ಟು ಸಾರಿ ಆಸೆ ಕೊಡ್ತಾನೆ. ಒಂದ್ ಹತ್ರ ಅಬ್ರಾಹ್ಮು 7 ಸಾರಿ 6 ಸಾರಿ ಪ್ರೇ ಮಾಡ್ದ. 6 ಸಾರಿ ಕೂಡ ದೇವರು ಬೇಜಾರಿಲ್ಲದ ಪ್ರೇಯರ್ ಕೇಳ್ದ. ಆಮೇಲೆ ಎಷ್ಟು ಸಾರಿ ಮಾತಾಡಿದ ದೇವ್ರ ಹತ್ರ ಒಂದಿನ? 7 ಸಾರಿ ಪ್ರೇ ಮಾಡ್ದ. 7ನೇ ಸಾರಿ ಕೂಡ ನೀನ್ ಬೇಜಾರು ಮಾಡ್ಕೊಂಡ್ ಬಂದು ಓಕೆ ಅಂದ ದೇವ್ರು. ದಾವಿದ 7 ಸಾರಿ ಪ್ರೇ ಮಾಡ್ದ, 7 ಸಾರಿ ಕೂಡ ಕೇಳ್ದ. ದಾನಿಯೇಲ ದಿನಕ್ಕೆ 3 ಸಾರಿ ಪ್ರೇ ಮಾಡ್ದ, 3 ಸಾರಿ ಕೂಡ ಕೇಳ್ದ. ನೀನ್ ದಿನದಲ್ಲಿ 24 ಗಂಟೆ ಮಾತಾಡಿದ್ರು ಕೂಡ ದೇವ್ರಿಗೆ ಬೇಜಾರಾಗಲ್ಲ. ಆ ತರ ಮಾತಾಡೋರು ದೇವ್ರಿಗೆ ಬೇಕು. ಆ ತರನೇ ನೀನ್ ಇರ್ಬೇಕಂತ ದೇವ್ರು ನಿನ್ನ ಸೃಷ್ಟಿಸಿರೋದು. ನೀನ್ ಬ್ಯುಸಿಯಾಗಿರು, ಕೆಲಸದಲ್ಲಿರು, ಕುಟುಂಬ ಸಮಸ್ಯೆಗಳು ನಲುಗು, ಅದು ಇದು ತಲೆಗೆ ಹಚ್ಕೊಂಡು ಆ ಸಾಲ ಮಾಡ್ಕೊಂಡು ಈ ಸಾಲ ಮಾಡ್ಕೊಂಡು ಅಲ್ಲಿ ಕಮಿಟ್ ಮಾಡ್ಕೊಂಡು ಇಲ್ಲಿ ಕಮಿಟ್ ಮಾಡ್ಕೊಂಡು ಅವ್ರಿಗೆ ಮಾತು ಕೊಟ್ಟು ಇವ್ರಿಗೆ ಮಾತು ಕೊಟ್ಟು ಬಂದಿದ್ದೀನೆಲ್ಲ ದೇವ್ರು ಕೊಟ್ಟಿದ್ದನ್ನ ಬೇರೆ ಯಾರಿಗೋ ಕೊಟ್ಟು, ಕಾಸಿದೆ ಅಂದ್ರೆ ಸುಮ್ನೆ ಕೇಳ್ತಾರೆ ನಿನ್ನ ಹತ್ರ. ಮರಿಬೇಡ, ನೀನ್ ಕೊಡ್ತಿ ಅಂದ್ರೆ ನಿನ್ನ ಹತ್ರ ಕೇಳ್ತಾನೆ ಇರ್ತಾರೆ. ಒಬ್ರಿಬ್ರಲ್ಲ, 3-4 ಜನ 5-6 ಜನ ಕೇಳ್ತಾರೆ. ಆಮೇನ್, ಹಲ್ಲೆಲೂಯಾ. ಆಮೇಲೆ ನಿನಗಿರಲ್ಲ, ಕೇಳೋರಿಗೆ ಕೊಡು. ಒಂದ್ಸರಿ ದೇವರಿಗೆ ಪ್ರೇಯರ್ ಮಾಡು, ದೇವರಿಗೆ ಪ್ರೇಯರ್ ಮಾಡು. ದೇವ್ರೆ ಪಾಪ ಕಷ್ಟ ಹೇಳ್ತಾ ಇದ್ರೆ ಏನ್ ನಿನ್ ಚಿತ್ತ ದೇವ್ರೆ? ಸುಮ್ನೆ ಕೇಳ್ತಾ ಇದಾರೋ? ನಿಜವಾಗ್ಲೂ ಅವ್ರ ಕಷ್ಟ ಇದೆಯೋ? ದೇವ್ರೆ ಇಷ್ಟು ಕೇಳ್ತಾ ಇದಾರೆ, ನನ್ನ ಹತ್ರ ಇದೆ, ಕೊಡ್ಲಾ ಕೊಡ್ಬಾರ್ದಾ? ಅದು ಕೂಡ ಇಂಪಾರ್ಟೆಂಟ್ ಇದೆ ಇಲ್ಲಿ. ಹಲ್ಲೆಲೂಯಾ. ಅದು ಬೇಡ, ಇಲ್ಲಿಗೆ ಬನ್ನಿ. ಪ್ರೇಯರ್ ವಿಷಯದಲ್ಲಿ ನಾವು ಒಂದು ಸಿಸ್ಟರ್ ಒಂದು ಬ್ರದರ್ ಸಿಗ್ತಾರೆ, ಆಯ್ ಬಾಯ್ ಅಂತ ಇಟ್ಕೊಂತೀರಿ. ಇನ್ನೊಂದು ಪ್ರೋಗ್ರಾಮ್ ಅಲ್ಲೇ ಮಾತಾಡೋದು, ಇನ್ನೊಂದು ನಮ್ಮ ಮನೆ ಪ್ರೋಗ್ರಾಮ್ ಕರಿತೀರಿ, ಅವ್ರ ಪ್ರೋಗ್ರಾಮ್ ತಿರ್ಗಾ ಅವ್ರ ಹತ್ರ ಯಾವತ್ತೂ ಮಾತಾಡಲ್ಲ. ಈ ರೀತಿ ನಿನ್ ಲೈಫ್ ಅಲ್ಲಿ ಪ್ರೇಯರ್ ಜೀವಿತ, ನಿನ್ ಪ್ರಾರ್ಥನಾ ಜೀವಿತ ಯಾವತ್ತೂ ಇರಬಾರ್ದು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಮೇಲೆ ಪ್ರೇಯರ್ ಲೈಫ್ ಚೆನ್ನಾಗಿರ್ಲಿ.
ನಿನ್ನ ದೇವ್ರ ಸಂಬಂಧ ಚೆನ್ನಾಗಿರ್ಲಿ. ಯಾವತ್ತೂ ಅಷ್ಟೇ ದೇವರು ನೀನು ಹಿಂಗ ಹತ್ರ ಬರ್ತಾ ಇರ್ಬೇಕು. ಡೇ ಬೈ ಡೇ ವಾಕ್ಯ ಕೇಳ್ತಾ ಕೇಳ್ತಾ ಪ್ರೇ ಮಾಡ್ತಾ ಮಾಡ್ತಾ ಹತ್ರ ಕ್ಲೋಸ್ ಆಗ್ಬಿಡ್ಬೇಕು. ಹೆಂಗೆ ಕ್ಲೋಸ್ ಅಂದ್ರೆ ಕ್ಲೋಸ್. ನೀನು ಜೀಸಸ್ ಒಂದು ನೆಟ್ವರ್ಕ್ ಅಲ್ಲಿ ಬಂದ್ಬಿಡ್ಬೇಕು. ಈಗ ಆಂಟಿ ಕ್ರೈಸ್ಟ್ ನಮ್ಮನ್ನೆಲ್ಲ ಒಂದೇ ನೆಟ್ವರ್ಕ್ ತಗೊಂತಾ ಇದ್ದಾನೆ. 7 ವರ್ಷ ಈ ಭೂಮಿಯನ್ನ ಕಂಟ್ರೋಲ್ ಮಾಡಕ್ಕೆ ಆಂಟಿ ಕ್ರೈಸ್ಟ್ ಅಂದ್ರೆ ಕ್ರಿಸ್ತು ವಿರೋಧಿ. ಯೇಸು ಕ್ರಿಸ್ತನ್ಗೆ ಆಪೋಸಿಟ್, ನಮಗೆ ಆಪೋಸಿಟ್. ಒಂದು ನೆಟ್ವರ್ಕ್ ತಗೊಂತಾ ಇದ್ದಾನೆ. ಅದಕ್ಕೆ ನಮ್ಮ ಆಧಾರ್ ಕಾರ್ಡ್ಗೆ ನಂಬರ್ಗೆ ನಮ್ಮ ಫೋನ್ ನಂಬರ್ಗೆ ಎಲ್ಲ ಲಿಂಕ್ ಮಾಡಿಬಿಟ್ಬಿಡ್ತಾ ಇದ್ದಾನೆ. ಗ್ಯಾಸ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ನಮ್ಮ ಅಕೌಂಟ್ ನಂಬರ್ ಇರಲಿ, ನಮ್ಮ ಜಮೀನ್ ಇರಲಿ, ನಮ್ಗೆ ಎಷ್ಟು ಹೆಂಡತಿರಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಮನೆ ಇದೆ, ಎಷ್ಟು ಲ್ಯಾಂಡ್ ಇದೆ, ಒಂದು ನೆಟ್ವರ್ಕ್ಗೆ ತಗೊಂಡಿದೆ. ಅದನ್ನ ಒನ್ ವರ್ಲ್ಡ್ ಗವರ್ಮೆಂಟ್. ಅಮೇನ್ ಅಮೇನ್. ಇಲ್ಲ ನ್ಯೂ ವರ್ಲ್ಡ್ ಆರ್ಡರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ದೇವರು ಒಂದು ಸಂಪರ್ಕಕ್ಕೆ ಬಂದಿರ್ಬೇಕು. ಆ ವಾಕ್ಯ ನೋಡೋಣ. ಆ ವಾಕ್ಯ ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾರ. ನಾನು 2 ಕೊರಿಂಥ 6ನೇ ಅಧ್ಯಾಯ. ನೀವು ನಿಧಾನವಾಗಿ ಓದ್ಬೇಕು ಮನೆಗೆ ಹೋಗಿ ಈ ವಾಕ್ಯನ. ಆಗ್ಲೇನೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಅನ್ಯथा ನಿಮ್ಗೆ ಅರ್ಥ ಆಗಲ್ಲ. ಅನ್ಯथा ನಿಮ್ಗೆ ಏನಾಗಲ್ಲ, ಇದು ಅರ್ಥ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್ ಆಮೆನ್. Thank you, Jesus. Praise the Lord. We praise you, Abba. Praise you, wonderful of the Lord. Sorry. 1 ಕೊರಿಂಥ 6:17. 1 Corinthians 6:17. 6:17. 1 ಕೊರಿಂಥ 6:17. 1 ಕೊರಿಂಥలకు 6:5. 6:17. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಒಂದೇ ಆತ್ಮ. ಸಿಸ್ಟರ್. But he who joins himself to the Lord becomes spiritual one with him. One with him. Hallelujah. ಒಂದೇ ಸಂಪರ್ಕಕ್ಕೆ ಬಂದ್ಬಿಡ್ಬೇಕು. ಇದು ಸಿಸ್ಟರ್ ಪಾಸ್ಟರ್ ಅಲ್ಲ ಮಾಡೋದು. ಪಾಸ್ಟರ್ಗೆ ಹೇಳ್ಬಿಟ್ಟು ನಿಮ್ಮನ್ನು ಕಳಿಸ್ಬಿಡ್ತಾರೆ. ತಲೆ ಎತ್ತಿ ಜ್ಞಾನದ ಕಡೆಗೆ ಗಮನ ಕೊಡಿ. ನಿಮಗೆ ಜ್ಞಾನ ಬಂದ್ರೆ ದೇವರನ್ನ ಕರೆಕ್ಟ್ ಆಗಿ ಆರಾಧಿಸ್ತೀವಿ. ಜ್ಞಾನಕ್ಕೆ ಗಮನ ಕೊಡಿ. ದೇವರ ಸಂಪರ್ಕ ನಿಮಗೆ ಸಿಗಬೇಕಾದ್ರೆ ಸಿಸ್ಟರ್ ಟೆನ್ಷನ್ ತಗೊಂಡ್ಬಿಡಿ. ಆಮೇಲೆ ಕೊಡ್ತೀನಿ ನಿಮ್ಗೆ ಎಲ್ಲ ವಾಕ್ಯ. ಆರಾಮಾಗಿ ಅರ್ಥ ಕೇಳಿ. ಬಾಗ ಅರ್ಥ ನೀನು ದೇವರ ವಾಕ್ಯ ನಿಸ್ತಾನೆ ಕಾవాలి. ದೇವರ ఎవరైనా ಸಿಸ್ಟರ್ ರಾಸಿಸ್ತಾರೆ. ಬ್ರದರ್ ಸಿಸ್ಟರ್. ಆಮೇಲೆ ನೀನು ಕರ್ತನ ಅಂತಿದೆ ನೋಡಿ. ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನೀನು ಬಂದ್ಬಿಟ್ರೆ, ಈ ವಾಕ್ಯ ನೀನು ನೆರವೇರ್ಬಿಟ್ರೆ, ನಿನ್ನ ಸುಟ್ರೆ ಕೂಡ ಜೀಸಸ್ ನೀನು ಏನ್ ಮಾಡುದು ಜೀಸಸ್ ಮಾತ್ರ ಗೊತ್ತಿಲ್ಲ ಅಂತಿಲ್ಲ. ಪ್ರೇಯರ್ ಮಾತ್ರ ಬಿಡಲ್ಲ. ನೀನು ಎಷ್ಟೇ ಹೀನ ಸ್ಥಿತಿಯಲ್ಲಿ ಜೀಸಸ್ ಇದ್ದಾರೆ ಅಂತ ಹೇಳ್ತೀವಿ. ಶೋಧನೆಯಲ್ಲಿ ಸೋತೋಗೋದಿಲ್ಲ, ಇಕ್ಕಟ್ಟಲ್ಲಿ ಸೋತೋಗೋದಿಲ್ಲ, ಕಷ್ಟದಲ್ಲಿ ಸೋತೋಗೋದಿಲ್ಲ, ಅವಮಾನದಲ್ಲಿ ಬೇಸರ ಬಿಡಲ್ಲ. ದೇವರು ಒಂದು ದಿನ ಈ ಧೂಳಿನಲ್ಲಿ ಯೋಬನನ್ನು ನಿಲ್ಲಿಸಿದಾಗೆ ನನ್ನನ್ನು ನಿಲ್ಲಿಸ್ತಾನೆ. ಆಮೆನ್ ಆಮೆನ್. ನಂಬಿಕೆ ಹೆಚ್ಚಾಗ್ಲಿ ಅಂತ ನಾನು ಈ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಆತನ ಜೀವಿತ ದೃಢ ಪಡಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡ್ಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು. ಸೋಲುಗಳು ಜಯವಾಗಬೇಕಂದ್ರೆ ಪ್ರಯತ್ನ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕಣ್ಣೀರು ಒಳಿಸಲ್ಪಡಬೇಕಂದ್ರೆ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಸಮಸ್ಯೆಗೆ ನೀಡಬೇಕಾದ್ರೆ ಕರ್ತನ ಸಂಪರ್ಕ ಕಾಂಟ್ಯಾಕ್ಟ್ಗೆ ಬರಲ್ಲ. ನಾಟ್ ರೀಚಬಲ್ಗೆ ಬರ್ತೀಯ. ನಾಟ್ ರೀಚಬಲ್ ಅಲ್ಲಿ ಇರ್ತೀಯ. ರಿಮೋಟ್ ಏರಿಯಾದಲ್ಲಿ ಇರ್ತೀಯ. ನೀನು ಯಾವಾಗ್ಲೂ ನಿನ್ ನೆಟ್ವರ್ಕ್ ದೇವ್ರ ಕನೆಕ್ಟ್ ಆಗ್ತದೆ. ಆ ನೆಟ್ವರ್ಕ್ ಆ ಓನ್ ಟವರ್ ನೀನೇ ತಗೋಬೇಕು. ನೀನೇ ಈ ಸಂಸರ್ಗನ, ಈ ನೆಟ್ವರ್ಕ್ ಅನ್ನ ಏರ್ಪಡಿಸ್ಬೇಕು. ಅನ್ಯತಾ ಬೇರೆ ಯಾರು ಹಾಕೊಡಕ್ಕಾಗಲ್ಲ.
ನಿನ್ ಮನೆ ಮೇಲೆ ಟವರ್ ಇರಲಿ. ನಿನ್ ಮನೆ ಮೇಲೆ ಏನಿರಲಿ? ಅದು ಸೀಟ್ ಮನೆನೋ, ಬಾಡಿಗೆ ಮನೆನೋ, ಸ್ವಂತ ಮನೆನೋ, ಹೆಂಚು ಮನೆನೋ, ಡೂಪ್ಲೆಕ್ಸ್, ಹಲ್ಲೆಲೂಯಾ, ಗುಡಿಸಲು, ಏನೋ ಗೊತ್ತಿಲ್ಲ ನನಗ, ನಿನ್ ಮನೆ ಮೇಲೆ ಟವರ್ ಇರಲಿ. ಆ ಟವರ್ ಪರಲೋಕಕ್ಕೂ ನಿನಗೂ, ದೇವರಿಗೂ ನಿನಗೂ, ಕರ್ತನಿಗೂ ನಿನಗೂ ಸಂಪರ್ಕ ಮಾಡೋ ಪ್ರೇಯರ್ ಟವರ್. ಪ್ರೇಯರ್ ಟವರ್ ಇರಲಿ. ನಿಮ್ ಮನೆ ಒಳಗಡೆ ಪ್ರೇಯರ್ ಟವರ್ ಇರಲಿ. ಎಲ್ಲಾ ಕಂಪನಿಗಳವರು ಪ್ರೇಯರ್ ಟವರ್ ಮೇಲ್ಗಡೆ ಹಾಕ್ತಾರೆ. ನಿಮ್ ಮನೆ ಒಳಗಡೆ ಸೆಂಟ್ರಲ್ ಇರಲಿ. ನಿಮ್ ಮನೇಲಿ ಬೆಡ್ರೂಮ್ ಅಲ್ಲಿ ಮಾತಾಡೋರು ಕೂಡ ಕೇಳಿಸ್ಬೇಕು. ನಿಮ್ ಮನೇಲಿ ಕಿಚನ್ ಅಲ್ಲಿ ಮಾತಾಡೋರು ಕೂಡ ಕೇಳಿಸ್ಬೇಕು. ಬಾತ್ರೂಮ್ ಅಲ್ಲಿ ಮಾತಾಡೋರು ಕೂಡ ಕೇಳಿಸ್ಬೇಕು. ಮನೆಯಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಕೂಡ ಕೇಳಿಸ್ಬೇಕು. ಆ ಟವರ್ ನೀನೇ ಇವತ್ತಿಂದ ಹಾಕೋ. ಆವಾಗ ಕರ್ತನ ಸಂಸರ್ಗಕ್ಕೆ ಬಾಧ್ಯಲ್ಲ. ಫೋನ್ ಮಾಡ್ಕೊತಾರೆ ಕೆಲವರು, ಕೇಳಿದಿರಲ್ಲ ಫೋನ್ ರಿಲಯನ್ಸ್ ಇಂದ ಏರ್ಟೆಲ್ಗೆ, ಏರ್ಟೆಲ್ ಇಂದ ರಿಲಯನ್ಸ್ಗೆ. ನನ್ಗೆ ರಿಲಯನ್ಸ್ ಬೇಡ ಚೆನ್ನಾಗಿಲ್ಲ, ಏರ್ಟೆಲ್ ಬೇಡ ಚೆನ್ನಾಗಿಲ್ಲ, ವೋಡೋಫೋನ್ ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ತಾರೆ. ಫೋನ್ನ ರಿಲಯನ್ಸ್ ತಗೊಂತಾರೆ. ಅದೇ ನಂಬರ್ಗೆ ಕಂಪನಿಯನ್ನು ಚೇಂಜ್ ಮಾಡ್ಕೊಂತ. ಒಂದ್ ವೇಳೆ ನಿನಗೇನನ್ನ ಸೈತಾನ್ ಅಂತ ಒಂದು ಸಿಮ್ ಕಾರ್ಡ್ ಏನನ್ನ ಇಟ್ಟಿದ್ರೆ, ನಿನಗೆ ಗೊತ್ತಿದ್ರೆ ಅಂತ ಚಿಪ್ಪಲ್ಲಿ ನಿನಗೆ ಹಾಕೊಟ್ಟಿದ್ರೆ ಪ್ರೇಯರ್ ಲೈಫ್ ಅಲ್ಲಿ, ಇವತ್ತು ಆ ಕಾರ್ಡ್ ನ ಎತ್ಕೊಂಡೋಗಿ ದೇವರ ಹತ್ರ ಚೇಂಜ್ ಮಾಡ. ಆಮೆನ್, 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 ಹಲ್ಲೆಲೂಯಾ, ಆಮೆನ್, ಆಮೆನ್. ಲೀಡ್ ಮಾಡ್ತಾನೆ, ಆಲಸ್ಯ ಕೊಡ್ತಾನೆ, ಈ ಕೆಲಸ ಆದ್ಮೇಲೆ ಆ ಕೆಲಸ ತೋರಿಸ್ತಾನೆ. ಟಯರ್ಡ್, ಬಿಸಿ, ಕೆಲಸ, ದುಡ್ಡು, ವರ್ಕು, ಓನರ್, ಫ್ಯಾಕ್ಟ್ರಿ, ಬಾಸ್, ಯಾವಾಗ್ಲೂ ಕಸ್ಟಮರ್. ನೋ, ಪ್ರೇಯರ್ಗೆ ಟೈಮ್ ಕೊಡು. ಕಾಲ್ ಅವರ್ ಮಾಡಿದ್ರೆ ತೃಪ್ತಿ ಪಡಬೇಡ. ನೆಕ್ಸ್ಟ್ ಡೇ 20 ನಿಮಿಷ ಮಾಡು, ನೆಕ್ಸ್ಟ್ ಮಂತ್ 25 ನಿಮಿಷ ಮಾಡು, ಅದರ್ ನೆಕ್ಸ್ಟ್ ಮಂತ್ 30 ನಿಮಿಷ ಮಾಡು. ನೆಕ್ಸ್ಟ್ ಇಯರ್ಗೆ ನಿನ್ ಪ್ರೇಯರ್ 2 ಅವರ್ಗೆ ಬೆಳೆದಿರ್ಬೇಕು. 2 ಅವರ್ ಪ್ರೇ ಮಾಡಿದ್ರೆ ಮಾತ್ರ ನಿನಗೆ ತೃಪ್ತಿ ಆಗ್ಬೇಕು. ಇಲ್ಲಾಂದ್ರೆ ಒಂಥರ ಬೇಜಾರಾಗ್ಬೇಕು. ದುಡ್ಡಿದ್ರೆ ಕೂಡ ಪ್ರಾಬ್ಲಮ್ ಇಲ್ಲಂದ್ರೆ ಕೂಡ ಬೇಜಾರಾಗ್ಬೇಕು ನಿನಗೆ. ನಾನು ಕರ್ತನ ಹತ್ರ ಮಾತಾಡಿಲ್ಲ, ನಾನು ದೇವರ ಹತ್ರ ಮಾತಾಡಿಲ್ಲ, ನಾನು ನನ್ನ ಸ್ವಾಮಿ ಹತ್ರ ಮಾತಾಡಿಲ್ಲ, ನಾನು ನನ್ನ ಒಡೆಯನ ಹತ್ರ ಮಾತಾಡಿಲ್ಲ. ಕ್ರೈಸ್ತು ಅಂದ್ರೆ ಪ್ರೇಯರ್, ಪ್ರೇಯರ್ ಅಂದ್ರೆ ಕ್ರಿಸ್ತು, ಪ್ರೇಯರ್ ಅಂದ್ರೆ ಕ್ರೈಸ್ಟ್ ಅಂದ್ರೆ ಪ್ರೇಯರ್. ಯಾವ ಕ್ರಿಸ್ತು ಮನೆಯಲ್ಲಿ, ಯಾವ ಕ್ರಿಸ್ತು ಸಭೆಯಲ್ಲಿ, ಯಾವ ಕ್ರಿಸ್ತು ವಿಶ್ವಾಸಿಯಲ್ಲಿ, ಯಾವ ಕ್ರಿಸ್ತು ಬೋಧಕರಲ್ಲಿ ಪ್ರೇಯರ್ ಇಲ್ವೋ, ಇಸ್ ನಾಟ್ ಕ್ರೈಸ್ಟ್. ಅವ್ರು ಕ್ರೈಸ್ತರಲ್ಲ. ಪ್ರೇಯರ್ ಅಂದ್ರೆ ಕ್ರೈಸ್ತರು ಅಂದ್ರೆ ಪ್ರೇಯರ್. ನೋ ಪ್ರೇಯರ್, ನೋ ಗಾಡ್. ಪ್ರಾರ್ಥನೆ ಇಲ್ಲ ಅಂದ್ರೆ ದೇವರಿಲ್ಲ. ಪ್ರೇ ಮಾಡಿದ್ರೆ ದೇವರು. ಎಸ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೋತೋಗ್ಬೇಡ, ಪ್ರೇ ಮಾಡ್ತೀನಿ. ಪ್ರೇ ಮಾಡೋದಕ್ಕೆ ಮನಸ್ಸು ರೆಡಿ ಇರಬೇಕು. ತಡ ಬಿಡಂತ ಪ್ರೇಯರ್ಗೆ ಹೋಗ್ಬೇಡ, ಚಕ ಅಂತ ಪ್ರೇಯರ್ಗೆ ಹೋಗ್ಬೇಡ. ರೆಡಿಯಾಗಿ ಪೇಪರಲ್ಲಿ ಬರ್ಕೊಂಡು ಇಷ್ಟೊತ್ತು ಪ್ರೇ ಮಾಡೋಣ, ದೇವರ ಆತ್ಮ ನಡೆಸ್ಕೊಟ್ಟಾಗಿ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗೋಣ. ಮೇನ್ ಒಂದು ಅರ್ಧ ಗಂಟೆ ಆಗುತ್ತೆ ಅಡಿಗೆ ಆಗೋಷ್ಟೊತ್ತಿಗೆ ಪ್ರೇ ಮಾಡೋಣ. ಅಡಿಗೆ ಮಾಡಿಬಿಟ್ಟು ಪ್ರೇಯರ್ ಮಾಡೋಣ, ತಿನ್ಬಿಟ್ಟು ಪ್ರೇಯರ್ ಮಾಡೋಣ, ಎಲ್ಲಾರು ಕುತ್ಕೊಂಡು ಪ್ರೇ ಮಾಡೋಣ, ಅವ್ರಿಗೆ ಕನ್ವಿನೆನ್ಸ್ ಮಾಡೋಣ. ಬನ್ನಿ ಮಾಡೋಣ, ಒಳ್ಳೇದು. ಒಂದು ವಾಕ್ಯ ತೋರಿಸೋಣ. ಗಂಡನಿಗೆ ಪ್ರೇ ಮಾಡಿದ್ರು, ಮಗನಿಗೆ ಮಗಳಿಗೆ ವಾಕ್ಯ ತೋರಿಸ್ಬೇಕು. ಸಾಫ್ಟ್ ಆಗಿ ಮಾತಾಡ್ಬೇಕು, ಮೆಲ್ಲಿ ಕೂರಿಸ್ಕೊಬೇಕು. ಇಸ್ರಾಯೇಲ್ ಈ ಪ್ಯಾಲೆಸ್ತೈನ್ ಸಮಸ್ಯೆ ಕೂಡ ನೀಗೋಗಿದೆ. ಪಾಕಿಸ್ತಾನ್ ಇಂಡಿಯಾ ಸಮಸ್ಯೆ ಕೂಡ ನೀಗ್ತಿದೆ. ಫ್ಯಾಮಿಲಿ ಹಸ್ಬೆಂಡ್ ಅಂಡ್ ವೈಫ್ ಸಮಸ್ಯೆ ನೀಗ್ತಾ ಇಲ್ಲ. ಯಾಕಂದ್ರೆ ಕುತ್ಕೊಂಡು ಮಾತಾಡ್ತಾ ಇಲ್ಲ ಅವ್ರ ತರ. ಕುತ್ಕೊಂಡು ಮಾತಾಡ್ಬೇಕು. ಈ ಕುತ್ಕೊಂಡು ಮಾತಾಡಿದ್ರೆ ನಿಮ್ ಸಮಸ್ಯೆ ದೇವರ ಹತ್ರ ಕುತ್ಕೊಂಡು ಮಾತಾಡು, ಶತ್ರು ಓಡೋಗ್ತಾನೆ. ಗಂಡನ ಹತ್ರ ಕುತ್ಕೊಂಡು ಮಾತಾಡು, ಶತ್ರು ಓಡೋಗ್ತಾನೆ. ನಿನ್ಗೆ ನಿದ್ರೆ ಬರಲ್ಲ, ಕುತ್ಕೊಂಡು ಬೈಬಲ್ ಓದಿ ಪ್ರೇ ಮಾಡು, ಒಳ್ಳೆ ಸೊಂಪು ನಿದ್ರೆ ಬರ್ತದೆ. ದೇವ್ರ ನಿನ್ ಜೊತೆ. ಆಮೆನ್. ಒಂದ್ ಮಾತು ಗೊತ್ತಾ, ದೇವ್ ನಿನ್ಗೆ ಅನೇಕ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇಲ್ಲಿಂದ ಹೋದ್ಮೇಲೆ ಮನೇಲಿ ಪ್ರೇ ಮಾಡಿ ಮಲಗಿದ ಮೇಲೆ ಕಣ್ ತಿರ್ಕೊಂಡೇ ಇರ್ತೀಯ, ನಿದ್ರೆ ಬಂದಿಲ್ಲ, ಏನೋ ಒಂಥರ ಸಂತೋಷ, ಏನೋ ನಿನ್ ದೇವ್ರು ನಿನ್ ಪಕ್ಕದಲ್ಲಿ ನಿನ್ನ ಹತ್ರನೇ ಇದ್ದಂಗೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಪ್ರೇಯರ್ ಲೈಫ್ ಇರಲಿ ನಿನ್ ಲೈಫ್ ಅಲ್ಲಿ. ನೀರು ಇಲ್ಲಂದ್ರೆ ಗಿಡ ಏನಾಗುತ್ತೆ? ಬೆಳೆ ಏನಾಗುತ್ತೆ? ಕ್ಯೂರಿಂಗ್ ಮಾಡಲಿಲ್ಲ ಕಟ್ಟಡ ಏನಾಗುತ್ತೆ? ಬೇಗ ಜಾಸ್ತಿ ದಿನ ಬಾಳಿಕೆ ಬರಲ್ಲ.
ಪ್ರೇಯರ್ ಇದೆ. ಪ್ರೇಯರ್ ಇಲ್ಲದೆ ಬಿಲ್ಡಿಂಗು ಇರಲ್ಲ, ಸೇವೆ ಇರಲ್ಲ, ಸಭೆ ಇರಲ್ಲ. ಪ್ರೇಯರ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೋ. ನಿನ್ನ ಸ್ವಂತ ಶಕ್ತಿನಲ್ಲ, ಸ್ವಂತ ಟ್ಯಾಲೆಂಟ್ನಲ್ಲ, ಸ್ವಂತ ಬುದ್ಧಿಯನ್ನಲ್ಲ, ವಿವೇಕನಲ್ಲ, ಎಜುಕೇಶನ್ ಅಲ್ಲ, ನಿಮ್ಮ ಗ್ರೂಪ್ನಲ್ಲ. ನಿನ್ನ ಪ್ರೇಯರ್ ಅಲ್ಲಿ ನಿನ್ನ ಸಭೆಯನ್ನ, ನಿನ್ನ ಮನೆಯನ್ನ ಕಟ್ಕೋ. ಪ್ರೇಯರ್ನ ಬುನಾದಿ ಮಾಡ್ಕೋ. ಪ್ರೇಯರ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೋ. ಪ್ರೇಯರ್ನ ಅಡಿಪಾಯ ಮಾಡ್ಕೋ. ಪ್ರೇಯರ್ನ ಟವರ್ ಮಾಡ್ಕೋ. ಪ್ರೇಯರ್ನ ಫೌಂಡೇಶನ್ ಮಾಡ್ಕೋ. ಪ್ರೇಯರ್ ಇದ್ರೆ ಕಟ್ಟಡ ನಿಲ್ಲೋದು. ನೀನೇ ಆ ಕಟ್ಟಡ. ನೀನು ದೇವರ ಆಲಯ. ನೀನ್ ದೇವರ ಆಲಯ. ನೀನ್ ದೇವರ ಆಲಯ. ಆಲಯಕ್ಕೆ ಕಟ್ಟಡ ಇದೆ, ಕಟ್ಟಡಕ್ಕೆ ಫೌಂಡೇಶನ್ ಬೇಕು. ಬುದ್ಧಿವಂತನೆಲ್ಲ ನಾನು ನೋಡ್ತೀನಿ, ಫೌಂಡೇಶನ್ಗೆ ತಂದು ತಂದು ಕಂಬಿ, ಜಲ್ಲು, ಮರಳು, ಸಿಮೆಂಟ್ ಸುರಿತಾ ಇರ್ತಾರೆ. ಆ ಪುಟ್ಟಿಂಗ್ಗಳಲ್ಲಿ ದಪ್ಪ ದಪ್ಪ ಜಲ್ಲಿ ಆದ್ರೆ ಸಣ್ಣ ಜಲ್ಲಿ ಹಾಕಿ, ಪುಟ್ಟಿಂಗ್ಸ್ ಹಾಕಿ, ಕಾಲಮ್ಸ್ ಬೀಮ್ಸ್ ಹಾಕಿ ಲೋಡ್ 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 ಲಕ್ಷ ಲಕ್ಷ ತಂದು ಸುರಿತಾ ಇರ್ತಾರೆ. ಯಾಕಂದ್ರೆ ಮನೆ ಗಟ್ಟಿ ಆಗಿರ್ಲಿ. ಮನೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೀನಿ, ಆ ಚರ್ಚ್ ಪಾಸ್ಟ್ ಹೇಳ್ತಾರೆ, ಇನ್ನೊಂದು ಅನ್ಯ ಜನಗಳು ಹೇಳ್ತಾರೆ, ಭೂಕಂಪ ಆದ್ರೂ ಕೂಡ ಏನು ಆಗಲ್ಲ ಅಂತ ಹೇಳ್ತಾರೆ. ನಮ್ಗೊಂದು ಕಷ್ಟ ಬಂದ್ರೆ, ಇಲ್ಲ ಬ್ರದರ್, ನಾನು ದೇವ್ರು ಇಲ್ಲ ಬ್ರದರ್, ಇಲ್ಲ ಅಂದ್ಬಿಡ್ತಾರೆ. ನಡೆ ಆ ಮನುಷ್ಯನಿಗೆ ವಿಶ್ವಾಸ. ಭೂಕಂಪ ಆದ್ರೂ ಕೂಡ ಜಗ್ಗಲ್ಲ ಅಂತ. ಸುದೀಪ್ ಡೈಲಾಗು ಯಾರ ಡೈಲಾಗು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದೀನಿ. ಆಮೇಲೆ ನಮ್ಮ ಪ್ರೇಯರ್ ವಿಶ್ವಾಸ ಜೀವನ, ನಮ್ಮ ಪ್ರೇಯರ್ ಲೈಫ್ ಪ್ರೇಯರ್ ಅಲ್ಲಿ. ಆಮೇಲೆ ಪ್ರೇಯರ್ ಇಲ್ಲ ಅಂದ್ರೆ ಒಣಗೋಗ್ತೀಯ. ಪ್ರೇಯರ್ ಇಲ್ಲಂದ್ರೆ ಬಾಡೋಗ್ತೀಯ. ಪ್ರೇಯರ್ ಇಲ್ಲಂದ್ರೆ ಫಲ ಕೊಡಲ್ಲ. ಪ್ರೇಯರ್ ಇಲ್ಲಂದ್ರೆ ಗಿಡ ದೊಡ್ಡದಾಗಲ್ಲ. ಒಂದು ಸ್ಟೇಜ್ ಅಲ್ಲಿ ಸರಿ, ನಾನಿನ್ನು ಪ್ರೇಯರ್ ಏನು ವಾಕ್ಯ ಕೊಟ್ಟಿಲ್ಲಲ್ಲ. ಅಲ್ಲೆಲ್ಲೂಯಾ. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ಪ್ರಾರ್ಥನೆ ಏನಿರ್ಲಿಲ್ಲ, ಜಾಸ್ತಿ ಯಜ್ಞಗಳಿತ್ತು, ಪ್ರೇಯರ್ ಕಡಿಮೆ. ಹೊಸ ಒಡಂಬಡಿಕೆಗೆ ಬಂದ್ರೆ ಯೇಸು ಕ್ರಿಸ್ತನ ಮೊದಲು ಪ್ರೇಯರ್ ಮಾಡಿದ್ ನಾವು ನೋಡ್ತೀವಿ. ಮರಿಯ ಬರ್ತಾಳೆ, ಪ್ರೇಯರ್ ಮಾಡಿದ್ ನಾವು ನೋಡಿಲ್ಲ. ಯೇಸೊಬ್ಬ ಬರ್ತಾನೆ, ಪ್ರೇಯರ್ ಮಾಡಿದ್ ನಾವು ನೋಡಿಲ್ಲ. ಯೋಹಾನ ಬರ್ತಾನೆ, ಎಲ್ಲರಿಗಿನ ಮುಂಚೆ ಪ್ರೇಯರ್ ಮಾಡಿದ್ ನಾವು ನೋಡಿಲ್ಲ. ಯೇಸು ಸ್ವಾಮಿ ದೀಕ್ಷಾಸ್ಥಾನ ತಕೊಂಡು ಯೋರ್ದೋನ್ ಬಳಿಯಿಂದ ಎದ್ದು ಪ್ರಾರ್ಥನೆ ಮಾಡುತ್ತಿದ್ದನಂತ. ಏನ್ ಮಾಡ್ತಾ ಇದ್ದ? ಮ್ಯಾಥ್ಯೂ ಚಾಪ್ಟರ್ 3:16 ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಎದ್ದು ದೀಕ್ಷಾಸ್ಥಾನ ತಗೊಂಡು ಪ್ರಾರ್ಥಿಸಿದಂತೆ ಆಕಾಶವು ತೆರೀತಂತೆ. ನೀನ್ ಪ್ರೇಯರ್ ಮಾಡಿದ್ರೆ ಆಕಾಶ, ಹೆವೆನ್ ದ ಡೋರ್ ಓಪನ್ ಆಗುತ್ತೆ. ಪರಲೋಕದ ಬಾಗಿಲು ಓಪನ್ ಆಗುತ್ತೆ. ಸ್ವರಗಳು ಸುರಿಸ್ತೈತೆ. ಪರಿಶುದ್ಧಾತ್ಮನ ಸುರಿಸ್ತಾನೆ. ಪವಿತ್ರಾತ್ಮನ ಫಲಗಳು ಸುರಿಸ್ತೈತೆ. ಪವಿತ್ರಾತ್ಮನ ವರಗಳು ಸುರಿಸಲ್ಪಡ್ತದೆ. ಆಶೀರ್ವಾದ ಸುರಿಸಲ್ಪಡ್ತದೆ. ನಿಧಿ ಸುರಿಸಲ್ಪಡ್ತದೆ. ಸಂತಾನ ಸುರಿಸಲ್ಪಡ್ತದೆ. ಆದಾಯ ಸುರಿಸಲ್ಪಡ್ತದೆ. ಎಲ್ಲಾ ಡೋರ್ಗಳು ತೆಗಿತೈತೆ. ನೀನು ಎದ್ದು ನೀರಿನ ಎದ್ದು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತು ನೀರು ಒಳಗಡೆಯಿಂದ ಎದ್ದು ಏನ್ ಮಾಡ್ತಾ ಇದ್ದಾನೆ? ಪರಲೋಕದಲ್ಲಿರೋ ದೇವರು ನೋಡಿ ಪ್ರೇಯರ್ ಮಾಡ್ತಾ ಇದ್ದಾನೆ. ನೀನ್ ರಾತ್ರಿ ಎಲ್ಲ 8 ಅವರ್ ಮಲಗ್ಬಿಟ್ಟು, 5 ಅವರ್ ಮಲಗ್ಬಿಟ್ಟು, 6 ಅವರ್ ಮಲಗ್ಬಿಟ್ಟು ಏನ್ ಮಾಡ್ಬೇಕಾ? ಪ್ರೇಯರ್ ಮಾಡ್ಬೇಕು. ಹೋಟ್ಲ ಹತ್ರ ಹೋಗ್ಬಾರ್ದು, ಬೇಕರಿ ಹತ್ರ ಹೋಗ್ಬಾರ್ದು, ಆಮೇಲೆ ಟಿವಿ ಹತ್ರ ಹೋಗ್ಬಾರ್ದು, ಮೊಬೈಲ್ ಹತ್ರ ಹೋಗ್ಬಾರ್ದು. ನೀನು ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡು. ಪ್ರೇ ಮಾಡು. ಪ್ರೇ ಮಾಡಿ ಇಲ್ಲಿ ಬಂದಿರೋದು ನಾನು. ಪ್ರೇ ಮಾಡದೇ ಇರೋ ಕೂಡ ಸಭೆಗಳಿದೆ, ಗೊತ್ತು. ಅವ್ರು ಬೇಡ ಪಾಪ, ಅವ್ರ ಬಗ್ಗೆ ನಮ್ಗೆ ಪ್ರೇಯರ್ ಬೇಕು. ನಮ್ಗೆ ಒಂದು ಬ್ರದರ್ ನನಗೆ ಹೇಳಿದ್ರು, ಆ ಬ್ರದರ್ ಒಂದು ರೀತಿ ಕ್ರಿಶ್ಚಿಯನ್. ಅದು ಯಾವ ತರ ಕ್ರಿಶ್ಚಿಯನ್ ನನಗೆ ಗೊತ್ತಿಲ್ಲ. ಬ್ರದರ್ ಹೇಳ್ಬೇಕು ಸರ್, ನನ್ನ ಲೈಫಲ್ಲಿ ಕಾರಣ ತೆಲುಗಲ್ಲಿ ಹೇಳಿದ್ರು, ನನ್ನ ಲೈಫಲ್ಲಿ ನಾನು ಪ್ರೇಯರೇ ಮಾಡಲ್ಲ. ಯಾಕೆ ಬ್ರದರ್ ಅಂದ್ರೆ, ಪ್ರೇಯರ್ ಮಾಡೋರು ಚೆನ್ನಾಗಿದ್ದಾರೆ. ನೀವು ಯಾರು ನೀವು ತಪ್ಪಾಗಿ ತಿಳ್ಕೊಂಡು ಬ್ರದರ್ ಅಂತ ಹೇಳಿದ್ರಲ್ಲ ಅನ್ಬೇಡಿ. ಪ್ರೇಯರ್ ಮಾಡೋರು ಚೆನ್ನಾಗಿದ್ದಾರೆ, ಪ್ರೇಯರ್ ಮಾಡದಿರೋರು ಚೆನ್ನಾಗಿದ್ದಾರೆ. ಏನಂದ್ರು? ಅಜ್ಞಾನ ಸೈತಾನ ನನ್ನ ಹತ್ರ ಮಾತಾಡ್ದ. ಅದೇ ನನ್ನ ಬ್ರದರ್ಗೆ ಕಣ್ತರಿದೆ. ಏನಂತ ಹೇಳಿದ್ರೆ, ಊಟ ತಿನ್ನೋರು ಚೆನ್ನಾಗಿದ್ದಾರೆ, ಊಟ ತಿಂದಿರೋರು ಚೆನ್ನಾಗಿದ್ದಾರೆ. ಅದೆಟ್ಲ ಸಾರ, ಅದೆಂಗಾಗುತ್ತೆ ಸಾರ ಅಂತ. ಆಮೇಲೆ ಅಲ್ಲೆಲ್ಲೂಯಾ. ನನಗೆ ಆಕ್ಸಿಜನ್ ಬೇಡ ಅಂದ್ರೆ
ನನಗೆ ಪ್ರೇಯರ್ ಬೇಡ ಅಂದ್ರೆ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಈ ಲೈಫ್ ಪ್ರೇಯರ್ ಎಷ್ಟೇ ಆಸ್ತಿ, ಎಷ್ಟೇ ಸುಖ ಸಂತೋಷ, ಎಷ್ಟೇ ಇದಿರಲಿ, ಅವ್ರನ್ನ ಯಾವ ನೋಡಿದ್ರ ಪ್ರತಿನಿತ್ಯ ನೀನ್ ದೇವರನ್ನ ಎದ್ದು ಕೂಗ್ತೀಯ. ಕಾಗೆನ ಕಳಿಸ್ತಾನೋ, ದೇವ ದೂತನ ಕಳಿಸ್ತಾನೋ, ಬೋಧಕನನ್ನ ಕಳಿಸ್ತಾನೋ, ಓನರ್ನ ಕಳಿಸ್ತಾನ, ನನಗ್ ಗೊತ್ತಿಲ್ಲ, ನೀನು ಕಳಿಸ್ತಾನ. ಹಲ್ಲೆಲೂಯಾ. ಯಾರು ಮೂಲಕ ಬೇಕಾದ್ರೂ ಕಳಿಸ್ಬೋದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಒಂದು ಮನೆಯಲ್ಲಿ ತಂದೆ ಸತ್ತೋದ್ರು, ಅವ್ರಿಗೆ ಊಟಕ್ಕೆ ಕಷ್ಟ ಆಯ್ತು. ಇದು ಕೇರಳದಲ್ಲಿ ನಡೆದಿರೋ ಸಂಗತಿ. ಆಮೇಲೆ ಅವ್ರು ಊಟಕ್ಕೆ ಪ್ರೇ ಮಾಡ್ತಾ ಇದ್ದಾರೆ. ಪ್ರೇ ಮಾಡಿದ್ರೆ ದೇವ್ರು ಕೊಡ್ತಾರಲ್ಲ, ಅವತ್ತು ಪ್ರೇ ಮಾಡಿ ದೇವ್ರ ಆಶೀರ್ವದಿಸ್ತಾರಲ್ಲ. ನಾವು ಇವಾಗ ಪ್ರೇ ಮಾಡೋಣ ಅಂದ್ಬಿಟ್ಟು ತಾಯಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ. ಕಾಗೆ ತಂದ್ಕೊಡ್ತಲ್ಲ ಮಗನೇ, ಎಲಿಯಾಗೆ ನಮಗೂ ಕೂಡ ಕಾಗೆ ತಂದ್ಕೊಡ್ತೈತೆ ಅಂತ ಪ್ರೇ ಮಾಡ್ದು 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 ಬಂದಿಲ್ಲ. ಮಕ್ಕಳು ಕಣ್ ತೆರೆದು ನೋಡಿದ್ರು, ಅಮ್ಮ ನಿನ್ ಕಿಟಕಿ ಬಾಗ್ಲೆಲ್ಲ ಹಾಕಿದ್ಯಾ, ಕಾಗೆ ಹೆಂಗ್ ಬರ್ತೈತೆ? ಸರಿ, ಮಕ್ಕಳು ಕೇಳ್ತಾರಲ್ಲ, ಅವ್ರ ಸಂಶಯ ಬರೋದು. ಕಿಟಕಿ ತೆಗೆದ್ಬಿಟ್ಟು ಡೋರನ್ನ ತೆಗೆದ್ರು. ಪ್ರೇ ಮಾಡ್ತಾ ಇದಾರೆ. ಆಮೇಲೆ ಅವ್ರು ಪ್ರೇ ಮಾಡುವಾಗ ಹಿಂಗೆ ಹೇಳ್ತಾ ಇದಾರೆ, ಎಲ್ಲಮ್ಮ ಕೊಟ್ಟೇ ಇಲ್ಲ, ಇಷ್ಟೊತ್ತಾಯ್ತು, ಕಾಕ ಬಂದೇ ಇಲ್ಲ, ಕಾಕ ಬಂದು ಕೊಟ್ಟೇ ಇಲ್ಲ. ಆ ಊರಲ್ಲಿ ಕಾಕ ಅನ್ನೋ ಒಂದು ಮನುಷ್ಯನ ಸಾಹುಕಾರ. ಕಾಕ ಊಟ ತಂದ್ಕೊಡ್ತಾರಂತ ಮಾತಾಡೋದು, ಆ ಕಿಟಕಿ ದಾಟಿ ಅವ್ನ ಕಿವಿಗೆ ಬಿತ್ತಂತೆ. ರಾತ್ರಿ ದಡ 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 ಅಂತ ಬೇಕರಿ ಹತ್ರ ಓಡೋದಂತೆ. ಇದು ಕೊಡು, ಅದು ಕೊಡು, ಅದು ಕೊಡು, ಇದು ಕೊಡು. ಅವಾಗ ತಂದು ಮನೆ ಬಾಗ್ಲಾಗ್ತದೆ, ಆ ಕಿಟಕಿಲಿ ಹಿಂಗೆ ಆಗ್ಬಿಟ್ಟು ಹೋಗ್ಬಿಟ್ಟು ದೇವರ ಅದ್ಭುತ, ದೇವರ ಅತಿಶಯ ಕಾರ್ಯ, ದೇವರ ಮಾತ್ ಕಾರ್ಯ ನಿಲ್ತೈತೆ. ಪ್ರೇಯರ್ಗೆ ಪವರ್ ಇದೆ, ಪ್ರೇಯರ್ಗೆ ಶಕ್ತಿ ಇದೆ. ಪ್ರೇಯರ್ ಮಾಡಿ ಎರಿಕೋ ಕೋಟೆ ಪುಡಿ ಪುಡಿ ಆಯ್ತು. ಪ್ರೇಯರ್ ಮಾಡಿ ನಿನ್ ಜೀವನದಲ್ಲಿರೋ ಸೈತಾನ ಹಾಕಿರೋ ಎರಿಕೋ ಕೋಟೆ ಪುಡಿ ಪುಡಿ ಆಗಲ್ವಾ? ಸಾಲ ಕಟ್ಟುಗಳು ಹೊಡೆಯಲ್ವಾ? ಕಬ್ಬಿಣದ ಅಂಗಡಿಗಳು ಮುರಿದಾಕಲ್ವಾ? ತಾಮ್ರದ ಕದಗಳನ್ನು ಪ್ರಾರ್ಥನೆಗೆಲ್ಲ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಯಿ ಮಗಳು ಒಂದು ತಂದೆ ತಾಯಿಗಾಗಲಿ ದೂರ ಬಂದು ಊಟಕ್ಕೂ ಕಷ್ಟ ಆಯ್ತು, ಸಾಲ ಜಾಸ್ತಿ ಆಗೋದು. ಆ ತಾಯಿ ಹೇಳಿದಂತೆ, ಆ ಮಗು ಹೇಳ್ತದೆ ತಾಯಿಗೆ, ಇಬ್ರು ಮಕ್ಕಳು, ಅಮ್ಮ ಜೀಸಸ್ ಹೇಳಿದ್ರಲ್ಲ ಪೇತ್ರಗೆ, ಹೋಗಿ ಮೀನ್ ಬಾಯಲ್ಲಿ ಕೈ ಹಾಕಿದ ದುಡ್ಡು ಸಿಕ್ಕಲ್ಲ, ನಾವು ಪ್ರೇ ಮಾಡೋಣ. ಮೀನಲ್ಲಿ ದುಡ್ಡಿದೆಯಲ್ಲ, ದೇವರು ಕೊಡ್ತಾನೆ. ಪ್ರೇ ಮಾಡುದು ಕೊಟ್ಟಿಲ್ಲ. ಈ ಮಗ ತಾಯಿ ಸಂತೈಸ್ತಾನೆ ಇದ್ದಾಳೆ, ಮಕ್ಕಳ ನಂಬಿಕೆ ಕುಗ್ಬಾರ್ದಲ್ವಾ? ಪ್ರೇ ಮಾಡ್ತಾ ಇದ್ದಾರೆ. ಹಸಿವಾಯ್ತು, ನಾನು ಕಾಸು ಹುಡುಕಿದ್ದೀನಿ, ಮೀನು ಹೋಗ್ಬಿಟ್ಟು ತರೋಣ. ಮೀನ್ ಹೋದ್ರಂತೆ, ಅಲ್ಲಿ 1 kg ಮೀನು, ದೊಡ್ಡ ಮೀನು ತಗೊಳಕ್ಕಾಗಿಲ್ಲ, ಅರ್ಧ ಆದ್ರೂ ಕಟ್ ಮಾಡಿಕೊಡಿ ಅಂದ್ರಂತೆ. ಆಮೇಲೆ ಆ ಹೊಟ್ಟೆ ಭಾಗ ಇಲ್ಲಿಂದ ಇಲ್ಲಿ ಕಟ್ ಮಾಡಿ ಮೀನನ್ನ ಕೊಟ್ರಂತೆ. ತಗೊಂಬಂದ ಮನೆಗೆ, ಏನಮ್ಮ ಎಲ್ಲಿ ಮೀನಲ್ಲಿ ಕಾಸು ಸಿಗ್ತದೆ, ನಾವು ಹುಡುಕ್ಲಾಡ್ತಾ ಇದ್ರಿ, ಇಲ್ಲ ಮೀನಲ್ಲಿ ಇಲ್ಲ. ಅಯ್ಯೋ, ಆ ಕಡೆ ಹೋಗ್ಬಿಡ್ತೇನೆ. ಕ್ಲೀನ್ ಆಗಿ ಕುಯ್ದು ಅದ್ರೊಳಗಡೆ ನೋಡಿದ್ರೆ ಒಂದು ಪೇಪರ್ ಲೆಟರ್ ಇರ್ತದೆ. ನಿರಾಸೆ ಆಗ್ಬಿಟ್ರು ತಾಯಿ ಮಕ್ಕಳು. ಆಮೇಲೆ ಮಗಳೇ, ನೀನ್ ಎಲ್ಲಿದೀಯ ಬಾ, ನಮ್ಮ ಆಸ್ತಿ ಎಲ್ಲ ನಿನಗೆ, ದಯವಿಟ್ಟು ನಿನ್ ಕೋಪನ ಬಿಟ್ಬಿಟ್ಟು ನಮ್ಮ ಮನೆಗೆ ಬಾ ಅಂತಿತ್ತು. ಆ ತಾಯಿ ಹೆಂಗ್ ಹೋಗೋದು, ಯಾವ ರೀತಿ ಹೋಗೋದು? ಮನೆ ಯಾಕಮ್ಮ ನೀನ್ ಪ್ರೇಯರ್ ಮಾಡಿದ್ದು? ಆಸ್ತಿ ಎಲ್ಲ ನಿನಗೆ ಇಟ್ಕೊಂಡಿದ್ದೀನಿ, ನಾನು ಯಾರಿಗೂ ಕೊಡಲ್ಲ, ಅನಾಥಾಶ್ರಮ ಕೊಡಲ್ಲ, ಗೌರ್ಮೆಂಟ್ ಕೂಡ ಕೊಡಲ್ಲ, ನಾನು ನಿನಗೆ ಇಟ್ಟಿದ್ದೀನಿ. ಬಾ ಮಗಳೇ, ಸಾಯ್ದಿದ್ ಮುಂಚೆ ನಿನ್ನ ಒಂದ್ಸಾರಿ ನೋಡ್ಬೇಕು, ಈ ಆಸ್ತಿ ಎಲ್ಲ ನಿನಗೆ ಕೊಡ್ತೀನಿ, ಪ್ರೇಯರ್ ಪವರ್ ನಿಮ್ಗೆ ಹೇಳ್ಕೊಡ್ತೀನಿ, ಪ್ರಾರ್ಥನೆ ಶಕ್ತಿ ಎಷ್ಟು ಅಂತ. ಆ ಪೇಪರ್ ಓದ್ಬಿಟ್ಟು ಆಕೆನೆ ಅವ್ರ ಮನೆಗೆ ಬಂದಿದ್ದ ಫಿಶ್, ಆ ಮೀನು ಹೋಗಿ ನುಂಗಿದೆ ಯೋನನನ್ನ, ಆ ಪತ್ರನ, ಆ ಪೇಪರ್ ಇವ್ರಿಗೆ ಸಿಕ್ಕಿದೆ. ಪ್ರೇಯರ್ ಪವರ್, ಪ್ರಾರ್ಥನೆಗೆ ಶಕ್ತಿ. ಪ್ರೇಯರ್ ಮಾಡ್ಬೇಕು, ಬೇಸರಗೊಂಡು ದಿನ ಗಟ್ಲೆ ಪ್ರೇಯರ್ ಮಾಡ್ಬೇಕು, ತಿಂಗಳ ಗಟ್ಲೆ ಪ್ರೇಯರ್ ಮಾಡ್ಬೇಕು, ವಾರ ಗಟ್ಲೆ ಪ್ರೇಯರ್ ಮಾಡ್ಬೇಕು, ಉಪವಾಸ ಆಗ್ಬೇಕು, ದೇವರನ್ನ ಕೇಳಬೇಕು, ಸಂಶಯ ಬೇಡ. ಒಂದು ಚೂರು ನಿನಗೆ ಸಂಶಯ ಇರಬಾರ್ದು. ಪ್ರೇಯರ್ ಬಗ್ಗೆ ಆಗಲಿ, ಯೇಸು ಸ್ವಾಮಿ ಬಗ್ಗೆ ಆಗಲಿ, ವಾಕ್ಯದ ಬಗ್ಗೆ ಆಗಲಿ, ವಚನದ ಬಗ್ಗೆ ಆಗಲಿ, ನೀನು ಕೊಡೋ ದೇವರು ಎನಿ ಟೈಮ್ ನಿನ್ನ ಬಾಯಲ್ಲಿ ನಂಬಿಕೆ ಮಾತುಗಳು ಬರಬೇಕು. ಬಲಹೀನತೆ ಮಾತುಗಳು ನಿನ್ನಲ್ಲಿ ಹೊರಡಬಾರ್ದು, ಅದು ಶತ್ರು ಕೇಳಬಾರ್ದು, ಮಾತುಗಳು ದೇವರು ಕೇಳಬಾರ್ದು.
ಅದಕ್ಕೆ ನಿನ್ನ ಹತ್ರ ಇವತ್ತು ನಂಬಿಕೆ ಮಾತುಗಳು ದೇವರು ಮಾತಾಡ್ತಾ ಇದ್ದಾರೆ. ಸಲ್ಲಿಸಿದ ತಾಯಿ ಆಸ್ತಿಯಲ್ಲಾಗೆ ಇತ್ತು, ತನ್ನ ಸಾಲಗಳನ್ನೆಲ್ಲ ತೀರಿಸಿದ್ರು. ತಂದೆ ತಾಯಿ ಸಿಕ್ಕಿದ್ರು, ಮಕ್ಕಳಿಗೂ ಪ್ರಾರ್ಥನೆಯಲ್ಲಿ ನಂಬಿಕೆ ಬಂತು, ವಿಶ್ವಾಸ ಬಂತು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಇನ್ನೊಬ್ಬರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ನಿಮಗೆ ಜಾಸ್ತಿ ಬಲಪಡಿಸೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬಲದ ಮಾತುಗಳು ಹೇಳೋಕೆ ಇಷ್ಟಪಡ್ತೀನಿ. ಸಾಧು ಸುಂದರ್ ಸಿಂಗ್, ಭಕ್ತ ಸಿಂಗ್ ಕೇಳಿದಿರಲ್ಲ, ಆಂಧ್ರದಲ್ಲಿ ತಮಿಳುನಾಡಲ್ಲಿ ಸೇವೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಕೂಡ ಒಂದೆರಡು ವಿಸಿಟ್ ಮಾಡಿದಾರೆ ಅನ್ಕೋತೀನಿ, ಆಂಧ್ರದಲ್ಲಿ ಜಾಸ್ತಿ. ಆಮೇಲೆ ಅವರು ಅನಾಥಾಶ್ರಮ ನಡೆಸ್ತಾರೆ. ಎಷ್ಟು 600, ಒಂದು ದಿನಕ್ಕೆ ಎಷ್ಟೋ ದುಡ್ಡು ಬೇಕಾಗುತ್ತೆ. ಮಕ್ಕಳು 600 ಮಕ್ಕಳಿಗೆ ಡೈಲಿ ಊಟ ತಿನ್ನಿಸೋದು ಒಂದು ದಿನ ಇಲ್ಲ. ದೇವ್ರ ಅವತ್ತು ರೊಟ್ಟಿ ಕೊಟ್ರಲ್ವ, ದೇವ್ರ ಅವತ್ತು ಮೀನುಗಳು ಕೊಟ್ರಲ್ಲ. ನಾವು ಕೂಡ ಪ್ರೇ ಮಾಡೋಣ ಅಂತ ಎಲ್ಲರೂ ಪ್ರೇ ಮಾಡ್ತಾ ಇದ್ರು. ಆಮೇಲೆ ಹಿಂದಿನ ದಿನ ರಾತ್ರಿ ಬೇಕರಿ ಓನರ್ ಹತ್ರ ಮಾತಾಡಿದ್ರು, ಇವತ್ತು ಏನ್ ಪ್ರೊಡಕ್ಷನ್ ಮಾಡ್ತೀಯೋ ಓವನ್ ಅಲ್ಲಿ ನೀನು ಇಳಿಸ್ತೀಯೋ ಲೋಡ್ ಎತ್ಕೊಂಡೋಗಿ ಆ ಮನುಷ್ಯನ್ ಕೊಡ್ಬೇಕು. ಆ ಟ್ರಸ್ಟ್ ಬ್ರೆಡ್ ಬಂತು, ಬಾಗಿಲು ತಡ್ತಾ ಇದ್ರೆ ಪ್ರೇ ಮಾಡ್ತಾ ಇದ್ರೆ ಬ್ರೆಡ್ ಕೊಡೋಕೆ ಹೇಳಿದ್ರೆ ಓನರ್ ಇವ್ರಿಗೆ ಅತಿಶಯ. ಸರಿ, ತಿಂದ ಪ್ರೇಯರ್. ಏನ್ ಪ್ರೇಯರ್ ಅಂದ್ರೆ ಹೆಂಗ್ ತಿನ್ನೋದು, ಬರೀ ಬ್ರೆಡ್. ಆಮೇಲೆ ಅಟ್ಲೀಸ್ಟ್ ಹಾಲಾದ್ರೂ ಬೇಕಲ್ವಾ ಬ್ರೆಡ್ಗೆ. ಪ್ರೇ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಆ ಚರ್ಚ್ ಮುಂದ್ಗಡೆ, ಭಕ್ತ ಸಿಂಗ್ ಚರ್ಚ್ ಮುಂದ್ಗಡೆ, ಅನಾಥಾಶ್ರಮ ಮುಂದ್ಗಡೆ 600 ಮಕ್ಕಳು. ತಮಾಷೆ ಎಲ್ಲ 600 ಮಕ್ಕಳಂದ್ರೆ ಎಷ್ಟೋ ಲಕ್ಷ ಬೇಕು ತಿಂಗಳಿಗೆ. ಅವ್ರು ಸಾಕಿ ಊಟ, ಕರೆಂಟು, ಇರೋ ಜಾಗ, ಅವ್ರ ಊಟ, ಉಪಚಾರ, ಮೆಡಿಸಿನ್, ಬಟ್ಟೆ, ಅವ್ರು ತಿನ್ನೋ ಸ್ನಾಕ್ಸ್, ಕರೆಕ್ಟ್ ಆಗಿ ಬಂದು ಪಂಚರ್ ಆಗತ್ತೆ ಹಾಲು ಗಾಡಿ, ಮಿಲ್ಕ್ ವ್ಯಾನ್. ಆಮೇಲೆ ಓನರ್ ಫೋನ್ ಮಾಡಿದ್ರು. ಓನರ್ ಹೇಳಿದಂತೆ ಅಲ್ಲಿರೋ ಎಲ್ಲಾರ್ಗೂ ಕೊಟ್ಬಿಡು ಹಾಲು. ಆ ಬೋರ್ಡ್ ನೋಡಿದಂತೆ. ಆಮೇಲೆ ತಿರ್ಗಾ ಬಾಕಲ್ ತರ್ತಾ ಇದ್ದಾರಂತೆ. ಮತ್ತೊಂದು ಗಾಡಿ ಪಂಚರ್ ಆಗೋಯ್ತು, ಹಾಲು ಕೆಟ್ಟೋಗುತ್ತೆ, ನಮ್ ಗಾಡಿ ಬಂದು ಅದು ರೆಡಿ ಮಾಡಕ ಮೆಕ್ಯಾನಿಕ್ ಲೇಟ್ ಆಗುತ್ತೆ, ದಯವಿಟ್ಟು ಎಷ್ಟು ಕ್ಯಾನ್ಗಳಿದೆಯೋ ಎಲ್ಲ ಕ್ಯಾನ್ ಹಾಲು ಇಳಿಸ್ಕೊಂಡ್ಬಿಡಿ. ಆಕಾಂಕ್ಷೆಗಳನ್ನು ನೀಗಿಸೋದೇನು ಪ್ರೇಯರ್ ಮಾಡ್ಬೇಕು. ನಾವು ಅವ್ರಿಗೆ ನಾವು ಹುಡುಕೋದ್ ಬಿಟ್ಬಿಟ್ಟು ನಂಬಿಕೆಯಿಂದ ಪ್ರೇಯರ್ ಮಾಡ್ಬೇಕು. ಕೊಟ್ಟರೇನು ಸ್ತೋತ್ರ, ಕೊಟ್ಟಿಲ್ಲ ಸ್ತೋತ್ರ, ನಾಳೆ ಕೊಡ್ತಾರೆ. ನಾಳೆ ಅನ್ನೋದಿಲ್ಲ ದೇವರ ಹತ್ರ. ಅವೇ ನಂಬಿಕಸ್ಥರಾಗಿದ್ದೆ. ಪ್ರೇಯರ್ ಪ್ರೇಯರ್ ಪ್ರೇಯರ್. ಬನ್ನಿ ವಾಕ್ಯ ಕೊಡ್ತೀನಿ. ಮತ್ತೆ 6ನೇ 10-13 ಓದಿ ಬೇಗ. ಪರಲೋಕದ ಪ್ರೇಯರ್ ಅಂತಾರೆ. ಅಬ್ರಾಮ್ ಬೇಗ ಬರ್ಬೇಕು. ಅಬ್ರಾಮ್, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. Matthew chapter 6, 10-13. Matthew 6, 10-13. உம்முடைய ராஜ்யம் வருவதாக. உம்முடைய சித்தம் பரமண்டலத்திலே செய்யவது போல பூமியிலேயும் செய்யப்படுவதாக. அப்படியே கண்டினியூ. எங்களுக்கு வேண்டிய ஆகாரத்தை எங்களுக்கு தாரும். ஆமென். எங்கள் கடனாளிகளுக்கு நாங்கள் மன்னிக்கிறது போல எங்கள் கடன்களையும் எங்களுக்கு மன்னியும். ಬನ್ನಿ ಸೇಮ್ ಪೇರ್ ಇನ್ನೊಂದು ಹತ್ರ ಇದೆ. ಲೂಕ ಬರ್ದಿರ್ತಾನೆ ಸ್ವಲ್ಪ ಎಕ್ಸ್ಟ್ರಾ. 11 ಚಾಪ್ಟರ್ಗೆ ಬನ್ನಿ. ಲೂಕ್ 11, ಲೂಕ 11, ಲೂಕ ಗ್ರಂಥ 11. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಶಿಷ್ಯನು ಕಲಿಸಿದಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕೆ ಆತನು, ಅಲ್ಲ ಬನ್ನಿ, ಇಲ್ಲಿ ಏನ್ ಕೇಳ್ತಾ ಇದ್ದಾನೆ? ಶಿಷ್ಯರು ಯೇಸು ಕ್ರಿಸ್ತನ ಪ್ರೇಯರ್ ಮಾಡೋದು ನಮ್ಗೆ ಕಲಿಸ್ಕೊಡು. ನಿಮ್ಮಲ್ಲಿ ಹೆಚ್ಚಾಗಿ ಪ್ರೇಯರ್ ಮಾಡೋದು ಬರೋದು ವಾಸು ಕೂತಿದ್ದೀರಾ? ಅಡುಗರು ಬಂದು ನನಗೆ ನಾಚಿಕೆ. ನಾನು ದೇವ್ರ ನಮ್ಗೆ ಇಷ್ಟ ದಿನ ಆಯ್ತು, ದೀಕ್ಷೆ ಸ್ಥಾನ ತಗೊಂಡು ಇಷ್ಟ ದಿನ ಆಯ್ತು, ನನಗೆ ಯಾವ ಕಷ್ಟಕ್ಕೆ, ಯಾವ ಪ್ರಾಬ್ಲಮ್ಸ್ಗೆ, ಯಾವ ವಿಷಯದಲ್ಲಿ, ಯಾವ ಟೈಮಲ್ಲಿ ಏನ್ ಪ್ರೇ ಮಾಡ್ಬೇಕು ಗೊತ್ತಿಲ್ಲ ಅಂದ್ರೆ ಡೇಂಜರ್. ಅವರು ಕೇಳಿ, ಹೊಸಬ್ರು ಕೇಳಿ, ದೇವ್ರೆ ನಾನು ಹೆಂಗ್ ಪ್ರೇ ಮಾಡ್ಬೇಕು ನನಗೆ ಕಲಿಸ್ಕೊಡು. ಯಾಕಂದ್ರೆ ನಿನ್ನ ಪ್ರಾಬ್ಲಮ್ ನೀಗ್ಬೇಕಂದ್ರೆ ನೀನ್ ಪ್ರೇಯರ್ ದೇವ್ರು ಕೇಳಬೇಕು. ಮಾಡೋ ರೀತಿ ಮಾಡಿದ್ರೆ ದೇವ್ರು ಕೇಳೋದು. ನಾವು ಕುತ್ಕೊಂಡಿದ್ರೆ ಎಮ್ ಎಲ್ ಎ ನಮ್ಮ ಹತ್ರ ಬರಲ್ಲ.
ನಾವು ಕುತ್ಕೊಂಡಿದ್ರೆ ಬ್ಯಾಂಕ್ ಅವ್ರು ನಮ್ಮ ಹತ್ರ ಬರಲ್ಲ, ನಾವು ಕುತ್ಕೊಂಡಿದ್ರೆ ನಮ್ಮ ಸ್ನೇಹಿತರು ನಮ್ಮ ಹತ್ರ ಬರಲ್ಲ, ನಾವು ಹೋಗ್ಬೇಕು. ಆಗ ಅವ್ರು ಬರ್ತಾರೋ ಅವ್ರ ಹತ್ರ ನಾವು ಹೋಗ್ಬೇಕು. ಆಮೇಲೆ ಸೊ ಯಾರ್ಯಾರಿಗೆ ಪ್ರೇಯರ್ ಬರಲ್ಲ ಅವರೆಲ್ಲ ಏನ್ ಮಾಡ್ತೀರಾ? ನನ್ನ ಪ್ರೇಯರ್ ಚೆನ್ನಾಗಿ ಬರೋದು ಕೂಡ ಏನ್ ಮಾಡ್ತೀರಾ? ನನ್ನ ಪ್ರೇಯರ್ ವೀಕ್ ಆಗಿದೆ ದೇವ್ರೆ, ನನ್ನ ಪ್ರೇಯರ್ ಕ್ವಾಲಿಟಿ ಸರಿಯಿಲ್ಲ ದೇವ್ರೆ, ನಿನ್ನೆವರೆಗೂ ನನ್ನ ಪ್ರೇಯರ್ ನನಗೆ ಇಷ್ಟ ಆಗಿಲ್ಲ ದೇವ್ರೆ, ಇನ್ನೂ ಚೆನ್ನಾಗಿ ಮಾಡ್ಬೇಕು, ಪವಿತ್ರಾತ್ಮ ಭರಿತನಾಗಿ ಮಾಡ್ಬೇಕು, ಓನ್ಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿ ನಾನು ಪ್ರೇಯರ್ ಮಾಡ್ಬೇಕು, ಆತ್ಮ ಪರವಶನಾಗಿ ನಾನು ಪ್ರೇಯರ್ ಮಾಡ್ಬೇಕು. ನನ್ನ ಪ್ರೇಯರ್ ಕಲಿಸ್ಬೇಕು. ಕೇಳ್ಬೇಕು ಮಕ್ಕಳೆಲ್ಲ, ಚಿಕ್ಕವರೆಲ್ಲ ಕೇಳ್ಬೇಕು, ದೊಡ್ಡವರು ಕೇಳ್ಬೇಕು. ಹಲ್ಲೆಲೂಯಾ. ನನಗೆ ಪ್ರೇಯರ್ ತಿಳಿಸ್ಕೊಡು. ಕೇಳಪ್ಪ ಮಧು, ಕೇಳಿ. ಆಮೇಲೆ ಕೇಳ್ಬೇಕು ಈ ಕಡೆ. ಆಮೇಲೆ ನನಗೆ ಪ್ರೇಯರ್ ಕಲಿಸ್ಕೊಡು. ಹೇಳ್ತೀಯಾ? ಎಲ್ಲದಕ್ಕೂ ವಾಕ್ಯ ಇದೆ ಬೈಬಲ್ ಅಲ್ಲಿ. ನಂಬಿಕೆ ಕಡಿಮೆ ಇದ್ರೆ 17:5 ಏನ್ ಹೇಳ್ತಿದೆ ಆ ಲೋಕ ಗ್ರಂಥದಲ್ಲಿ? ನಮ್ಗೆ ನಂಬಿಕೆ ಕಡಿಮೆ ಇದೆ, ನಮ್ಮ ನಂಬಿಕೆ ಹುಟ್ಟಿಸು. ಅಲ್ಲೇ ಪಕ್ಕದಲ್ಲಿ 17:5 ಪೇಜ್ ತಿರುಗಿಸಿದ್ರೆ ಸಿಗ್ತೈತೆ. ಏನಂತ ಕೇಳ್ತಾರೆ ಅದರಲ್ಲಿ? 17:5 ನಮ್ಗೆ ಪ್ರಾಯರು ಎಂದು ಕೇಳಿದ್ರೆ ಆ ವಾಕ್ಯದಲ್ಲಿ ನಂಬಿಕೆ ಕಡಿಮೆ ಇದೆ ದೇವ, ನಮಗೆ ನಂಬಿಕೆ. ಎರಡು ವೆರಿ ಇಂಪಾರ್ಟೆಂಟ್. ನಿಮಗೆ ಪ್ರೇಯರ್ಗೆ ನಂಬಿಕೆ ಇರಬೇಕು, ಪ್ರೇಯರ್ಗೆ ಏನಿರ್ಬೇಕು? ನಾವೆಲ್ಲರೂ ಏನಂತ ಕೇಳ್ಬೇಕು? ದೇವ್ರ ನನಗೆ ಪ್ರೇಯರು ಕಲಿಸ್ಕೊಡು. ಪ್ರೇಯರ್ ನನಗೆ ಕೇಳೋದಕ್ಕೆ ಕೊಡಲ್ಲ. ಎರಡನೇ ಹೆಂಗ್ ಪ್ರೇ ಮಾಡ್ತಾರೆ ನೋಡಿ, ಹೆಂಗ್ ಕಲಿಸ್ಕೊಡ್ತಾರೆ. ಅದಕ್ಕಾದನು ನೀವು ಪ್ರಾರ್ಥಿಸುವಾಗ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡ್ಲಿ. ನಾವೇನ್ ಮಾಡ್ತೀವಿ? ಹೋಗಿದ ತಕ್ಷಣ ನನ್ನ ಸಾಲ, ನನ್ನ ಕಣ್ಣೀರು, ನನ್ನ ಅವಮಾನ, ನನಗೊಂದು ಮಗು ಕೊಡು, ನನಗೊಂದು ಮನೆ ಕಟ್ಕೊಡು, ನನಗೊಂದು ಗಾಡಿ ಕೊಡು, ನನಗೆ ಮೊಬೈಲ್ ಕೊಡು, ನನಗೆ ಕೆಲಸ ಗಾಡಿ ಬೇಕು ದೇವ್ರು, ಇಲ್ಲಂದ್ರೆ ಕೆಲಸ ಕೊಡಲ್ಲ ಅಂತಾರೆ. ಅದಕ್ಕೆ ಹೇಳ್ತೀನಿ ನಾನು, ಫಸ್ಟ್ ತಂದೆನ ನೆನಪು ಮಾಡ್ಕೊ. ದೇವರ ಪ್ರಾಬ್ಲಮ್ಸ್ ಹೇಳ್ಬೇಡ. ಪ್ರಾಬ್ಲಮ್ಸ್ ಹೇಳ್ಕೊಡೋದು ಕೆಳಗಡೆ ಐತೆ, ನಿನ್ನ ಅವಶ್ಯಕತೆಗಳು ಕೆಳಗಡೆ ಐತೆ, ಅದೇ ಪ್ರೇಯರ್ ಅಲ್ಲಿ ಐತೆ. ಫಸ್ಟ್ ತಂದೆನ ಕೊಡೋನ್ನ ಫಸ್ಟ್ ಮೆನ್ಷನ್ ಮಾಡು, ಕೋಟ್ ಮಾಡು. ಆಮೇಲೆ ತಂದೆಯೇ, ಅಲ್ಲಿ ಪಾಯಿಂಟ್ ಇದೆ ನೋಡಿ, ನಿಲ್ಸಲ್ಲಿ ಅಂತ ಅಲ್ಲಿ ಪಾಯಿಂಟ್ ಇದೆ ನೋಡಿ, ಕಾಮನ ಏನಿದೆ ನೋಡಿ, ನಿಲ್ಲು. ಅಲ್ಲಿ ಸ್ವಲ್ಪ ಹೊತ್ತು ಪ್ರೇ ಮಾಡು. ತಂದೆನ ಘನಪಡಿಸು, ಆರಾಧಿಸು, ತಂದೆನ ಹೊಗಳು. MLA ಹತ್ರ, ಮಿನಿಸ್ಟರ್ ಹತ್ರ, ದೊಡ್ಡವ್ರ ಹತ್ರ ಹೋದ್ರೆ ಅವರು ನೀವು ತುಂಬಾ ಒಳ್ಳೆಯವರು, ಒಳ್ಳೆ ಜಡ್ಜ್, ನೀವು ಎಷ್ಟೋ ಜನಕ್ಕೆ ನ್ಯಾಯ ಮಾಡಿ ನ್ಯಾಯ ಕೊಟ್ಟಿದ್ರ. ಇನ್ಸ್ಪೆಕ್ಟರ್ ಹತ್ರ ಹೋದ್ರೆ ಏರಿಯಾ ನೀವು ಬಂದಾಗಿಂದ ಸೈಲೆಂಟ್ ಆಗಿದೆ, ನೀವು ಒಳ್ಳೆ ನ್ಯಾಯ ಕೊಡ್ತೀರಿ, ನಾನು ಕೂಡ ಕೊಡ್ತೀರಿ ಅಂತ ನಂಬ್ತೀನಿ. ಈಗ ಬಂದಾಗಿಂದ ನಮ್ಮ ಏರಿಯಾದಲ್ಲಿ ಸಮಾಧಾನ ಇದೆ. MLA ಹತ್ರಕ್ಕೆ ಹೋದ್ರೆ ನಿಮ್ಮಂತವ್ರು MLA ಆಗೋದು ನಮ್ಗೆ ಬಹಳ ಸಂತೋಷ, ನೀವು ಬಹಳ ಒಳ್ಳೆ ಕೆಲಸಗಳು ಮಾಡ್ಕೊಟ್ಟಿದ್ದೀರಾ. ಈಗ ನಮ್ಮ ಮಗ ಕುಂಟ, ನಾವು ಒಂದು ಅಂಗಡಿ ಇಟ್ಕೊಬೇಕು, ನಮ್ಗೆ ಎಜುಕೇಶನ್ಗೆ ದುಡ್ಡು ಬೇಕಂತ ಅವ್ರು ಸ್ಯಾಂಕ್ಷನ್ ಮಾಡ್ತಾರೆ. ಹೋಗಿದ ತಕ್ಷಣ ಅವ್ರು ಬೈದ್ರೆ, MLA ಬೈದ್ರೆ ಕೊಡಲ್ಲ. ಯಾವನು ಒಬ್ನು ಟಿವಿ ಅವ್ರು ಬಂದ್ಬಿಟ್ರೆ ಕೊಡ್ತಾರೆ, ಇಲ್ಲಂದ್ರೆ ಕೊಡಲ್ಲ. ಟಿವಿ ಯಾರು ಬಂದಿದ್ರೆ ಕೊಡ್ತಾರೆ, ಇಲ್ಲಂದ್ರೆ ಪೊಲೀಸರು ಕೊಡುವಾಗ ಹೇಳ್ತಾರೆ. ಆಮೇಲೆ ಚೆನ್ನಾಗಿ ಹೇಳು. ಫಸ್ಟ್ ತಂದೆನ ಘನಪಡಿಸಿ. ತಂದೆನ ಏನ್ ಮಾಡ್ತೀಯ? ಸೆಕೆಂಡ್, ನಿನ್ ಪ್ರೇಯರ್ ಕ್ವಾಲಿಟಿ ಹೆಂಗಿಲ್ಲ ಅಂದ್ರೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡುತ್ತೆ. ನಿನ್ನ ನಾಮ ಪರಿಶುದ್ಧನಪ್ಪ. ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡುವಾಗ ಪರಿಶುದ್ಧನು 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 ಪರಿಶುದ್ಧನಪ್ಪ ಬಂದ್ಬಿಟ್ಟು, ನೀನ್ ದೇವ್ರನ್ನ, ನೀನ್ ಒಳ್ಳೆಯವನಪ್ಪ, ನೀನ್ ಪರಿಶುದ್ಧನಪ್ಪ, ನೀನ್ ಒಳ್ಳೆ ದೇವರಪ್ಪ, ಘನಪಡಿಸು. ದೇವ್ರನ್ನ ಸ್ತುತಿಸು. ಹೋಗಿದ ತಕ್ಷಣ ನನಗೆ ಅದು ಬೇಕು ದಡ ಅಂತ. ಕೆಲವರಂತೂ 5 ನಿಮಿಷ ಮಾಡೋಣ ಅಂತ ಹೋಗ್ತಾರೆ, 10 ನಿಮಿಷ ಸಾಕು, ಟೈಮ್ ಆಗ್ಬಿಟ್ಟಿದೆ, ಓನರ್ ಬೈತಾರೆ, ಬಸ್ ಹೋಗ್ಬಿಟ್ಟಿದೆ, ಅಷ್ಟು ಅರ್ಜೆಂಟು, ಅಲ್ಲಿ ತಾಳಿ ಕಟ್ಬಿಡ್ತಾರೆ. ಸಲ್ಫಿ ತಗೊಂಡು ಫಸ್ಟ್ ನಾನಿರ್ಬೇಕು. ಫಸ್ಟ್ ಓಪನಿಂಗ್ ಇರಲ್ಲ, ಪ್ರೇಯರ್ ಅಲ್ಲಿ ಇರಲ್ಲ. ನನ್ನ ಫ್ರೆಂಡ್ ಅವ್ರ ಕ್ಲಾಸ್ ಮೇಟ್ ಇಲ್ಲದ ಏನ್ ಅನ್ಕೊಂಡ್ಬಿಡ್ತಾಳ, ನನ್ಗೆ ಊಟ ಹಾಕಲ್ಲ, ನನ್ ಗಿಫ್ಟ್ ಇಸ್ಕೊಳಲ್ಲ. ಈ ದೇವ್ರ ಏನ್ ಗೊತ್ತಾ, ಗಿಫ್ಟ್ ಇಲ್ದಿರ ನಿಮ್ಗೆ ಕೊಡ್ತಾನೆ. ಗಿಫ್ಟ್ ಒಂದಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ. ಒಂದು ಮುಸ್ಲಿಂ ಮದುವೆಗೆ ಹೋದ್ರೆ ಕೋಲ್ಸ್ಬರ್ಕಾದ್ರ, ನಾನು ನನ್ನ ಫ್ರೆಂಡ್ ವಿನೋದ್ ಅಂತ ಹೋಗ್ತಾ ಇದ್ದೆ, ಗಿಫ್ಟ್ ಇಟ್ಕೊಂಡಿದ್ದೆ, ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ, ಒಂದು ಬೋರ್ಡ್ ಹಾಕಿದ್ದಾರೆ, ಗಿಫ್ಟ್ಗೆ ಯಾರಿಗೂ ಅಲೌಡ್ ಇಲ್ಲ. ಅವ್ರು ಬಾಂಬೆಯಿಂದ ಬಂದು ಮದುವೆ ಮಾಡ್ಕೊಂತಾರೆ. ಅವರು ತಮ್ಮ ಬ್ಯಾಂಗ್ಳೂರಲ್ಲಿ ಜೈ ಭಾರತ್ ನಗರಲ್ಲಿ ಇದ್ದಾರೆ. ಅವ್ರು ನಮ್ಮನ್ನ ಕರೆದಿದ್ರು. ಅವ್ರ ಸಿಸ್ಟರ್ ನನ್ನ ಪರಿಚಯ, ಸಿಸ್ಟರ್ ಮಗಳದು ಮದುವೆ, ಗಿಫ್ಟ್ ಯಾರಿಗೂ ಅಲೌಡ್ ಇಲ್ಲ, ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ. ಊಟ ತಿನ್ಬೇಕು, ವಿಶ್ ಮಾಡ್ಬೇಕು, ಬ್ಲೆಸ್ ಮಾಡ್ಬೇಕು, ಅಷ್ಟೇ. ಅವ್ರು ಕೇಳ್ತಾರೆ, ಅದೇ ನೀವು ಬಂದಿದ್ದೆ ನಮ್ಗೆ ಸಂತೋಷ. ನಮ್ ದೇವ್ರು ಕೇಳೋದೇನಂದ್ರೆ,
ನೀವು ನನಗೇನು ಕೊಡ್ಬೇಡಿ, ನಿಮ್ಮ ಹತ್ರ ಇರೋದೆಲ್ಲ ನಂದೇ. ನನಗೆ ಪ್ರೇಯರ್ ಮಾಡಿ, ನನ್ನನ್ನು ಆರಾಧಿಸಿ, ನನ್ನನ್ನು ಸ್ತುತಿಸಿ, ನಿಮ್ಮ ಹತ್ರ ಇರೋದೆಲ್ಲ ನಂದೇ, ನಿಮ್ಮ ಹತ್ರ ಇರೋದೆಲ್ಲ ನಾನು ಕೊಟ್ಟಿರೋದು. ಈ ಭೂಮಿ ನಂದು, ಸಮಸ್ತ ನಂದು, ಈ ಲೋಕ ನಂದು ಅಂತ ಕೀರ್ತನೆಗಳು 24ನೇ ಅಧ್ಯಾಯದಲ್ಲಿ ಬರೆದಿಟ್ಟಿದ್ದಾರೆ. ಯೋಗ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ, ಯೆರೆಮೀಯ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ, ಇಬ್ರಿಯ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಈ ಭೂಮಿ ನಂದು, ಸಮಸ್ತ ನಂದು, ಮಾನವರು ನನ್ನವರು, ಈ ಸರ್ವ ಸೃಷ್ಟಿ ನಂದು, ಈ ಗ್ರಾನೈಟ್ ನಂದು, ಪೆಟ್ರೋಲ್ ನಂದು, ಮಣ್ಣು ನಂದು, ಮರಳು ನಂದು, ಗಿಡ ನಂದು, ಮರ ನಂದು, ಸಸಿ ನಂದು, ಔಷಧಿ ಗಿಡ ನಂದು, ಆಕಾಶ ನಂದು, ಸೂರ್ಯ ನನ್ನವನು, ಚಂದ್ರ ನಾನು ನಂದು. ಫಸ್ಟ್ ದೇವರನ್ನ ಪರಿಶುದ್ಧನು 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 ಒಂದು 5 ನಿಮಿಷ ಸುತ್ತಿಸುವಾಗ ಏನಾಯ್ತು ಗೊತ್ತಾ? ತಾಮ್ರದ ಕದಗಳು ಹೊರದೋಯ್ತು, ಕಬ್ಬಿಣದ ಅಂಗಗಳು ಮುರಿದೋಯ್ತು, ಎಲ್ಲರ ಬೇಡಿಗಳು ಕಳ್ಚೋಯ್ತು, ಭೂಕಂಪ ಆಯ್ತು, ಜೈಲರ್ ರಕ್ಷಣೆ ಒಂದು, ಅಲ್ಲಿರೋರಿಗೆಲ್ಲ ರಕ್ಷಣೆ ಆಯ್ತು, ಅವ್ರು ಇಲ್ಲಿರೋರೆಲ್ಲ ಸುವಾರ್ತೆ ಹೇಳಿದ್ರು. ಹೇಳ್ದಲ್ಲ, ಎಲ್ಲರೂ ಕೈದಿಗೆ ಎಲ್ಲ ಕಳೆದರೆಲ್ಲ ಒಳಗಡೆ ಇದ್ರು. ಮಧ್ಯರಾತ್ರಿಯಲ್ಲಿ ಎದ್ದು ಪ್ರೇಯರ್ ಮಾಡ್ತಾ ಇದ್ದೇನೆ, ಸ್ತುತಿ ಪದಗಳನ್ನ ಪೌಲ ಸೀಲ, ಎಲ್ಲರ ಬಾಗಿಲುಗಳು ಓಪನ್ ಆಯ್ತು, ಎಲ್ಲರ ಕದಗಳು ಓಪನ್ ಆಯ್ತು, ಎಲ್ಲರ ಬೇಡಿಗಳು ಕಳಿಸಿ ಬಿತ್ತು, ಎಲ್ಲ ಡೋರ್ಸ್ ಓಪನ್ ಆಯ್ತು. ಜೈಲರು ಎಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಈಗ ನನ್ನ ಬೆಳಗ್ಗೆ ಗೌರ್ಮೆಂಟ್ ಫಿನಿಶ್ ಮಾಡ್ಬಿಡ್ತೈತೆ, ನನ್ನ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಪೌಲ ಕೂಗಿ ಹೇಳ್ದ, ನಾವೆಲ್ಲ ಇಲ್ಲೇ ಇದ್ದೀವಿ. ಅವ್ರ ಬೇಡಿಗಳು ಕಿತ್ತೋಗಿ ಯಾಕೆ ಅವ್ರು ಓಡೋಗಿಲ್ಲ? ಪ್ರಸನ್ನತೆ ಅಲ್ಲಿತ್ತು. ಇದೆಲ್ಲ ಪ್ರಸನ್ನತೆ, ಅದಕ್ಕಿಂತ ಮಹಿಮೆ ನಿಂತವಂತ ಪ್ರಸನ್ನತೆ. ಆ ಮಧ್ಯರಾತ್ರಿಯಲ್ಲಿ ನೀನ್ ದೇವರನ್ನ ಸ್ತುತಿಸುವಂತ ಅಷ್ಟೊಂದು. ಆಮೇಲೆ ಆ ಬುಕ್ ನಿಮ್ಗೆ ಕೊಡ್ತೀನಿ, ಬೇಕಾದ್ರೆ ಚಿಕ್ಕ ಬುಕ್ ಓದ್ಕೊಳ್ಳಿ. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ದೇವ್ರ ರಾಜ್ಯನ ಕೊಂಡಾಡಿ. ದೇವ್ರೆ ನೀನ್ ಯಾವಾಗ ಬರ್ತೀಯ, ತಿರುಗಿ ಯಾವಾಗ ತೀರಿಸ್ತೀಯ, ನಿನ್ನ ರಾಜ್ಯವು ಬರ್ಲಿ. ನಾವ್ ಎದುರು ನೋಡ್ತಾ ಇದ್ದೀರಿ, ನೀನು ತಿರುಗಿ ಬರೋನಾಗಿದ್ಯಾ, ಬಂದು ನಿನ್ನ ಸಭೆಯನ್ನ ಎತ್ಕೊಂತೀಯ, 2ನೇ ಸಾರಿ ಬರೋದಾಗಿದೆ. 5 ನಿಮಿಷ ನೆಕ್ಸ್ಟ್, ಹಲ್ಲೆಲೂಯಾ, 2 ನಿಮಿಷ ನೆಕ್ಸ್ಟ್. ನಮ್ಮ ಅನುದಿನದ ಆಹಾರವನ್ನ, ಇಲ್ಲಿದೆ ನಿನ್ ಬಟ್ಟೆ, ಇಲ್ಲಿದೆ ನಿನ್ ಕೆಲಸ, ಇಲ್ಲಿ 3ನೇ ಪಾಯಿಂಟ್, 4ನೇ ಪಾಯಿಂಟ್, ಇಲ್ಲಿ ನಿನ್ನ ಅವಶ್ಯಕತೆಗಳಿದೆ, ನಿನ್ ಪ್ರಾಬ್ಲಮ್ಸ್ ಇಲ್ಲಿದೆ. ಹಲ್ಲೆಲೂಯಾ, ಇಲ್ಲಿ ಪ್ರಾಬ್ಲಮ್ಸ್ ಕೇಳೋದು ನೀನು. ಅವಶ್ಯಕತೆಗಳು, ಕೆಲಸ, ಉದ್ಯೋಗ, ಸಂತಾನ, ಮನೆ, ಮೊಬೈಲು, ಗಾಡಿ, ಆರೋಗ್ಯ, ಊಟ, ಅವಶ್ಯಕತೆ ಇಲ್ಲಿದೆ ನೋಡಿ. ನನ್ನ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸಿ. ಪ್ರತಿದಿನವೂ ಆಯಾ ದಿನಕ್ಕೆ ಪಕ್ಷಿಗಳಿಗೆ ಏನ್ ಮಾಡ್ಬೋದು ಅನ್ಕೊಳ್ತೇನೆ ನೀವು? ಏನು ಚಿಲಿಪಿಲಿ ಅಂತದೆ, ಕುಚು ಅಂತದೆ, ಕಚ ಅಂತ ಅನ್ಕೋತೇನೆ ನೀವು? ದೇವ್ರನ್ನ ಸ್ತುತಿಸೋದು ಸತ್ಯ ಹೇಳ್ತಾ ಇದ್ದೀನಿ, ಬೈಬಲ್ ಹೇಳ್ಕೊಂಡು ಸತ್ಯ ಹೇಳ್ತಾ ಇದ್ದೀನಿ. ನನಗೆ ಆಹಾರ ಕೊಟ್ಟೆ ನಮಗೆ, ನಿಮಗೆ ಸ್ತೋತ್ರ. ಆಮೇಲೆ ರಾತ್ರಿ ಎಲ್ಲ ನಮ್ಗೆ ಊರು ಕೊಟ್ಟೆ, ಸ್ತೋತ್ರ. ನಮ್ಗೇನು ಆಗ್ಲಿಲ್ಲ, ಇನ್ನೊಂದು ದಿನ ಕೊಟ್ಟಿದೆಯ, ಸ್ತೋತ್ರ. ಇವತ್ತು ನಮ್ಗೆ ಅಕ್ಕಿ ಕಾಳನ್ನು ಕೊಡು, ದವಸ ಧಾನ್ಯನ ಕೊಡು, ಆಹಾರನ ಕೊಡು. ನಾಯಿ ಇರ್ಲಿ, ಅನಿಮಲ್ಸ್ ಇರ್ಲಿ, ಡೊಮೆಸ್ಟಿಕ್ ಇರ್ಲಿ, ಕಮರ್ಷಿಯಲ್ ಇರ್ಲಿ, ಯಾವ ಪ್ರಾಣಿ ಪಕ್ಷಿಗಳು ಪ್ರತಿದಿನ ದೇವನ ಆಹಾರ ನಾವು ಕೊಡ್ತಾರೆ ಬಿಡ. ಪ್ರೋಗ್ರಾಮ್ ಇದೆ, ಫ್ರೆಂಡ್ಸ್ ಇದ್ದಾರೆ, ಅಪ್ಪ ತಂದಾಗ್ತಾರೆ, ಕೇಳಲೇಬೇಕು. ನಿಮ್ಮ ಮನೆಯಲ್ಲಿ ಇಲ್ಲ ಹೋಗ್ಲಿ, ದೇವ್ರೆ ಅನ್ನೋದಿನದ ಆಹಾರ, ಇವತ್ತಿನ ಅವಶ್ಯಕತೆ, ಇವತ್ತು ನಮ್ಮ ಕಿಚನ್ಗೆ, ನಮ್ಮ ಹಾಲಿಗೆ, ನಮ್ಮ ಬೆಡ್ರೂಮ್ಗೆ, ನಮ್ಮ ಜೀವಿತಕ್ಕೆ, ನಮ್ಮ ಗಾಡಿ ಪೆಟ್ರೋಲು, ಮೆಡಿಸಿನ್ಗೆ, ಮೇನ್ ನಮ್ಮ ಮಗು ಸ್ಕೂಲ್ಗೆ, ಎಲ್ಲ ಈ ವಾಕ್ಯದಲ್ಲೈತೆ. ಈ ಒಂದೇ ಲೈನಲ್ಲಿ ಇವೆಲ್ಲ ಇದೆ. ಫಸ್ಟ್ ದೇವರನ್ನ ಸ್ತುತಿಸಬೇಕು, 2ನೇದು ಪರಲೋಕನ ಕೊಂಡಾಡಬೇಕು, 3ನೇ ದೇವರನ್ನ ಘನಪಡಿಸಬೇಕು, ಆತನ ನಂಬಿಕೆನ ಗಳಿಸಬೇಕು, ಆಮೇಲೆ ನಮ್ಮ ಸಮಸ್ಯೆಗಳನ್ನ ಹೇಳಬೇಕು. 4ನೇದು ನಾವು ತಪ್ಪು ಮಾಡಿದವ್ರನ್ನ ನಾವು ಶ್ರಮಿಸಿದ ಪ್ರಕಾರ ನಮ್ಮ ತಪ್ಪುಗಳನ್ನು ಕೂಡ, ನಮ್ಮ ಪಾಪಗಳನ್ನು ಕೂಡ ನೀನು ಪ್ರೇಯರ್. ಫಸ್ಟ್ ಮುಖ್ಯವಾಗಿ ನೀನು ಕ್ಷಮಿಸೋನಾಗಿ ಪ್ರೇಯರ್ ಮಾಡ್ಬೇಕಂತ ನಿಜ ಕರ್ತಾ ಇದ್ದೀವಿ ಮಾತು. ನಿನ್ನ ಹತ್ರ ಕ್ಷಮಾಪಣೆ ಇಲ್ಲಂದ್ರೆ ನಿನ್ ಪ್ರೇಯರ್ ವೇಸ್ಟ್. ನಿನ್ನ ಹತ್ರ ಕ್ಷಮಿಸೋ ಬುದ್ಧಿ ಇಲ್ಲಂದ್ರೆ ಪ್ರೇಯರ್ ವ್ಯರ್ಥ. ನೀನ್ ಎಂತೋಳಾಗಿರ್ಬೇಕಂದ್ರೆ ಯಾರ ಬಗ್ಗೆ ನಿಮ್ಗೆ ಏನು ಇರಬಾರ್ದು, ಯಾರು ನೋಡಿ ತಿರುಗಬಾರ್ದು, ಯಾರು ನೋಡಿ ನೀನ್ ಅಲ್ಲಿ ಕಡಿಬಾರ್ದು, ಯಾರು ನೋಡಿ ಅವಳು ನನ್ಗಾಗಲ್ಲ, ಅವಳಂದ್ರೆ ಅನ್ಬಾರ್ದು. ನಿನ್ ಬಾಯಲ್ಲಿ ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ದೀನಿ.
ಆ ಪದ ಎಲ್ಲ ಇಲ್ಲಿ ಬಳಸಬಾರ್ದು. ಆಕ್ಚುಲಿ ನಿನ್ ಬಾಯಲ್ಲಿ ಇರೋದಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಪರಿಶುದ್ಧ ಆತ್ಮ. ಕ್ಷಮಿಸೋರಾಗಿ ಪ್ರೇಯರ್ ಮಾಡು, ಕ್ಷಮಿಸೋರಾಗಿ ದೇವರನ್ನ ಕೊಂಡಾಡ, ಕ್ಷಮಿಸೋರಾಗಿ ನಮ್ಮ ಅವಶ್ಯಕತೆಗಳನ್ನ ದೇವರಿಗೆ. ಆಗ ದೇವರು ನಿನ್ನ ಪಾಪಗಳನ್ನ ಕ್ಷಮಿಸ ಲೋಕ ಕೊಡ್ತಾನೆ ಅಂತ ವಾಕ್ಯ. ನೀನ್ ಬೇರೆಯವ್ರನ್ನ ಕ್ಷಮಿಸಿದ್ರೆ ದೇವರು ನಿನ್ನನ್ನ ಕ್ಷಮಿಸ್ತಾನೆ. Praise the Lord. Praise the Lord. ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸದಂತೆ ಕೀಳಿನಿಂದ ತಪ್ಪಿಸಿ ಕಾಪಾಡು. ಇಲ್ಲಿ ಕೇಳಮ್ಮ ಇಲ್ಲಿ ಆಕ್ಸಿಡೆಂಟ್ ಇದೆ, ಆಗ್ಬಾರ್ದು. ಕೊರೋನಾ ಮುಟ್ಟಬಾರ್ದು, ಇಲ್ಲಿದೆ ಈ ವಾಕ್ಯದಲ್ಲಿ. ಮಾಟ ಮಂತ್ರ ಭಯ ಇದೆಯಾ? ಇಲ್ಲಿದೆ. ನನ್ನ ನನ್ನ ಮನೆ ಸುತ್ತಲೂ ಬೇಲಿ ಹಾಕಪ್ಪ, ನಮ್ಮ ಮನೆ ಸುತ್ತಲೂ ಬೇಲಿ ಹಾಕಪ್ಪ. ನನ್ನ ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರಪ್ಪ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ದೇವ್ರೆ ಕೂತನ್ನ ಕೊಡಪ್ಪ. ಒಂದು ತಾಯಿ ಮಗಳಿದ್ರಂತೆ, ಸತ್ಯ ನಿಜ. ತಮಿಳುನಾಡಲ್ಲಿ ಊಟದಲ್ಲಿ ಯಾರೋ ವಿಷ ಆಗಿ ಮಗು ಟಿಫನ್ ಕಟ್ಕೊಂಡು ಹೋಗಿದೆ. ಅಲ್ಲೆಲ್ಲೂಯ್ಯ. ಇಲ್ಲ, ಬಲ್ಲಿ ಬಿದ್ದೋಗಿದೆ. ಈ ಬಲ್ಲಿ ಬಿದ್ದಿರೋದು ಸೈಡ್ಗಿದೆ, ಒಳ್ಳೆ ಅನ್ನ ಮಾತ್ರ ಹಾಕೊಂಡು ಹೋಗಿರಲಿಲ್ಲ, ಊಟೆಲ್ಲ ಪಾಯ್ಸನ್. ಈ ತಾಯಿ ಕೆಲಸದಿಂದ ಬಂದು ನೋಡ್ತಾಳೆ, ಬಲ್ಲಿ ಇದೆ. ಮುಂದೆ ಪ್ರೇಯರ್, ಬೆಳಗ್ಗೆ ಚೆನ್ನಾಗಿ ಪ್ರೇ ಮಾಡುವಾಗ ಹುಡುಗಿ ತಾಯಿ ಮನೆಯವರೆಲ್ಲ ಸ್ಕೂಲ್ ಓಡ್ತಾ ಇದ್ದಾಳೆ. ಅದು ಬೇಗ ಸ್ಕೂಲ್ ಟೈಮ್ ಆಗಿತ್ತು, ಲಂಚ್ ಬಿಟ್ಬಿಡ್ತಾರೆ ಅಂತ ಓಡ್ತಾ ಇದ್ದಾಳೆ. ತಲುಪಕ್ಕಾಗಿಲ್ಲ, ಅಳ್ಕೊಂಡು ಹೋಗ್ತಾ ಇದ್ದಾಳೆ, ತಿನ್ಬಿಟ್ಟಿದ್ದಾಳೆ, ಹಾಕ್ಬಿಟ್ಟಿದ್ದು ಇಷ್ಟೊತ್ತರ್ಗೂ ಇರಲ್ಲ. ಈ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಊಟ ಇಟ್ಕೊಂಡು ಪ್ರೇಯರ್ ಮಾಡ್ತಾರೆ. ನೀನ್ ಮಾಡ್ತೀಯ ಪ್ರೇಯರ್ ಮಾಡಿ ತಿನ್ಬೇಕಂತ ವಾಕ್ಯ ಇದೆ. ಜನ ಪ್ರೇ ಮಾಡಿ ಗಮಕಂತ ತಿನ್ಬಿಡ್ತಾರೆ, ಪ್ರೇ ಮಾಡಿ ತಿಂತೀರೋ? ಪ್ರೇ ಮಾಡಿ ತಿನ್ನೋರು ನಮ್ಮೋರಲ್ಲ, ಪ್ರೇ ಮಾಡಿ ತಿನ್ನೋರು ನಮ್ಮೋರು. ಪ್ರೇ ಮಾಡಿ ತಿನ್ನೋರು ನಮ್ಮೋರು, ಪ್ರೇ ಮಾಡಿರೋ ತಿನ್ನೋರು. ಇದರಲ್ಲಿ ಬಹಳ ಅರ್ಥ ಇದೆ. ಪ್ರೇ ಮಾಡಿ ತಿನ್ಬೇಕು ಸಿಸ್ಟರ್ ಬ್ರದರ್. ಏನೋ ಕಲ್ಲಿದ್ರು, ಮುಳ್ಳಿದ್ರು, ಕಂಬಿದ್ರು ತೋರಿಸ, ನಮಗೆಲ್ಲ ತೋರಿಸಿದ್ದಾರೆ. ನಮಗೆಲ್ಲ ಊಟದಲ್ಲಿ ಎತ್ಕೊಂಡಿದ್ದಾರೆ. ಕಂಬಿ ಹೊಟ್ಟೆ ಒಳಗಡೆ ಹೋಗಿರಂಗೆ, ಕಲ್ಲು ಹೊಟ್ಟೆ ಒಳಗಡೆ ಹೋಗಿರಂಗೆ. ಆ ಪಾಯಸ ಏನಿದ್ರೆ ಪರಿಶುದ್ಧವಾಗ್ತೈತೆ. ಏನೇನೋ ಪೂಜೆ ಮಾಡಿರ್ತಾರೆ, ರೈತ ಪೂಜೆ ಮಾಡಿರ್ತಾರೆ, ಭಟ್ರು ಪೂಜೆ ಮಾಡಿರ್ತಾರೆ, ಹೋಟ್ಲಲ್ಲಿ ಆ ತೆಂಗಿನಕಾಯಿ ಪೂಜೆಗೆ ಹಾಕಿರ್ತಾರೆ. ನೀವು ಪ್ರೇ ಮಾಡುವಾಗ ಶುದ್ಧ ಆಗುತ್ತೆ. ರೇಷನ್ ಅಕ್ಕಿ ಊಟಕ್ಕೆ ಪ್ಯಾಕ್ ಮಾಡ್ತಾರಲ್ಲ, ಅದು ಬಹಳ ದಿನ ಇರ್ಬೇಕಂತ ಕೆಮಿಕಲ್ ಹಾಕಿರ್ತಾರೆ. ನೀವು ಪ್ರೇ ಮಾಡ್ಬೇಕು. ಔಷಧಿ ಹೊಟ್ಟಿರ್ತಾನೆ ರೈತ, ಪ್ರೇ ಮಾಡ್ಬೇಕು. ನೀನು ಪ್ರೇ ಮಾಡಿ ನೀನು ತಿನ್ನುವಾಗ ಪರಿಶುದ್ಧವಾಗುತ್ತಂತ 1 ತಿಮೋಥಿ 4ನೇ ಅಧ್ಯಾಯದಲ್ಲಿ ಬರೆದಿಟ್ಟಿದೆ. ದೇವರು ಕೂಡ ಸ್ತೋತ್ರ ಮಾಡಿಬಿಟ್ಟು ರೊಟ್ಟಿಯನ್ನು ಕೊಡ್ತಾನೆ, ಸ್ತೋತ್ರ ಮಾಡ್ಬಿಟ್ಟು ಕರ್ತನ ಭೋಜನ ಕೊಡ್ತಾನೆ. ನಾವು ಕರ್ತನ ಭೋಜನ ಹಂಗೆ ತಿಂತೀರಿ, ಮನೆಯಲ್ಲಿ ಹಂಗೆ ತಿಂತೀರಿ. ಯಾರನ್ನು ಪ್ರಸಾದ ತಂದ್ಕೊಂಡ್ರೆ ಕೂಡ ಬಿಡು. ಏನಿದು ಯಾವುದು ಎಲ್ಲಿಂದ ಕೇಳಲ್ಲ, ಘಮ ತಿರ್ತೈತೆ, ತಿಂದ್ಬಿಡ್ತೀವಿ. ಅವ್ರು ಬೈಕೋತಾರಲ್ಲ, ಅವ್ರ ಮನೆಗೆ ಹೋದ್ರೆ ಟೀ ಕೊಡಲ್ಲ, ಸೇರಿಸ್ಕೊಡಲ್ಲ. ಅವ್ರು ಕೊಟ್ರೆ ಆ ತರ ತಿನ್ಬಿಟ್ರೆ ರಿಮೋಟೇ ನಮ್ ಕೈ ಕೊಟ್ಬಿಡ್ತಾರೆ ಅಲ್ವಾ? ನೋ, ಹಲ್ಲೆಲೂಯಾ. ಏನ್ ಮಾಡ್ಬೇಕು ಇಲ್ಲಿದೆ ನೋಡಿ, ಶೋಧನೆ ಒಳಗೆ ಸೇರಿಸದೆ. ಇನ್ನೊಂದು ಹತ್ರ ನೀವು ಮತ್ತಾಯ 6ನೇ ಅಧ್ಯಾಯದಲ್ಲಿ ಓದಿದ್ರಲ್ಲ, ಕೇಡಿನಿಂದ ನಮ್ಮನ್ನ ತಪ್ಪಿಸು, ಪ್ರಾಬ್ಲಮ್ಸ್ ಇಂದ ನಮ್ಮನ್ನ ಕುಟುಂಬನ ತಪ್ಪಿಸು, ಕಷ್ಟಗಳಿಂದ, ಶೋಧನೆಗಳಿಂದ, ರೋಗ ವ್ಯಾಧಿಗಳಿಂದ, ಆಸ್ಪತ್ರೆ ರುಜಿನಗಳಿಂದ, ಮಾಟ ಮಂತ್ರಗಳಿಂದ, ದುರಾತ್ಮ ಶಕ್ತಿಗಳಿಂದ ಶೋಧನೆಗೆ ಸೇರದೆ ಕೆಡುಕನಿಂದ, ಕೇಡಿಂದ ನಮ್ಮನ್ನ ತಪ್ಪಿಸಿಕ. ಗಾಬರಿಯಾಗಿ ದಿಗಿಲ್ಪಟ್ಟು ಹೋಗ್ತಾ ಇದ್ದಾಳೆ. ಈ ಹುಡುಗಿ ಪ್ರೇ ಮಾಡಿ ತಿನ್ನಕ್ ಸ್ಟಾರ್ಟ್ ಮಾಡಿದಾಳೆ. ಅಲ್ಲಿ ಇನ್ನೊಂದು ಗ್ರೂಪ್ ಕೂತಿದೆ. ಇನ್ನೇನು ಯಾವಾಗ್ಲೂ ಇವಳು ಪ್ರೇಯರ್ 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 ಅಂತಾಳೆ. ಭಲೆ ಭಕ್ತಿ ಇವಳಿಗೆ, ಭಲೆ ದೇವರು, ಭಲೆ ಚರ್ಚ್, ಏನ್ ಕ್ರಿಶ್ಚಿಯನ್ ಅಂತ ಬೈಕೋತಾ ಇದ್ದಾಳೆ. ಹುಡುಗಿ ಪ್ರೇಯರ್ ಮಾಡಿ ಕೈ ಇಡ್ತಾ ಇದ್ದಾಳೆ. ಮೇಲಿಂದ ಕಾಗೆ ಕರೆಕ್ಟ್ ಆಗಿ ಟಿಫಿನ್ ಒಳಗಡೆ ಬಾತು ತಿನ್ನಕ್ಕಾಗುತ್ತೆ ಕರೆಕ್ಟ್ ಆಗಿ. ತಾಯಿ ಓಡ್ ಬಂದು, ಮಗಳೇ ಮುದ್ದಾಡ್ತಾ ಇದ್ದಾಳೆ. ಇಲ್ಲಮ್ಮ ಈ ತರ ಕಾಗೆ ಪಕ್ಷಿ ಇದು ಮಾಡ್ತಾರೆ, ನಾನು ಸೈಡ್ ಇಟ್ಬಿಟ್ಟು ಫ್ರೆಂಡ್ಸ್ ಕೊಡ್ತಾ ಇದ್ದಾರೆ, ತಿಂತಾ ಇದ್ದೀನಿ. ನಿಮ್ಮ ಮಕ್ಕಳು ಪ್ರೇಯರ್ ಮಾಡ್ಕೊಂಡು ಹೋಗಿರ್ತಾರೆ, ಆಚೆ ಕಡೆ ಆಗಕ್ಕೆ ಹೋಗಿರ್ತಾರೆ, ಸ್ಪೀಡಲ್ಲಿ ಇರ್ತಾರೆ, ಮನೆ ಮೇಲೆ ಇರ್ತಾರೆ, ಮನೆ ಕೆಳಗಡೆ ಇರ್ತಾರೆ. ನಿನ್ ಪ್ರೇಯರ್ ಅಲ್ಲಿ ದೂತರು ಹೋಗಿರ್ತಾರೆ.
ಈ ಪ್ರೇಯರ್ಗೆ ಕೆಲ್ಸಕ್ಕೆ ಹೋಗುವಾಗ, ಆಫೀಸ್ಗೆ ಹೋಗುವಾಗ, ತೋಟಕ್ಕೆ ಹೋಗುವಾಗ, ಫ್ಯಾಕ್ಟ್ರಿಗೆ ಹೋಗುವಾಗ ಪ್ರೇ ಮಾಡ್ಬಿಟ್ಟು ಹೋಗಿದ್ಯಲ್ಲ, ನಿನ್ನೊಂದು ಪ್ರೇಯರ್ ಕೂತ್ಕೊಳ್ಳೋರ್ಗು ಆ ಪ್ರೇಯರ್ ನಿನ್ನ ಕಾಪಾಡ್ತಾರೆ. ಅಂಗಡಿ ಮಾಡ್ಕೊಂಡಿದ್ಯಲ್ಲ ಇಷ್ಟೊಂದು ಪ್ರೇಯರು ಸಾಯಂಕಾಲ ಬೆಳಿಗ್ಗೆ ಅಂತ, ಆ ಪ್ರೇಯರ್ ಅಲ್ಲಿಂದ ಅಲ್ಲಿಗೆ ಕರೆಕ್ಟ್ ಆಗಿ ಪ್ರೊಟೆಕ್ಷನ್ ತರ ಇರ್ತದೆ. ಬೇಲಿ, ಕಾಂಪೌಂಡ್, ಸೆಕ್ಯೂರಿಟಿ ಪ್ರೇ ಮಾಡಿದೀಯಲ್ಲ, ದೇವ್ರು ತಾನು ನಿನ್ನ ಹತ್ರ ಕಡಿಮೆ ಮಾಡಲ್ಲ. ನಿನ್ನ ಹತ್ರ ದೇವರು ಕಡಿಮೆ ಆಗಲ್ಲ. ಕಾಪಾಡ್ತದೆ ಪ್ರೇಯರು. ನೋಡಿದೆಲ್ಲ ನಂಬ್ತೀರ ನಾನು ಹೇಳಿದ ಬ್ರೆಡ್ ಆಗ್ಲಿ, ಕಾಗೆ ಇದು ಮಾಡಿ ಮಾತು ಕೆಳಗಡೆ ತಿನ್ನೋವಾಗ ಟಿಫನ್ ಸೈಡಿಗೆ ಇಕ್ಕಿದಾಗ್ಲಿ ಪ್ರೇಯರ್. ಅವ್ರಿಗೆ ಪ್ರೇ ಮಾಡ್ಲಲ್ವಾ, ಹಂಗೆ ತಿಂದಿದ್ರೆ ಈ ತರ ಪ್ರೇಯರ್ ಮಾಡಬೇಕು. ಇದನ್ನ ಪರಲೋಕ ಪ್ರೇಯರ್, ಯೇಸು ಕ್ರಿಸ್ತನ ಇದು ಮಾಡಲಿ. ನೀವು ಈ ಪ್ರೇಯರ್ ಮಾಡಿ 2 hours ಮಾಡಬೇಕು. ಇಲ್ಲಿ 3 ವಾಕ್ಯದಲ್ಲಿ ಐತೆ. ನೀವು ಹೆಚ್ಚು ಕಮ್ಮಿ 4 ವಾಕ್ಯ ಐತೆ, ಹೆಚ್ಚು ಕಮ್ಮಿ ನೀವು 2 hour ಮಾಡ್ಬೋದು. ಈ 4 ವಾಕ್ಯ 4 hour. ಇದಕ್ಕೆ ವಾಕ್ಯ ಏನನ್ನ ಬುಕ್ ಬರೆದ್ರೆ ಒಂದು 20 ಪೇಜಿಂದ 50 ಪೇಜ್ ಬರೀಬಹುದು ಈ ವಾಕ್ಯಕ್ಕೆ ಅರ್ಥ. ಅಷ್ಟು ಮೀನಿಂಗ್ ಅಲ್ಲಿ ಹೇಳ್ಕೊಟ್ಟಿರೋ ಜೀಸಸ್ ಕ್ರೈಸ್ಟ್ ಇದೆ. ವಾಕ್ಯದ ವಿವರಣೆ ಬರೆಯ ಬುಕ್ ಸ್ಟಾರ್ಟ್ ಮಾಡಿದ್ರೆ ಪೆನ್ ಎತ್ಕೊಂಡ್ರೆ 50 ಪೇಜಲ್ಲಿ ಮುಗಿಸ್ತೀವಿ ಪ್ರೇಯರ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್. 1 ತಿಮೋಥಿ 2:1-3 ಓದಿ. 1 ತಿಮೋಥಿ ಚಾಪ್ಟರ್ 1 to 3. ಕೇಳಿ ಸ್ವಲ್ಪ ಗಮನ ಕೊಟ್ಟು ಕೇಳಿ ಪ್ಲೀಸ್. ಆರಂಭ ಮುಖ್ಯ ಅಲ್ಲ, ಎಂಡ್ ಅತಿ ಮುಖ್ಯ. ಬ್ಲೆಸ್ಸಿಂಗ್ ಇರ್ತದೆ. ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ಪ್ರಾರ್ಥನೆಗಳನ್ನ ಮನವಿಗಳನ್ನ ಗಳು ಪ್ಲೂರಲ್, ನಾಟ್ ಸಿಂಗಲ್. ವಿಜ್ಞಾಪನೆಗಳನ್ನ, ಮನವಿಗಳನ್ನ, ಪ್ರಾರ್ಥನೆಗಳನ್ನ, ಅಲ್ಲಿ ಗಳು ಅಂತಿದೆ ನೋಡಿ. ನಾವು ಒಂದು ದಿನಕ್ಕೆ ಒಂದು ಪ್ರೇಯರ್ ಮಾಡಲ್ಲ. ಇಲ್ಲಿ ಪ್ರಾರ್ಥನೆಗಳಂತಿದೆ, ವಿಜ್ಞಾಪನೆಗಳಂತಿದೆ, ಮನವಿಗಳಂತಿದೆ. ಅವಾಗ ನಾವು ಮಿನಿಮಮ್ ಒಂದು ದಿನಕ್ಕೆ 2 ಪ್ರೇಯರ್ ಮೇಲೆ ಮಾಡಬೇಕು. ನಿಮ್ ಸಿಂಗಲ್ ಪ್ರೇಯರ್ ಇದೆ, ಈ ಕಡೆ ಐತಿ, ಗೋ ಅನ್ ಅವರ ಹೋಗಿ ಈ ಕಡೆ ಗೋ, ಬಾ ಮುಂದ್ಗಡೆ, ಗೋ ಮುಂದ್ಗಡೆ. ನಿಮ್ ಜೊತೆ ದೊಡ್ಡವ್ರು ಬೇರೆ ಸೇರೋರೆ. ಈ ಊರಲ್ಲಿ ದೊಡ್ಡವ್ರು ಚಿಕ್ಕವ್ರ ವ್ಯತ್ಯಾಸನೇ ಇಲ್ಲ. ದೊಡ್ಡವ್ರು ಚಿಕ್ಕವ್ರ ಜೊತೆ ಇರ್ತಾರೆ, ಚಿಕ್ಕವ್ರು ದೊಡ್ಡವ್ರ ಜೊತೆ ಇರ್ತಾರೆ. ಇವ್ರು ಮಾತ್ರ ಎಲ್ಲಾರ ಚರ್ಚೆಲಿ ಹಂಗೆ ಇರ್ತಾರೆ. ಬೇಗ ಮದುವೆ ಮಾಡಲ್ಲಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಕೇಳಿ, ಇಲ್ಲಿ ಗಳು ಅಂತಿದೆ. ನಾವು ಒಂದು ಪ್ರೇಯರ್ ಅಲ್ಲ, ಸಿಂಗಲ್ ಪ್ರೇಯರ್ ಇರ್ಬೇಕು, ಕುಟುಂಬ ಪ್ರೇಯರ್ ಇರ್ಬೇಕು, ಸಭೆಯೊಟ್ಟಿಗೆ ಪ್ರೇಯರ್ ಇರ್ಬೇಕು. ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸಾರಿ, ವಾರದಲ್ಲಿ ಒಂದು 10 ದಿನ ಆದ್ರೂ ಸಭೆಯೊಟ್ಟಿಗೆ ಸೇರಿ ಪ್ರೇಯರ್ ಮಾಡಿ. ನಿಮಗೆ 1-2 ಸಾರಿ ಮಿನಿಮಮ್ ಕುಟುಂಬದ ಜೊತೆ ಪ್ರೇಯರ್ ಮಾಡಿ. ನೀನು ಒಬ್ಬನೇ ದೇವ್ರ ಹತ್ರ ದಿನಕ್ಕೆ 1 ಸಾರಿ ಆದ್ರೂ ಮಾತಾಡ. ನಾನು ಫಸ್ಟ್ ಒಂದು ವಾಕ್ಯ ಎಕ್ಸ್ಟ್ರಾ ವಾಕ್ಯ ಕೊಟ್ಟನಲ್ಲ, 1 ಕೊರಿಂಥಿಯನ್ಸ್ ಚಾಪ್ಟರ್ 6:17, 6:17. ಆ ನೆಟ್ವರ್ಕ್ ನೀನು ಬಂದ್ಬಿಡ್ತೀನಿ. ನಿಮಗೆ ಜೀಸಸ್ಗೆ ಒಂದೇ ಲಿಂಕ್ ಆಗೋಗುತ್ತೆ. ಸೇಮ್ ನೆಟ್ವರ್ಕ್, ಏರ್ಟೆಲ್ ಟು ಏರ್ಟೆಲ್, ರಿಲಯನ್ಸ್ ಟು ರಿಲಯನ್ಸ್, ಫ್ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ನಮ್ಮ ವೈಫ್ಗೆ ಐಸ್ಗೆ ಯಾವಾಗಲೂ ನೆಟ್ವರ್ಕ್ ಆಪೋಸಿಟ್ ಡೈರೆಕ್ಷನ್ ನೋಡ್ತಾ ಇರ್ತಾರೆ. ಆದ್ರೆ ಇಬ್ಬರಿಗೆ ನೆಟ್ವರ್ಕ್ ಇರಲ್ಲ. ಆಮೆನ್, ಹಾಗಿದ್ದೀರಾ? ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ದೇವರು ನೀನು ಹಂಗಿರ್ಬಾರ್ದು. ಸಿಸ್ಟರ್ ಬ್ರದರ್ ಬೇಕಾದ್ರೆ ಹಂಗಿರ್ಲಿ, ನೀವ್ ಹಂಗಿರ್ಬಾರ್ದು. ಸುಮ್ಮನೆ ಅಂದ್ರೆ ಉದ್ದಿಸ್ತಾರೆ, ಅವ್ರಿಲ್ಲ ಹತ್ಕೊಂಡ್ಬಿಡ್ತಾರೆ. ಅವ್ರು ಮಲ್ಕೊಂಡ್ಬಿಟ್ರೆ ಹುಷಾರಿಲ್ಲ, ಕಣ್ಣೀರ್ ಹಾಕ್ತಾರೆ, ಊಟ ತಿನ್ನಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಅವ್ರು ಬೈಯೋದಂದ್ರೆ, ಐಸಕ್ ನನ್ನ ಹತ್ರ ಇರ್ಲಿ, ನನ್ನ ಮಗನು ಉದ್ದಿಸ್ರೆ ಜಾಸ್ತಿ ಪೆದ್ದನಾಗಿ ಮೇಲೆ ಕುತ್ಕೊಂಡ ಇಳಿಯಲ್ಲ ಅಂತ ಹೇಳ್ಬಿಟ್ಟು ಗದರಿಸ್ತಾರೆ. ಹಲ್ಲೆಲೂಯಾ, ಆಮೆನ್. ಹೇಳಿದ್ರಲ್ಲ, ತುಂಬಾ ಪ್ರೀತಿ ಮಾಡಬಾರ್ದು ಅಂತ, ತುಂಬಾನು ದ್ವೇಷ ಮಾಡಬಾರ್ದು. ಅತಿ ಪನಿಷ್ಮೆಂಟ್ ಡೇಂಜರ್, ಅತಿ ಪ್ರೀತಿ ಡೇಂಜರ್. ಬನ್ನಿ
ಪ್ರೇಯರ್ ಲೈಫ್ ಬರ್ತಾನ. ಇಲ್ಲಿ ಏನ್ ಹೇಳ್ತಾ ಇದೆ, ನೀವು ಮೊದಲು ಎಲ್ಲಾವುಗಳಿಗಿಂತ ಮುಂಚೆ, ಕೆಲಸಕ್ಕಿಂತ ಮುಂಚೆ, ಆಫೀಸ್ಗಿನ ಮುಂಚೆ, ಫ್ಯಾಕ್ಟ್ರಿಗಿನ ಮುಂಚೆ, ಊಟ ಕಿಚನ್ ಒಳಗೆ ಹೋಗಿದ್ ಮುಂಚೆ ಅಟ್ಲೀಸ್ಟ್ ಕಾಫಿ ನೀನ್ ಇಷ್ಟ ಇದ್ರೆ ಕುಡಿದು ಮೊದಲು ಪ್ರೇಯರ್ ಮಾಡು. ಮೊದಲು ದೇವ್ರಿಗೆ ಮಾಡು, ದೇವರಿಗೆ ಬೇರೆಯವ್ರಿಗೋಸ್ಕರ ಬೇಡ್ಕೊ, ಆಮೇಲೆ ನಿನಗೆ ಕೇಳು. ನಾವೇನ್ ಮಾಡ್ತೀವಿ, ನಮಗೆ ಕೇಳ್ತಾ ಅದನ್ನ ಸ್ವಾರ್ಥ ಪ್ರೇಯರ್. ಏನಂತಾರೆ ಅದನ್ನ? ಸ್ವಾರ್ಥ ಪ್ರೇಯರ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆತರ ಇರಬಾರ್ದು. ಇತರರಿಗಾಗಿ ಅಂತಿದೆ ನೋಡಿ, ರಾಜಕಾರಣಿಗಳಿಗಾಗಿ ಅಂತಿದೆ ನೋಡಿ, ಮಂತ್ರಿಗಳಿಗಾಗಿದೆ ಅಂತ ಹೇಳಿ, ಸರ್ಕಾರಕ್ಕಿದೆ, ಲಾಯರ್, ಜಡ್ಜ್, ಪೂಜಾರಿ, ಮಂತ್ರವಾದಿ, ಬೇರೆ ಮಾರ್ಗದವರಿಗೆ, ಅಕ್ಕಪಕ್ಕ ಮನೆಗಳಿಗೆ, ನಿನ್ ಸ್ವಂತ ಗ್ರಾಮಕ್ಕೆ, ನಿನ್ ರಕ್ಷಣೆ ಹೊಂದಿದಿರೋ ಅಕ್ಕ, ತಂಗಿ, ಅಣ್ಣ, ತಮ್ಮಗೆ. ನನ್ಗೆ ಗೊತ್ತಿರೋ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಇದೆ. ನಾವಾಯ್ತು, ನಮ್ಮ ಮನೆ ಆಯ್ತು, ಅವ್ರು ಮಾತ್ರ ಮಾಡ್ಕೊತಾರೆ. ಬೇರೆ ಯಾರ ಬಗ್ಗೆ ಚಿಂತೆ ಮಾಡಲ್ಲ. ಅವ್ರ ಹತ್ರ ಬೇಜನಿದೆ ಕೊಡಲ್ಲ. ಅವ್ರಿಗಾಯ್ತು, ಅಯ್ಯ ಅವ್ರ ಬಗ್ಗೆ ನಮ್ಗೆ ಯಾಕಂತ ಯಾವಾಗ ನಾವು ಪ್ರಾಬ್ಲಮ್ಸ್ ಇಲ್ಲಿ ಪ್ರೇಯರ್ಗೋಸ್ಕೊಂಡ್ರೆ ಅವ್ರ ಬಗ್ಗೆ ನಮ್ಗೆ ಯಾಕಂತ ಅವ್ರು ದರಿದ್ರ ಅಂತ ಅವ್ರು ನಮ್ಗೆ ಅಂತಾರೆ, ಅವ್ರು ದರಿದ್ರ. ಇವ್ರು ಹಿಡಿದಿರೋ ದರಿದ್ರ, ಅವ್ರು ದರಿದ್ರ. ಹಂಗ ಅನ್ಬೇಡಿ ನೀವು. ನೋಡಲಿ ಕ್ಲೀನ್ ಆಗಿ ಹೇಳ್ತಾರೆ, ಬೇರೆಯವ್ರಿಗೋಸ್ಕರ ಫಸ್ಟ್ ಪ್ರೇ ಮಾಡಿ. ಮೂರನೇ ವಾಕ್ಯ ಇರುತ್ತೆ, ಇದೇ ನನಗೆ ಇಷ್ಟ. ಈ ತರ ಮಾಡೋದೇ ನನಗೆ ಲೈಕ್. ಇದು ಪರಲೋಕದಲ್ಲಿ ನಿನಗೆ ಸಮ್ಮತಿ ಇರ್ತದೆ. ಹಲ್ಲೆಲೂಯಾ. ಮನೆ ಹೋಗಿ ಚೆನ್ನಾಗಿ ರಿಪೇರ್ ಮಾಡ್ಕೊಳ್ಳಿ. ಮನೆಗೆ ಇನ್ನೊಂದ್ಸರಿ ಹೋಗಿ ಯಜನೆ ಮೂಲೆಗೆ ಇರ್ತೀರಾ, ಯಜನ ವಾರಕ್ಕೊಂದ್ಸರಿ ಬೈಬಲ್ ಮುಟ್ತೀರಾ, ಯಜನ ವಾರಕ್ಕೊಂದ್ಸರಿ ಪ್ರೇ ಮಾಡ್ತೀರಾ. ನೋ, ಇವತ್ತು ದೇವ್ರು ಮಾಡ್ತಾ ಇರೋದು, ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು ಪ್ರತಿನಿತ್ಯ ದೇವರ ಸಂಸಾರ ಬೇಕು. ಎಲ್ಲರಿಗೋಸ್ಕರ ಪ್ರೇ ಮಾಡ್ತೀಯಾ? ಇನ್ನೊಂದು ವಾಕ್ಯ ಮತ್ತಾಯ 6:5-7 ಆಯ್ತು. ಸಾರಿ, ಇಬ್ರಿಯ 11:6, ಇಬ್ರಿಯು 11:6, ಇಬ್ರಿಯರ್ 11, ಎಬ್ರಿಯರ್ 11:6, ಇಬ್ರಿಯರ್ಗೂ 11:6. ಆದರೆ ನಂಬಿಕೆ ಇಲ್ಲದೆ ಅಂದ್ರೆ ಪ್ರೇಯರ್ ಮಾಡೋದು ಅಂತ. ಏನಂಗಂದ್ರೆ ಮೆಚ್ಚಿಸೋದೇಳಿ ನಾವು ಪ್ರೇಯರ್ ಇರ್ತಾನೆ, ಕೊಂಡಾಡೋದಲ್ಲಿ ಪ್ರೇಯರ್ ಇರ್ತಾನೆ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ತಾನೆ. ನಂಬಿಕೆ ಇಲ್ಲದೆ ಪ್ರೇಯರ್ ಮಾಡೋದು ಅಸಾಧ್ಯ. ವೇಸ್ಟ್. ಮೆಚ್ಚಿಸೋದು, ಏನನ್ನ ಪಡ್ಕೊಳ್ಳೋದು, ದೇವರ ಹತ್ರ ಏನಾದ್ರೂ ಪಡ್ಕೊಳ್ಳೋದು ವೇಸ್ಟ್, ಆಗಲ್ಲ. ಆದ್ರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ನಿರೀಕ್ಷಿಸುವವರಿಗೆ ಪ್ರತಿಫಲ ಕೊಡುತ್ತಾನೆ ಅಂತ ನಂಬುವುದು. ಎಲ್ಲರೂ ಹೇಳಿ, ನಂಬುವುದು ಏನಿರ್ಬೇಕು? ಹೌದು. ಮತ್ತಾಯ 21:22, ಮ್ಯಾಥ್ಯೂ ಚಾಪ್ಟರ್ 21:22. ಅದಕ್ಕೆ ಯೇಸು ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು. 21:22 ಮ್ಯಾಥ್ಯೂ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿದಿರಿ ಎಂದು ನೀವು ಪ್ರಾರ್ಥನೆಯಲ್ಲಿ ನಂಬಿಕೊಂಡು, ಪ್ರೇಯರ್ ಮೇಲೆ ವಿಶ್ವಾಸವಿಟ್ಟು, ದೇವರ ಮೇಲೆ ವಿಶ್ವಾಸವಿಟ್ಟು, ವಾಗ್ದಾನಗಳ ಮೇಲೆ ವಿಶ್ವಾಸವಿಟ್ಟು, ಪ್ರವಾದನ ಮೇಲೆ ವಿಶ್ವಾಸವಿಟ್ಟು, ದೇವ ಸಂದೇಶದ ಮಾತಿನ ಮೇಲೆ ವಿಶ್ವಾಸ ಇಟ್ಟು, ದೇವರು ಹೇಳಿದ, ಗುರುವೇ ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ನಾವು ಬಲೆಯನ್ನು ಹಾಕಿದ್ರಿ, ಒಂದು ಮೀನು ಬಿದ್ದಿಲ್ಲ, ನಿನ್ನ ಮಾತಿನ ಮೇಲೆ ಬಲೆ ಹಾಕ್ತೀವಿ. ನಿನ್ನ ಮಾತಿನ ಮೇಲೆ ಬಲೆ ಹಾಕ್ತೀವಿ. ಆಗ್ದ 15 ಲಕ್ಷ ರೂಪಾಯಿ ಮೀನು ಸಿಗ್ತದೆ. ಎಷ್ಟು ಲಕ್ಷ? ಇನ್ನ ದೋಣಿ ದೊಡ್ಡದಿದ್ರೆ 25 ಲಕ್ಷ ಅಂತೆ. ದೋಣಿ ತುಂಬಾ ಮಾಡೋ ಮೀನು. ಅದನ್ನ ಬಿಟ್ಬಿಟ್ಟು ಸೇವೆಗೆ ಬಂದ ಪೇತ್ರ. ಅಷ್ಟು ಮೀನು ಮಾರಿದ್ರೆ 15 ಲಕ್ಷ 25 ಲಕ್ಷ ಬರ್ತದೆ. ಅದನ್ನ ಬಿಟ್ಬಿಟ್ಟು ಸೇವೆಗೆ ಬಂದ ಪೇತ್ರ. ನಿಮ್ಮ ಮಾತಿನ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ದೇವ್ರ ಮೇಲೆ ಇರೋ ನಂಬಿಕೆ ಮೇಲೆ ಪ್ರೇಯರ್ ಮಾಡಿ. ದೇವ್ರ ವಾಕ್ಯನ ನೀನ್ ಇಟ್ಕೊಂಡು ಅದೇ ಮಾತೆ, ಸೇಮ್ ಮಾತೆ, ನಿನ್ ಮಾತಿನ ಮೇಲೆ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಈ ವಾಗ್ದಾನ ನಿಂತು ನಾನು ಪ್ರೇ ಮಾಡ್ತಾ ಇದ್ದೀನಿ. ಈ ವರ್ಷದ ವಾಗ್ದಾನ ಇಟ್ಟು ನಾನು ಪ್ರೇ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಲಾಸ್ಟ್ ವಾಕ್ಯ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ಪಾಯಿಂಟ್ಸ್
ಪಾಯಿಂಟ್ಸ್ ಹೇಳಿದ್ದೀನಿ ಸಾಕು. ಈ ಮಾತುಗಳಲ್ಲಿ ನೀವು ಬಲ ಹೊಂದಬೇಕು. ಆಮೇನ್. ಸಿಂಗಲ್ ಪ್ರೇಯರ್ ಇರಬೇಕು, ಕುಟುಂಬ ಪ್ರೇಯರ್ ಇರಬೇಕು, ಸಭೆಯರೊಂದಿಗೆ ಪ್ರೇಯರ್ ಇರಬೇಕು. ಏಕಾಂತ ಪ್ರೇಯರ್, ಸಿಂಗಲ್ ಪ್ರೇಯರ್ ಮಾಡಿದ್ರೆ ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೀತೀಯ. ಕುಟುಂಬ ಪ್ರೇಯರ್ ಮಾಡಿದ್ರೆ ನಿಮ್ಗೆ ಅನೋನ್ಯತೆ ಬರ್ತೈತೆ. ಏನ್ ಬರ್ತೈತೆ? ಸಭೆಯರೊಂದಿಗೆ ಪ್ರೇಯರ್ ಮಾಡಿದ್ರೆ ಇತರರಿಗೆ, ದೇಶಕ್ಕೆ ಲಾಭ ಆಗುತ್ತೆ. ಈ 3 ಪ್ರೇಯರ್ ರಿಕ್ವೆಸ್ಟ್ ಅದೇ ನಿಮಗೆ. ಸರಿ, ನಾವು ಬೈಬಲ್ ಅಲ್ಲಿ ನೋಡಿದ್ರೆ ಬೆಟ್ಟದಲ್ಲಿ ಪ್ರೇಯರ್ ಮಾಡಿದ್ದಾರೆ, ಬೀಚ್ ಅಲ್ಲಿ ಪ್ರೇಯರ್ ಮಾಡಿರೋರಿದ್ದಾರೆ, ಸಮುದ್ರದಲ್ಲಿ ಪ್ರೇಯರ್ ಮಾಡಿರೋರಿದ್ದಾರೆ, ಆಲಯದಲ್ಲಿ ಪ್ರೇಯರ್ ಮಾಡಿದ್ದಾರೆ, ಮನೆಗಳಲ್ಲಿ ಪ್ರೇಯರ್ ಮಾಡಿರೋರಿದ್ದಾರೆ. ಆಮೇಲೆ ಮೇಲ್ಗಡೆ ಗಾಳಿಯಲ್ಲಿ, ಬೆಟ್ಟದ ಕೆಳಗಡೆ ಎಲ್ಲಾ ಕಡೆ ಪ್ರೇಯರ್ ಮಾಡಿರೋರಿದ್ದಾರೆ. ಎಲ್ಲಿ ಬೇಕಾದ್ರೂ ಪ್ರೇಯರ್ ಮಾಡ್ಬೋದು. ದೇವರಲ್ಲಿ ಪ್ರೇಯರ್ ಮಾಡಿ. ಬೇಡಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ಮ್ಯಾಥ್ಯೂ ಚಾಪ್ಟರ್ 7:7, ಮತ್ತಾಯ 7:7, ಮತ್ತಾಯ 7:7, ಮತ್ತಾಯ ಗ್ರಂಥ 7:7. ಅಡಿಗಿಡಿ, ಆಮೇಲೆ ಬೆದಕಿಡಿ, ತಟ್ಟಿಡಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇನ್ಮೇಲೆ ನೀನು ಪ್ರೇಯರ್ ಇದ್ದೀರಾ, ಕೆಲಸಕ್ಕೆ, ತೋಟಕ್ಕೆ, ಡ್ರೈವಿಂಗ್ಗೆ, ಹಾಸ್ಪಿಟಲ್ಗೆ, ಮನೆಗೆ ಹೋಗ್ಬಾರ್ದು. ಪ್ರೇ ಮಾಡೇ ಮೂವ್ ಮಾಡ್ಬೇಕು. ಪ್ರೇ ಮಾಡೇ ಕೀ ಆನ್ ಮಾಡ್ಬೇಕು. ಪ್ರೇ ಮಾಡೇ ಊಟ ತಿನ್ಬೇಕು. ಪ್ರೇ ಮಾಡ್ಬಿಟ್ಟೆ ನೀನು ಮನೆ ಕೆಲಸ ಹಿಡಿಬೇಕು. ಪ್ರೇ ಮಾಡ್ಬಿಟ್ಟೆ ಮ್ಯಾರೇಜ್. ಪ್ರೇ ಮಾಡ್ಬಿಟ್ಟೆ ಎಲ್ಲ ಎಕ್ಸೆಟ್ರಾ ಎಲ್ಲದಕ್ಕೂ ಪ್ರೇಯರೇ. ಇವನ್ ಊರಿನದು ಕೂಡ ಪ್ರೇ ಮಾಡ್ತೀರಂದ್ರೆ ಹಲ್ಲೆಲೂಯಾ. ಅವ್ರು ಎದ್ದು ಬರಲ್ಲ, ಅದು ಕೂಡ ಪ್ರೇಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ನಿಗೆ ಹೆಂಗ್ ಗೊತ್ತಾ ಊಟ ತಿನ್ನೋದು? ಕಾಸು ಇರ್ಲಿ, ಊಟ ಇರ್ಲಿ, ಏನೇ ಇರ್ಲಿ, ಅಂದ್ಬಿಟ್ಟು ಎತ್ತಿಟ್ಕೊಂತಾರೆ. ನಮ್ಗೆ ನಮ್ಗೆಲ್ಲಿ ನಮ್ಮ ಭಕ್ತಿ ಎಲ್ಲಿ? ನಿಮ್ ದೇವ್ರು ಇಷ್ಟು ಪ್ರೇಯರ್ ಹೇಳ್ಕೊಟ್ಟಿದ್ದಾನಲ್ಲ, ಎಲ್ಲಿ? ನಮಕ್ಕಂತ ತಿನ್ಬಿಡ್ತೀರಿ, ನಮಕ್ಕಂತ ಎತ್ತಿಕೊಂಡ್ಬಿಡ್ತೀರಿ. ಸೊ ನೋಡ್ತೀವಿ ನೆಕ್ಸ್ಟ್ ದಿನಗಳಲ್ಲಿ ನಿಮ್ ಮುಖದಲ್ಲಿ ಕಾಣಿಸ್ತದೆ ಪ್ರೇಯರ್, ನಿಮ್ ಮಾತಲ್ಲಿ ಕಾಣಿಸ್ತದೆ ಪ್ರೇಯರ್. ಹಂಗೆ ಕಂಡು ಹಿಡಿದ್ಬಿಡ್ತೀನಿ ನಾನಂತೂ. ಹಲ್ಲೆಲೂಯಾ. ಎಸ್, ನಿನ್ ಚಾಕಿನ ಯಾರ ಕೈ ಕೊಡ್ತೀನಿ? ನಿನ್ ಬಂಗಾರ, ನೀನೇನು ಉಂಗುರ, ಸರಿನಾ? ಚಾಟಿ ಯಾರ ಕೈ ಕೊಡ್ತೇವೆ? ಸೈತಾನ ಕೈ ಕೊಡ್ತೇವೆ, ದೇವ್ರ ಕೈ ಕೊಡ್ತೀಯ? ದೇವ್ರ ಕೈ ಕೊಡು. ಆತ ನಿನ್ನ ಆಡಿಸ್ತಾನೆ, ಆತ ನಿನ್ನ ನಡೆಸ್ತಾನೆ. ಆತನ ಕುಂಬಾರು, ಆತನ ಕಾರ್ಪೆಂಟರು, ಆತನ ಡಾಕ್ಟರು, ಆತನ ಐಶ್ವರ್ಯವಂತನು, ಆತನ ಕೃಪಾ ಸಂಪನ್ನನು, ಆತನ ಆದಿಯು ಅಂತ್ಯವು, ಮೊದಲನೆಯವನು ಕಡೆಯವನು. ಆತ ನಿನಗೂ ನಿನ್ನ ಕುಟುಂಬಕ್ಕೂ ಸೇವೆಗೆ ಬಂಡೆಯು, ಕೋಟೆಯು, ದುರ್ಗವು, ಆಶ್ರಯ ಗಿರಿ. ಹಲ್ಲೆಲೂಯಾ. ಹಗಲಲ್ಲಿ ಮೇಘ ಸ್ತಂಭವಾಗಿ, ಇರುಳಲ್ಲಿ ಅಗ್ನಿ ಸ್ತಂಭವಾಗಿರ್ತಾನೆ. ನಿನ್ನ ಮಕ್ಕಳನ್ನ, ನಿನ್ನ ಮೊಮ್ಮಕ್ಕಳನ್ನ, ನಿನ್ನ ಮರಿ ಮೊಮ್ಮಕ್ಕಳನ್ನ, ನಿನ್ನ ಹೆಣ್ಮಕ್ಕಳನ್ನ, ನಿನ್ನ ಗಂಡು ಮಕ್ಕಳನ್ನ, ನಿನ್ನ ಸೊಸೆಯನ್ನ, ನಿನ್ನ ಅಳಿಯನನ್ನ ಕಾಪಾಡ್ತಾನೆ. ನಿನ್ನ ಪ್ರೇಯರಿಂದ, ನಿನ್ನೊಬ್ಬಳು ಪ್ರೇಯರಿಂದ, ನಿನ್ನೊಬ್ಬಳು ಪ್ರೇಯರನ್ನ ರಕ್ಷಣೆಗೆ ಬರ್ತೀಯ. ಶತ್ರು ಕಾರ್ಯಗಳನ್ನು ಮುರಿತೀಯ. ಸೈತಾನನ ತಂತ್ರಗಳನ್ನು, ಕೋಟೆಗಳನ್ನು ನಿನ್ನ ಪ್ರೇಯರ್ ಲಯಪಡಿಸುತ್ತೆ. ಪ್ರಾರ್ಥನೆಗೆ ಆಗಿರುವುದೂ ಇಲ್ಲ. ಸಿಸ್ಟರ್, ಬ್ರದರ್, ಬೇಸರ ಮಾಡ್ಕೊಂಡು ಮುಂದೇ 1 ನಿಮಿಷ ನನಗೆ ಚಾನ್ಸ್ ಕೊಡು. ನಿಮ್ಮ ಮನೆಯಲ್ಲಿ ಸಾಲ, ನಿಮ್ಮ ಮನೆಯಲ್ಲಿ ಸಮಾಧಾನ ತೆಗೆದಿರೋದು, ನಿಮಗೆ ಸಾಲ ಜೀವಿತ ಕೊಟ್ಟಿರೋದು, ಅವಮಾನ, ಕಳವಳ, ಪ್ರೇಯರ್ ಮಾಡಕ್ಕಾಗ, ಸಂಬಂಧ ಚೆನ್ನಾಗಿಲ್ಲ, ಕುಟುಂಬ ಸಮಸ್ಯೆಗಳು, ಇಕ್ಕಟ್ಟುಗಳು, ಶೋಧನೆಗಳು, ಸಂತಾನ ಇಲ್ಲ, ವಿವಾಹ ಕಾರ್ಯ ಇಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ, ಮನೆ ನಿಲ್ಲಿಸ್ಬಿಟ್ಟಿದ್ದಾರೆ, ಗಾಡಿ ರಿಪೇರಿ ಆಗಿ ನಿಲ್ಲಿಸಿದ್ದು ರೆಡಿ ಮಾಡ್ಕೊಳಕ್ಕಾಗ್ತಲ್ಲ, ತಡೆಗಳಿದೆ, ಸೈತಾನ ತಡೆದಿದ್ದಾರೆ. ನೀನು ಪ್ರೇಯರ್ ಮಾಡಿ, ಆ ಕಟ್ಟುಗಳನ್ನ ದೇವರು ಒಡೆಯೋ. ಇವತ್ತು ನಿಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಒಡೆಯೋ ಎಲ್ಲ ಸಾಲದ ಕಟ್ಟುಗಳು, ಸಾಲದ ಕಟ್ಟುಗಳು, ರೋಗದ ಕಟ್ಟುಗಳು, ಶಾಪದ ಕಟ್ಟುಗಳು, ಪಾಪದ ಕಟ್ಟುಗಳು ನಮ್ಮ ಯೇಸುವಿನ ನುಡಿಯಾದ ರಾಜ. ಒಂದು ನಿಮಿಷ ಅಂದ್ರೆ ಆ 1 ನಿಮಿಷ ಕೊಟ್ಟಿದ್ದಕ್ಕೆ ಸ್ತೋತ್ರ. ದೇವರನ್ನು ಆಶೀರ್ವದಿಸಿ, ಬಲಪಡಿಸಿ, ಕಾಯಿ ನಿನ್ನ ಹೆಸರಿನಲ್ಲಿ ಇವನ್ನ ಕಾಪಾಡಿ. ಯೇಸುವಿನ ನಾಮದಲ್ಲಿ
ಯೇಸುವಿನ ಅಧಿಕಾರಗಳನ್ನು ಸ್ತುತಿಗಣ ಮಾನ ಮಹಿಮೆ ಪ್ರಭಾವ ಘನತೆ ಸ್ತೋತ್ರ ನಿಮಗೆ ಸಲ್ಲಿಸುತ್ತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದೆವು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಯೆಸ್. ನನ್ನ ಮನೆಗೆ ಹೋಗಲು ನನ್ನ ಸೇವೆಯ ಪರಿಣಾಮಕ್ಕೆ ನನ್ನ ಮನೆಗೆ ಹೋಗಲು ಆತನು ಮಾಡಿದನು ಒಂದನ್ನು ಮರೆಯದೆ. ಆಮೆನ್, ಆಮೆನ್, ಆಮೆನ್. ಯೂತ್ಸ್ ಎಲ್ಲ ಒಂದು ಸೈಡ್ ಬಂದು ಸಿಸ್ಟರ್ಸ್ ಇರಲಿ ಬ್ರದರ್ಸ್ ಇರಲಿ ಯೂತ್ಸ್